ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಂದಲು ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಮ್ಮಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತಾಳೋಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕಳೆದ ವಾರ ನಮ್ಮ ಅನೇಕ ಒಂದು ಮುಖ್ಯವಾಗಿರೋಂಥ ಪಾಠ ನೋಡಿದ್ರಿ. ಅದರ ಯಾರಪ್ಪ ಅಂತಂದ್ರೆ ಪ್ರಭು ರಾತ್ರಿ ಭೋಜನ. ಪ್ರಭು ರಾತ್ರಿ ಭೋಜನದ ಬಗ್ಗೆ ಅನೇಕ ವಿಚಾರಗಳನ್ನ ಸತ್ಯವೇದದಲ್ಲಿ ಹೇಗಿದೆ ಅಂತ ನಾವೇನ್ ಮಾಡಿದ್ವಿ ತಿಳ್ಕೊಂಡ್ರೆ. ಸೊ ಖಂಡಿತವಾಗೂ ನಿಮ್ಗೆಲ್ಲ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಂಬ್ತೀನಿ. ಅದರ ನಿಮ್ಗೆ ಯಾರಿಗೂ ಏನೋ ಸಂದೇಹ ಇಲ್ಲ ಅಂತ ನಂಬ್ತೀನಿ. ಅದರ ಯಾರಿಗಾರ ಏನಾರ ಅದ್ರ ಬಗ್ಗೆ ಡೌಟ್ ಇದೆ ಕೇಳ್ಬೋದು. ಯಾರಿಗೇನಾದ್ರು ಸಂದೇಹ ಇದೆಯಾ ಅಥವಾ ಯಾರಿಗೇನೋ ಕ್ವಶನ್ಸ್ ಇದೆಯಾ, ಏನೋ ಕೇಳಬೇಕು ಅಂತಿದೆಯಾ ಅದ್ರ ಬಗ್ಗೆ? ಯಾರಾದ್ರು ಸಹೋದರ ಸಹೋದರಿಗಳನ್ನ ಕೇಳಬೇಕು ಅಂತಿದ್ಯಾ? ಕೇಳ್ಬೋದು. ಓಕೆ, ಸರಿ. ಯಾರಿಗೂ ಹಂಗಾರೆ ಡೌಟ್ ಇಲ್ದಿರೋದ್ರಿಂದ ನಾವು ಇವತ್ತಿನ ಒಂದು ಮುಖ್ಯವಾಗಿರೋ ಪಾಠಕ್ಕೆ ನಾವೇನ್ ಮಾಡೋಣ, ಹೋಗೋಣ. ಅದರ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಇವತ್ತಿನ ಪಾಠ ತುಂಬಾ ಅತಿ ಅಮೂಲ್ಯವಾದಂಥದ್ದು, ತುಂಬಾ ಪ್ರಮುಖವಾದಂಥದ್ದು. ಪ್ರತಿಯೊಬ್ಬ ಕ್ರೈಸ್ತ ಸಹೋದರ ಸಹೋದರಿಗಳು ಅದರ ಈ ಲೋಕದಲ್ಲಿ ಇರ್ಬೇಕಾದ್ರೆ ಈ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯವಾದದ್ದು. ಅದರಿಂದ ನೋಡ್ಬೇಕಾರೆ ಏನ್ರಿ, ಈ ಒಂದು ಪಾಠ ಕೇಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅರ್ಥಾಯ್ತರ? ಅದಾಗಿದ ನಂತರ ನಿಮ್ಗೆ ಎಷ್ಟೋ ಜನ ಕ್ರೈಸ್ತ ಸಹೋದರ ಸಹೋದರಿಗಳು ಎಷ್ಟೋ ಜನ ಇದ್ದಾರೆ, ಫ್ರೆಂಡ್ಸು ಎಲ್ಲ. ಅವ್ರಿಗೆಲ್ಲ ಏನ್ ಮಾಡಿ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಶೇರ್ ಮಾಡಿ. ಅವರೆಲ್ಲ ಏನಾಗ್ಲಿ, ಅವರು ಕೂಡ ಇದೇ ತರ ಯಾರು ಇಂಟ್ರೆಸ್ಟ್ ಇದೆಯೋ ಅವ್ರು ನೋಡಿ, ಇಲ್ಲಿ ಸ್ಕ್ರೀನಲ್ಲಿ ಹಾಕಂತ ವಾಟ್ಸಪ್ QR ಕೋಡ್ ಮುಖಾಂತರ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ಅವರು ಕೂಡ ಈ ಬೈಬಲ್ ಕ್ಲಾಸ್ನ ಉಚಿತವಾಗಿ ಮಾಡ್ಬೋದು, ಅವರು ಕೂಡ ಕಲಿಬೋದು. ಕಲ್ತಿ ಅವರು ಕೂಡ ಆತ್ಮಿಕ ಆಶೀರ್ವಾದ ಹೊಂದಿ ಕ್ರಿಸ್ತನ ಒಂದು ವಾಕ್ಯದ ಪ್ರಕಾರ ನಡೆಯೋದಕ್ಕೆ ಅವರು ಏನಾಗ್ಲಿ ಅನುಕೂಲ ಆಗ್ಲಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವತ್ತಿನ ಪಾಠ ದಯವಿಟ್ಟು ಎಲ್ಲರೂ ತಮ್ಮ ಬೈಬಲ್ನ ಗಮನ ಇಟ್ಟು ನೀವು ನೋಡಬೇಕು. ನಿಮ್ಮ ಬೈಬಲ್ನ ತೆಗೆದು ಹೇಳಂತ ವಾಕ್ಯಗಳನ್ನ ಓದ್ದವಾಗ ಇವತ್ತಿನ ವಾಕ್ಯ ನಿಮ್ಗೆ ತುಂಬಾ ಏನ್ ಮಾಡ್ತಾರೆ, ತುಂಬಾ ಒಂದು ಪ್ರಯೋಜನವಾಗಿರ್ತಾರೆ. ಅದರ ಅಂದ ಇವತ್ತು ನಾವು ನೋಡೋಂತ ಒಂದು ಪಾಠ ಏನಪ್ಪಾ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಲೋಕದಲ್ಲಿ ನಡೀತಾರಂತ ಏನ್ರಿ ಅದ್ಭುತಗಳು, ಆಮೇಲೆ ಅನ್ಯ ಭಾಷೆಗಳು. ಅಲ್ವರ? ಸೊ ಇದು ಇತ್ತೀಚೆಗೆ ಏನ್ರಿ ಅನೇಕ ಕೆಲವು ವರ್ಷಗಳಿಂದ ಇದು ತುಂಬಾ ದೊಡ್ಡ ದೊಡ್ಡ ಗಾತ್ರದಲ್ಲಿ ನಡೆಯೋದೇನ್ ಮಾಡ್ತೀವಿ ನಾವು ನೋಡ್ತೀರಿ. ಅಲ್ವರ? ಎಷ್ಟೋ ಜನಿಗೆ ಕೈ ಕಾಲು ಇಲ್ದ್ರವ್ರಿಗೆ ಕೈ ಕಾಲು ಬಂದಿರೋದು ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದ್ರ ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಕಣ್ಣಿಲ್ದ್ರವ್ರಿಗೆ ಕಣ್ಣು ಬಂದಿರೋದು, ಕಿವಿಲ್ದ್ರವ್ರಿಗೆ ಕಿವಿ ಬಂದಿರೋದು ನಾವೇನ್ ಮಾಡ್ತೀವಿ ನೋಡ್ತೀರಿ. ಇಂತಿಂತ ದೊಡ್ಡ ಕೂಟಗಳಲ್ಲಿ ಲಕ್ಷಾಂತರ ಜನಗಳು ಏನ್ ಮಾಡ್ತೀವಿ ನಾವು ಸೇರಿರೋದು ಏನ್ ಮಾಡ್ತೀವಿ ನೋಡ್ತೀರಿ. ಅದ್ರ ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ, ಈ ಒಂದು ಕೂಟಗಳಲ್ಲಿ ಏನ್ರಿ ಅನೇಕ ಜನಗಳು ಅನ್ಯ ಭಾಷೆಯಲ್ಲಿ ಮಾತಾಡೋದು ಕೂಡ ನಾವೇನ್ ಮಾಡ್ತೀವಿ, ನಾವು ಕೇಳಿದ್ವಿ. ಅಲ್ರ? ಅದರಿಂದ ಈ ಒಂದು ವಿಚಾರದ ಬಗ್ಗೆ ನಾವು ಸತ್ಯವೇದ ಏನಪ್ಪಾ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ರೀ. ಯಾಕೆ ತಿಳ್ಕೊಬೇಕು ಬದರ್? ಯಾಕೆ ಇದ್ ಬಗ್ಗೆ ಓದ್ಬೇಕು? ಸತ್ಯವೇದಲ್ಲಿ ಇದೆಲ್ಲ ಅನ್ಯ ಭಾಷೆ ಅಂತ ಮಾತಾಡೋದಂತ ಸತ್ಯವೇದ ಇಲ್ವಾ? ಇದ್ರ ಬಗ್ಗೆ ಏನ್ ತಿಳ್ಕೊಳ್ಳೋದು ಅವಶ್ಯಕತೆ ಇದೆಯಪ್ಪಾ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಯೇಸು ಕ್ರಿಸ್ತನ ಹೆಸರಲ್ಲಿ ಅದ್ಭುತ ಆಗೋದಿಲ್ವಾ? ಆಗ್ತಾ ಇದೆ ಅಲ್ವಾ? ಮತ್ತೆ ಅದ್ರಲ್ಲಿ ಏನ್ ತಿಳ್ಕೊಳ್ಳೋದೇ ಇದೆ? ಯೇಸು ಕ್ರಿಸ್ತ ನಾಮದಲ್ಲಿ ವಿಶ್ವಾಸ ಪಟ್ರೆ ನಾವು ಆತನ ಹೆಸರಲ್ಲಿ ಏನ್ ಕೇಳಿದ್ರು ಆಗ್ತಾರೆ ಅಂತ ಹೇಳಿರ್ಬೇಕಾದ್ರೆ ನಾವು ಅದ್ರಲ್ಲಿ ಇನ್ನೇನು ಸಂದೇಹ ಪಡೋದೇನಿದೆ? ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋಂಥ ಅವಶ್ಯಕತೆ ಏನಿದೆ ಬ್ರದರ್ ಅಂತ ಅಂದ್ಬಿಟ್ಟು ನಮ್ಗೆ ಒಂದು ಪ್ರಶ್ನೆ ಬರ್ಬೋದು. ಆದ್ರೆ ಈ ಪ್ರಶ್ನೆ ಏನ್ಕಪ್ಪ ಉದ್ಭವ ಆಗ್ತದೆ ಅಂತ ನೋಡೋದಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಮ್ಗೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತು 2 ವಾರ್ತೆಗಳನ್ನ ನಮ್ಗೆ ಏನ್ ಮಾಡಿದ್ರೆ ಹೇಳಿದ್ದಾರೆ, 2 ವಾಕ್ಯಗಳನ್ನ ನಮ್ಗೆ ಹೇಳಿದ್ದಾರೆ. ಅಲ್ವರ? ಅದು ಒಂದು ಎಚ್ಚರಿಕೆ ಕೊಡಂತ ವಾರ್ತೆಗಳ್ರಿ. ಅದರಿಂದ ನೋಡ್ಬೇಕಾದ್ರೆ ಈ ಒಂದು ವಾಕ್ಯದ ಒಂದು ನಿಮಿತ್ತವಾಗಿ ಇದ್ರ ಬಗ್ಗೆ ನಾವು ಓದುವಂಥದ್ದು ಏನಾಗಿದೆ, ನಮ್ಗೆ ಕಡ್ಡಾಯವಾಗಿ ಆಗಿದ್ದಾರೆ. ಅಲ್ವರ? ವಿ ಆರ್ ಫೋರ್ಸ್ಡ್ ಟು ಸ್ಟಡಿ ದಿಸ್ ಒನ್ ಬೇಸ್ಡ್ ಆನ್ ದಿಸ್ 2 ಸ್ಕ್ರಿಪ್ಚರ್ಸ್. ಯಾವ್ದಪ್ಪ ಅದು ಅಂತಂದ್ರೆ ನೋಡೋಣ ಅಂತೀನಿ. ಮತ್ತೆ 7ನೇ ಅಧ್ಯಾಯ 21 ಮತ್ತೆ 21ರಿಂದ 23. ಯಾರು ಸಹೋದರ ಸಹೋದರಿಗಳು ದಯವಿಟ್ಟು ಓದಿ. ಬಿಂದುಷ್ಟ ಓದಿ. 21ರಿಂದ 23 ಮತ್ತೆ 7ನೇ ಅಧ್ಯಾಯ 21ರಿಂದ 23. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ನಡೆಯುವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ನೋಡ್ರ,
ಇಲ್ಲಿ ಯೇಸು ಕ್ರಿಸ್ತು ತುಂಬಾ ಏನ್ರಿ ಒಂದು ಭಯಂಕರ ಟಫ್ ಆಗಿರೋಂಥ ಮಾತು ಹೇಳ್ತಾರೆ. ಅಂದ್ರ ಸ್ವಾಮಿ ಸ್ವಾಮಿ ಅಂತ ಹೇಳೋರು ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಇದು ಯಾರಿದು? ಯೇಸು ಕ್ರಿಸ್ತನ ಸ್ವಾಮಿ ಅಂತ ಹೇಳೋರು ಯಾರಪ್ಪ ಅಂತಂದ್ರೆ ಬೇರೆ ಧರ್ಮದವರು, ಬೇರೆ ಮತದವರು ಯೇಸು ಕ್ರಿಸ್ತನ ಸ್ವಾಮಿ ಅಂತ ಹೇಳ್ತಾರ? ಅದರ ಯಾರಪ್ಪ ಹೇಳಿದ್ರೆ ನಮ್ಮ ಏನ್ರಿ ಕ್ರೈಸ್ತವ್ರಿ. ಹಾಗೆ ಕ್ರೈಸ್ತವರಲ್ಲಿ ಎಲ್ಲಾರು ಯೇಸು ಕ್ರಿಸ್ತನ ಸ್ವಾಮಿ ಸ್ವಾಮಿ ಅಂತ ಹೇಳಿದ ಮಾತ್ರಕ್ಕೆ ಆ ಪರಲೋಕಕ್ಕೆ ಹೋಗಲ್ವಂತಾರೆ. ಸರಿ, ಯಾರಪ್ಪ ಈ ಕ್ಯಾಟಗರಿಲಿ ಯಾರಪ್ಪ ಬರ್ತಾರೆ ಅಂತ ನೋಡೋದಂದ್ರೆ, ಅಯ್ಯೋ ಬ್ರದರ್, ಇದು ಈ ವಿಗ್ರಹಾರಾಧನೆ ಮಾಡ್ತಾರೆ ನೋಡಿ ಯೇಸು ಕ್ರಿಸ್ತ ನಂಬ್ಕೊಂಡು ಅವ್ರಿಗೆ ಅಂತ ಅಂದ್ಬಿಡ್ತಾರೆ. ಅದನ್ನೆಲ್ಲ ಹೇಳ್ತಲ್ಲ ಅಲ್ಲಿ ನೋಡಿ, ಇವ್ರು ಯಾರು ಅಂತ ಅಂದ್ಬಿಟ್ಟು ಅಲ್ಲೇ ಮುಂದಕ್ಕೆ ವಚನದಲ್ಲಿ ಕೊಟ್ಟಿದ್ದಾರೆ. ಅದರ ಏನಪ್ಪ ಅಂತ ಹೇಳ್ತಾರೆ ಅಂತಂದ್ರೆ, ಏನು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನೋಡ್ರ, ಹಂಗಾರೆ ಯೇಸು ಕ್ರಿಸ್ತನ ಹೆಸರು ಬೋಧನೆ ಯಾರಪ್ಪ ಮಾಡ್ತಾರೆ? ಒಳ್ಳೆ ಬೋಧಕರು ಹೇಳ್ರಿ. ಅಲ್ವರ ಏನ್ರಿ ದೇವರ ವಾರ್ತೆಗಳನ್ನ ಸಾಡುವಂಥವ್ರು. ಅಲ್ವರ ಇವ್ರು ಬರೀ ಬೋಧನೆ ಮಾಡ್ತಾರ ಅಂದ್ರೆ ಇಲ್ಲ ರೀ. ನೋಡಿ ಮುಂದಕ್ಕೆ ಹೇಳ್ತಾರೆ, ನಿನ್ನ ಹೆಸರುಗಳ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ? ನೋಡ್ರ ಏನ್ ಹೇಳ್ತಾರೆ, ಕರ್ತನಲ್ಲಿ ಪ್ರೀತಿ ಅಂತ ಯೇಸು ಕ್ರಿಸ್ತನ ಹೆಸರಲ್ಲಿ ದೆವ್ವಗಳನ್ನ ಓಡಿಸೋದು, ಯೇಸು ಕ್ರಿಸ್ತನ ಹೆಸರಲ್ಲಿ ಅನೇಕ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನ ಮಾಡೋದು ಏನ್ರಿ. ಆ ದಿನದಲ್ಲಿ ಎಷ್ಟೋ ಜನಗಳು ಈ ಥರ ಬಂದು ಹೇಳ್ತಾರಂತೆ, ಇವ್ರಿಗೆಲ್ಲರೂ ಏನಾಗೋದಿಕ್ ಸಾಧ್ಯ ಇಲ್ವಂತೆ, ಪರಲೋಕ ರಾಜ್ಯಕ್ಕೆ ಬರಲ್ವಂತರಿ. ಯೇಸು ಕ್ರಿಸ್ತು ಇವ್ರಿಗೆ ಕೊಡಂತ ಉತ್ತರ ಏನಪ್ಪಾ ಅಂದ್ರೆ, ನಾನು ಎಂದಿಗೂ ನಿನ್ನ ಗುರುತನ್ನು ಕಾಣೇನು ಅಂತ ಹೇಳ್ತಾ ನೋಡ್ತೀರಿ. ಹಂಗಾರೆ ಯೇಸು ಕ್ರಿಸ್ತು ಇವ್ರಿಗೆ ಇಷ್ಟೊಂದು ಫೋರ್ಸ್ ಆಗಿ ಇಷ್ಟೊಂದು ಕಠಿಣವಾಗಿರೋಂಥ ಮಾತು ಯಾಕೆ ಕೇಳಬೇಕು? ಇವಾಗ ಯೇಸು ಕ್ರಿಸ್ತನ ಹೆಸರಲ್ಲಿ ಒಂದು ಅದ್ಭುತ ಮಾಡೋದಾಗ್ಲಿ, ಅದು ಯೇಸು ಕ್ರಿಸ್ತನ ಹೆಸರಲ್ಲಿ ನೋಡ್ರಿ ಒಂದು ದೆವ್ವಗಳನ್ನ ಓಡಿಸೋದಾಗ್ಲಿ, ಯೇಸು ಕ್ರಿಸ್ತನ ಹೆಸರಲ್ಲಿ ಏನೋ ಒಂದು ಒಳ್ಳೇದು ಮಾಡೋದಲ್ಲಿ ಏನ್ ತಪ್ಪಿದೆ? ಯಾಕೆ ಯೇಸು ಕ್ರಿಸ್ತ ಹಿಂಗೆ ಹೇಳ್ಬೇಕು ಅಲ್ವರಾ? ಅದರಿಂದ ಈ ಒಂದು ವಿಚಾರಗಳ ಬಗ್ಗೆ, ಯಾವ ವಿಚಾರಗಳು ಯೇಸು ಕ್ರಿಸ್ತ ಹೇಳ್ತಲ್ಲ, ದೆವ್ವಗಳನ್ನ ಓಡಿಸೋದಾಗ್ಲಿ, ಅದ್ಭುತಗಳನ್ನ ಮಾಡೋದಾಗ್ಲಿ, ಮಹತ್ ಕಾರ್ಯಗಳನ್ನ ಮಾಡೋದಾಗ್ಲಿ, ಇದ್ರ ಬಗ್ಗೆ ನಾವು ಸತ್ಯವೇದದಲ್ಲಿ ತಿಳ್ಕೊಳೋದು ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಯೇಸು ಕ್ರಿಸ್ತನೇ ಒಂದ್ ಕಡೆ ಹೇಳ್ತಾರೆ ಮಾಡಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಅವರೇ ಹೇಳ್ತಾರೆ ಈ ತರ ಯಾರು ಮಾಡ್ತಾರೋ ಅವ್ರನ್ನ ನಾನು ಏನ್ ಮಾಡೋದಿಲ್ಲ, ನಾನು ಎಂದಿಗೂ ನಿನ್ನನ್ನು ಅರಿಯೇನು ಅಂತ ಹೇಳ್ತಾರೆ. ಅಂದ್ರೆ ಇದು ಯಾವ ಟೈಮ್ಗೆ ಅಪ್ಲಿಕೇಬಲ್ ಆಗ್ತದೆ, ಯಾವ ಒಂದು ಸಮಯದಲ್ಲಿರೋಂಥ ಒಂದು ಕಾಲಕ್ಕೆ ಇದು ಅಪ್ಲೈ ಆಗ್ತದೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೋಡಿ ಇನ್ನೊಂದು ವಾಕ್ಯ ಓದೋಣ. ಎಲ್ಲಪ್ಪ ಅಂದ್ರೆ ಮತ್ತೇನ ಬರೆದಂತ ಸುವಾರ್ತೆ 24ನೇ ಅಧ್ಯಾಯ 24ನೇ ವಾಕ್ಯ, ಮ್ಯಾಥ್ಯೂ 24:24. ಓದಿ ರೂಪ ಅಷ್ಟು. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸೋಗೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೋಡ್ರ ಏನ್ ಹೇಳ್ತಾರೆ ಅಂದ್ರೆ, ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನ ಮಾಡ್ತದೆ. ಯಾರಪ್ಪ ಅಂದ್ರೆ ಯಾರೋ ಬೇರೆ ಧರ್ಮದಲ್ಲರಿ, ಸುಳ್ಳು ಕ್ರಿಸ್ತವರು, ಸುಳ್ಳು ಪ್ರವಾದಿಗಳು ಅಲ್ವರ ಅಂದ್ರೆ ಬರ್ತಾರಂತೆ ನೋಡ್ರಿ ಅಂತೀನಿ. ಹಂಗಂದ್ರೆ ಲೋಕದಲ್ಲಿ ನೀವೆಲ್ಲ ಮಾಡಂತ ಸಂದರ್ಭದಲ್ಲಿ ಸುಳ್ಳು ಪ್ರವಾದಿಗಳಿರ್ತಾರೆ, ಸುಳ್ಳು ಕ್ರಿಸ್ತವರಿರ್ತಾರೆ. ಹಂಗಾರೆ ನಾವು ಯಾವ್ದಪ್ಪ ನಿಜ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ರೀ. ಸರಿ, ಈ ನಿಜ ಅಥವಾ ಸುಳ್ಳು ಅಂತ ನಾವು ತಿಳ್ಕೊಬೇಕು ಅಂತಂದ್ರೆ ನಾವೇನ್ ಗೊತ್ತಾ ಮಾಡ್ಬೇಕು? ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೆ ಇದನ್ನ ಸತ್ಯವೇದ ಮುಖಾಂತರ ಓದ್ಬೇಕ್ರಿ. ಯಾರು ನೋಡಿ, ನಮಗೆ ಆಧಾರ ಯಾವ್ದಪ್ಪ ಅಂದ್ರೆ ನಮ್ಮ ಸತ್ಯವೇದ ರೀ. ನಾವ್ ಯಾರು ಯೇಸು ಕ್ರಿಸ್ತ ನೋಡಿಲ್ಲ. ಯೇಸು ಕ್ರಿಸ್ತ ನಮ್ಮ ಹತ್ರ ಮುಖಾಮುಖ ಮಾತಾಡೋರ? ನಾವ್ ಯೇಸು ಕ್ರಿಸ್ತ ಫೇಸ್ ಟು ಫೇಸ್ ನೋಡಿದಿರಾ? ಅವ್ರನ್ನ ಫೆಲೋಶಿಪ್ ಇಟ್ಕೊಂಡಿದ್ದೀರಾ? ಅವ್ರು ಯಾರು ಅಂತ ನಮ್ಗೆ ಹೆಂಗ್ ಗೊತ್ತಾಯ್ತು? ಎಲ್ಲ ವಾಕ್ಯದ ಮುಖಾಂತರನೇ ಗೊತ್ತಾಯ್ತು. ಅಲ್ಲಾರ ಯಾರೋ ನಮ್ಗೆ ವಾಕ್ಯ ಹೇಳ್ಕೊಟ್ಟಾರೆ, ಅವ್ರ ಮುಖಾಂತರ ಗೊತ್ತಾಗಿರ್ಬೋದು. ಆದ್ರೆ ವಾಕ್ಯ ಹತ್ರ ಅಲ್ಟಿಮೇಟ್. ವಾಕ್ಯ ಹೇಳ್ದಿರೋದ್ರೆ ಯಾರೋ ಹೇಳಿದ್ರೆ ಮತ್ತೆ ನಂಬಿಡ್ತೇವೆ ನಾವು. ಹಾಗಾದ್ರೆ ನಮಗೆ ವಾಕ್ಯ ಆಧಾರ ರೀ. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ ಇವತ್ತು ನಾವೇನಪ್ಪ ಮಾಡೋದ್ರೆ ಅನ್ಯ ಭಾಷೆಗಳು, ಅದ್ಭುತಗಳು, ಪ್ರವಾದನೆಗಳು, ದರ್ಶನ, ಕನಸು, ಇವೆಲ್ಲ ವಿಚಾರಗಳ ಬಗ್ಗೆ ನಾವೇನ್ ಮಾಡೋದ್ರೆ ಡೀಟೇಲ್ ಆಗಿ ಸತ್ಯವೇದ ಏನ್ ಹೇಳ್ತಾರೆ ನಾವೇನ್ ಮಾಡೋಣ ತಿಳ್ಕೊಳ್ಳೋಣ ಅಲ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ, ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಅನ್ಯ ಭಾಷೆಗಳ ಬಗ್ಗೆ ಓದೋಣ. ಇವತ್ತು ಬರೀ ಅನ್ಯ ಭಾಷೆಗಳ ಬಗ್ಗೆ ಏನ್ ಮಾಡೋಣ ನಾವು ಓದೋಣ ಅಲ್ರ. ಸರಿ, ಏನಪ್ಪ ಇದು ಅನ್ಯ ಭಾಷೆಗಳು ಅಲ್ರ? ಏನಪ್ಪ ಅನ್ಯ ಭಾಷೆಗಳು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋಗ್ಲೆ ಅಂತ ಮಾತಾಡೋದೇನ್ರಿ ಅನ್ಯ ಭಾಷೆ. ಇದೊಂದು ಎಕ್ಸಾಂಪಲ್ ನೋಡ್ಸಿದ್ ನಾನು. ಈ ತರ ಏನ್ರಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಂಥದ್ದೇನ್ರಿ ಅನ್ಯ ಭಾಷೆ ಅದರ. ಸೊ ಅದಕ್ಕೆ ಏನಕ್ಕಪ್ಪ ಅನ್ಯ ಭಾಷೆ ಅಂತ ನೋಡೋದಂತಂದ್ರೆ ಏನ್ರಿ, ಇದು ಕ್ರೈಸ್ತವರಾಗಿರೋದಕ್ಕೆ ಒಂದು ಸೂಚನೆ. ಏನಪ್ಪ ಅಂದ್ರೆ ಅನ್ಯ ಭಾಷೆ ದೇವರು ನಮ್ಮನ್ನ ಪವಿತ್ರಾತ್ಮನ ಅಭಿಷೇಕ ಮಾಡಿದ್ದಾರೆ ಅಂತಂದ್ಬಿಟ್ಟು ಐಡೆಂಟಿಫಿಕೇಶನ್ ಏನಪ್ಪಾ ಅಂತಂದ್ರೆ
ಈ ಪವಿತ್ರಾತ್ಮ ಭರಿತರಾಗಿ ನಾವು ಏನ್ರಿ ಬಾಯಿಗೆ ಬರ್ತಾರಲ್ಲ ಭಾಷೆಗಳನ್ನೆಲ್ಲ ಮಾತಾಡ್ತಿರಿ ಗೊತ್ತಾ, ಅಂದ್ರೆ ಅದು ಏನ್ರಿ ದೇವರಿಂದ ಅಭಿಷಿಕ್ತನಾಗಿದ್ದಾನೆ ಅಂತ ಒಂದು ಸೂಚನೆ ಅಲ್ವರ. ಅದಕ್ಕೆ ಇದೆಲ್ಲಾ ಕ್ರೈಸ್ತವ್ರಿಗೆ ಏನಾಗಿರ್ಬೇಕು ಇರಬೇಕು ಅಂತ ಏನ್ರಿ ಸಾಮಾನ್ಯವಾಗಿ ಅಭಿಪ್ರಾಯ. ಸರಿ, ಇದ್ರ ಬಗ್ಗೆ ಸತ್ಯವೇದ ಫಸ್ಟ್ ಏನ್ ಹೇಳ್ತಾರೆ, ಎಲ್ಲಾರ್ಗೂ ಇದಿರ್ಬೇಕಾ ಅಂತ ನೋಡ್ಬೇಕ್ರೆ ಸತ್ಯವೇದನ ಹೇಳ್ತಾರೆ. ನಾವು ಓದೋ ನೋಡಿದ್ದೀನಿ 1 ಕೊರಿಂಥ 12ನೇ ಅಧ್ಯಾಯ 29 ಮತ್ತೆ 30ನೇ ವಾಕ್ಯ. ಮೇಷಕ್ ಬದರ್ ಓದಿ. ಎಲ್ಲರೂ ಪ್ರವಾದಿಗಳೇ, ಎಲ್ಲರೂ ಉಪದೇಶಕರೇ, ಎಲ್ಲರೂ ಮಹತ್ ಕಾರ್ಯಗಳನ್ನು ಮಾಡುವವರೇ, ರೋಗ ವಾಸ ಮಾಡುವ ವರಗಳು ಎಲ್ಲರಿಗೂ ಉಂಟು. ಎಲ್ಲರೂ ವಾಣಿಗಳನ್ನು ಆಡುವವರು, ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿಯುಂಟು. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ನೋಡ್ರ ಆಸಕ್ತಿಯಿಂದ ಏನ್ ಹೇಳ್ತಾರೆ ಅಪೇಕ್ಷಿಸಿರಿ. ಇಲ್ಲಿ, ಏನ್ರಿ ಅಪೋಸ್ಟಲ್ ಪೌಲ್ ಒಂದ್ ಮಾಡ್ತಾರೆ, ಏನಪ್ಪ ಎಲ್ಲರಿಗೂ ಈ ವರಗಳಿದ್ಯಾ, ಎಲ್ಲರೂ ಮಾಡ್ಬೋದಾ, ಎಲ್ಲರೂ ಇದ್ ಮಾಡಿಸ್ತದಾ ಅಂತಂದ್ರೆ ಅವರೇ ಒಂದು ಕ್ವಶನ್ ಮಾಡಕ್ ಹಾಕಿದ್ರು ಅಂತ ಹೇಳ್ತಾರೆ. ನಾನು ಏನಪ್ಪ ಅಂತಂದ್ರೆ ಎಲ್ಲಾರ್ಗೂ ಇದಿಲ್ಲ ರೀ, ಎಲ್ಲಾರ್ಗೂ ಇರ್ಬೇಕು ಅಂತನೂ ಇಲ್ಲ. ಇದ್ ನಾನು ಹೇಳ್ತಾ ಇಲ್ಲ, ಅಪೋಸ್ಟಲ್ ಪೌಲೇ ಹೇಳ್ತಾರೆ ನೋಡಿಂತೀರಿ. ಅಲ್ಲಾರ ಎಲ್ಲಾರ್ಗೂ ಇದಿರ್ಲೇಬೇಕು ಅಂತ ಅವಶ್ಯಕತೆನೇ ಇಲ್ಲ ರೀ. ದೇವರು ತನ್ನ ಪವಿತ್ರಾತ್ಮನ ಮುಖಾಂತರ ಯಾರ್ಯಾರಿಗೆ ಏನೇನು ವರ ಕೊಡ್ಬೇಕಾಗಿದ್ಯೋ ಆತನ ಚಿತ್ತಾನುಸಾರವಾಗಿ ಏನ್ ಮಾಡ್ತಾರೆ ದೇವ್ರು ಇದನ್ನ ಕೊಡ್ತಾರೆ ನೋಡ್ತೀವಿ. ನೋಡಿ ಬೈಬಲ್ ನೋಡಿದ್ರೆ ಪವಿತ್ರಾತ್ಮನ ವರ ಅಂತ ಒಂದಿದೆ, ಪವಿತ್ರಾತ್ಮನ ಫಲಗಳು ಅಂತಿದ್ದಾರೆ. ಇವೆರಡಿದೆ ನೋಡಿದ್ದೀರಿ. ಇವೆರಡು ಒಂದೇ ಅಲ್ಲ ರೀ, ಎರಡು ಬೇರೆ ಬೇರೆ ರೀ. ಅಲ್ಲರ ಪವಿತ್ರಾತ್ಮನ ವರ ಅಂದ್ರೆ ದೇವರು ನಮ್ಗೆ ಕೊಟ್ಟಿರಂತ ಸ್ಪೆಷಲ್ ಗಿಫ್ಟ್ ರೀ. ಆತನ ಕೆಲಸದಲ್ಲಿ ಆತನ ಸೇವೆಯಲ್ಲಿ ಉಪಯೋಗಿಸೋದಕ್ಕೆ ಯೂಸ್ ಮಾಡಂತ ಒಂದು ಗಿಫ್ಟ್. ಆ ಥರ ಒಂದು ಗಿಫ್ಟು ಏನಪ್ಪ ಅಂತಂದ್ರೆ ಅದರಲ್ಲಿ ಎಷ್ಟೋ ಗಿಫ್ಟ್ಗಳಿರ್ತದೆ. ಅನ್ಯ ಭಾಷೆಗಳು, ಅದರ ಅದ್ಭುತಗಳನ್ನ ಮಾಡೋಂಥದ್ದು, ದೆವ್ವಗಳನ್ನ ಓಡಿಸೋಂಥದ್ದು, ಪ್ರವಾದನೆಗಳನ್ನ ಮಾಡೋಂಥದ್ದು, ಇವೆಲ್ಲ ಏನ್ರಿ ಒಂದು ಗಿಫ್ಟು. ಅದರ ಇದು ಎಲ್ಲರಿಗೂ ಇರಬೇಕು ಅಂತ ಅವಶ್ಯಕತೆ ಇಲ್ಲ ರೀ. ಆದರೆ ಪವಿತ್ರಾತ್ಮನ ಫಲ ಅಂತೇನಿದೆ ನೋಡಿರ್ತೀನಿ, ಪವಿತ್ರಾತ್ಮ ಎಲ್ಲ ಕೊಟ್ಟಿರ್ತಾರಲ್ಲ, ಅದರಿಂದ ಬರೋಂಥ ಫಲ ಏನಿದೆಯೋ ಇದೆಲ್ಲರಿಗೂ ಇರಲೇಬೇಕಾಗಿತ್ತು. ಪವಿತ್ರಾತ್ಮನ ಫಲಗಳನ್ನೇನೋ ಲವ್, ಜಾಯ್, ಪೀಸ್, ಲಾಂಗ್ ಸಫರಿಂಗ್, ಫೇತ್, ಮೀಕ್ನೆಸ್, ಟೆಂಪರೆನ್ಸ್ ಅಂತ ಹೇಳ್ತಾರೆ ಗಲಾತ್ಯರ 5:22. ಇವೆಲ್ಲ ಪವಿತ್ರಾತ್ಮನ ಫಲ ಎಲ್ಲರಿಗೂ ಖಂಡಿತವಾಗೂ ದೇವ್ರು ಕೊಟ್ಟಿರ್ತಾರೆ. ಅದು ಗಿಫ್ಟು ಇಲ್ವಂತೆ. ನೋಡಿ ಎಲ್ಲಿದೆ ಅಂತಂದ್ರೆ 1 ಕೊರಿಂಥ 12ನೇ ಅಧ್ಯಾಯ 7ರಿಂದ 11 ಕೊಟ್ಟಾರೆ ನೋಡಿ, ಓದಿಂತೀನಿ. 1 ಕೊರಿಂಥ 12ನೇ ಅಧ್ಯಾಯ 7ರಿಂದ 11. ಜರಿಂತಾ ಸಿಸ್ಟರ್ ಓದ್ಬೋದಾ? ನಾಗಪ್ಪ ಬದರ್ ಓದಿ. ದೇವರು ಒಬ್ಬನೇ, ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರ ಆತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ಒಬ್ಬನಿಗೆ ದೇವರ ಆತ್ಮನ ಮೂಲಕ ಜ್ಞಾನ ವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನು ಆಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಈ ವರಗಳೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ನೋಡ್ರ ಏನ್ ಕ್ಲೀನ್ ಆಗಿ ಹೇಳ್ತಾರೆ ನೋಡಿರ್ತೀನಿ. ಅದ್ರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಏನ್ರಿ ಇವೆಲ್ಲವನ್ನು ಯಾರಪ್ಪ ದಯಪಾಲಿಸೋದು ಅಂತ ನೋಡ್ತಿದ್ರೆ ಆ ಒಬ್ಬ ಆತ್ಮನು, ಏನ್ರಿ ಒಬ್ಬ ಆತ್ಮನು ಏನ್ ಮಾಡ್ತಂತೀವನಲ್ಲ ದಯಪಾಲಿಸ್ತಾರಂತೆ. ಹೆಂಗೆ ದಯಪಾಲಿಸ್ತಾರೆ ಅಂತಾರೆ, ಇಷ್ಟ ಬಂದಂಗೆ ಕೊಟ್ಬಿಡ್ತಾರ ಅಂದ್ರೆ ಇಲ್ಲ ರೀ. ಅದರ ಸಭೆಯ ಪ್ರಯೋಜನಾರ್ಥಕವಾಗಿ ದೇವರಿಗೆ ಇಷ್ಟಾನುಸಾರವಾಗಿ ಇದೇನ್ ಮಾಡ್ತಂತೆ ದೇವರು ದಯಪಾಲಿಸ್ತಂತೆ. ಹಂಗಂದ್ರೆ ಇದರಲ್ಲಿ ಏನ್ ನಮ್ಗೆ ಗೊತ್ತಾಗ್ತಾರೆ ಅಂತಂದ್ರೆ ಎಲ್ಲಾರ ಹತ್ರನೂ ಇದಿರ್ಬೇಕು ಅಂತ ಅವಶ್ಯಕತೆ ಇಲ್ಲ ರೀ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅಲ್ವರ ಸರಿ, ಹಂಗಾರೆ ಇಲ್ಲ ಅಂತಾನೆ ಪವಿತ್ರಾತ್ಮನ ಇಲ್ಲ ಅಂತಾನೆ ಅರ್ಥ ಅಂದ್ರೆ ಇಲ್ಲ ರೀ. ಹಂಗಂತ ಅಪೋಸ್ಟಲ್ ಪೌಲ್ ಹೇಳಲ್ಲ. ಈ ಒಂದು ತಪ್ಪಾದ ಅಭಿಪ್ರಾಯನ ಕ್ಲಿಯರ್ ಮಾಡಕ್ಕೆ ಅಪೋಸ್ಟಲ್ ಪೌಲ್ 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಬರೆಯೋದು ಪೂರ್ತಿಯಾಗಿ ಬರೆದ್ಬಿಟ್ಟು ಕೊನೆಯದಾಗ ಒಂದು ಕನ್ಕ್ಲೂಷನ್ ಹೇಳ್ತಾರೆ ಅಂತಾರೆ. ಏನ್ ಕನ್ಕ್ಲೂಷನ್ ಹೇಳ್ತಾರೆ ನೋಡಿ, ಓದನ. 1 ಕೊರಿಂಥ 12ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಓದ ನೋಡಿದ್ದೀರಿ. ಯಾರೋ ಜರಿಂತ ಓದಿ ಬದರ್. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ನೋಡ್ರ ಇವುಗಳಲ್ಲೆಲ್ಲದರಲ್ಲೂ ಯಾವುಗಳಲ್ಲಿ ಅವಾಗೆ ನಾವು 29 ಮತ್ತೆ 30ನೇ ವಾಕ್ಯದಲ್ಲ, ಇವುಗಳು ಎಲ್ಲದರಲ್ಲೂ
ಶ್ರೇಷ್ಠವಾದಂತ ಒಂದು ವರ ಇದೆ. ಅಲ್ವರ ಅದನ್ನ ಏನ್ ಮಾಡಿ, ಶ್ರೇಷ್ಠವಂತ ಒಂದು ಮಾರ್ಗ ಇದೆ ಏನ್ರಿ, ಅದನ್ನ ನೀವು ಅಪೇಕ್ಷಿಸ್ರಿ ಅಂತ ಹೇಳ್ತಾರೆ. ಏನದು, ಕಂಟಿನ್ಯೂ ಮಾಡಿ ಬದಾರ. ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವು ಆಗಿದ್ದೇನೆ. ನೋಡ್ರ ಏನ್ ಹೇಳ್ತಾರೆ ನೋಡ್ರಿ ಅಂತೀನಿ. ಇನ್ನೂ ಉತ್ಕೃಷ್ಟ ಅಂತ ಮಾರ್ಗವನ್ನು ನಿಮ್ಗೆ ತೋರಿಸ್ತೀನಿ, ಇದಕ್ಕಿಂತ ಬೆಟರ್ ಆಗಿರಂತವೆ. ಯಾವ್ದಕ್ಕಿಂತ ಬೆಟ್ರು? ಅದ್ಭುತ ಮಾಡೋದು, ದೆವ್ವಗಳನ್ನ ಓಡಿಸೋದು, ಅನ್ಯ ಭಾಷೆಗಳಿದೆಯಲ್ಲ, ಇದಕ್ಕಿಂತ ಸೂಪರ್ ಆಗಿರೋದು ಇದೆ ಅಂತೆ. ಏನಪ್ಪಾ, ಎಲ್ಲರೂ ನಾವು ಇದೇ ಸೂಪರ್ ಅಂತ ತಿಳ್ಕೊಂಡಿದ್ರಿ. ಯಾವುದೋ ಅದ್ಭುತ ಮಾಡೋದು, ಅನ್ಯ ಭಾಷೆ ಮಾತಾಡೋದು, ದೆವ್ವಗಳು ನೋಡ್ಸ್ಬಿಟ್ರಿ ಏನ್ರಿ, ಏನ್ ಸೂಪರ್ ಪವರ್, ಪವಿತ್ರ ಪವರು ಅಂತಂದ್ರೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ, ಇದಕ್ಕಿಂತ ಪವರ್ಫುಲ್ ಆಗಿದೆಯಪ್ಪ ಒಂದು, ಅದನ್ನ ನೀವೆಲ್ಲಾರು ಆಸೆ ಪಡ್ರಿ ಅಂತ ಹೇಳ್ತಾರೆ. ಏನಪ್ಪಾ ಅದು ಅಂತಂದ್ರೆ 1 ಕೊರಿಂಥ 13ನೇ ಅಧ್ಯಾಯಕ್ಕೆ ಬರ್ತದೆ. 1 ಕೊರಿಂಥ 13ನೇ ಅಧ್ಯಾಯ ನಮ್ಗೆ ಚೆನ್ನಾಗಿ ಗೊತ್ತಾಗ ಹೇಳದೆ ಪ್ರೀತಿ ಬಗ್ಗೆ. ಅದು ಹೇಳ್ತಾರಲ್ಲ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡಿದವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವಂತ ಕಂಚು ಗಣಗಣಿಸುವಂತ ತಾಳವಾಗಿದ್ದೀನಿ ಅಂತ ಹೇಳ್ತಾರೆ. ನೋಡಿದ್ರ, ಅಪೋಸ್ಟಲ್ ಪೌಲ್ ಹೇಳ್ತಾರೆ, ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಎಲ್ಲದಕ್ಕಿಂತ ಬೆಟರ್ ಆಗಿರೋದು ಏನ್ರಿ, ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಲ್ವಾ, ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಅಲ್ಲ, ಪವಿತ್ರಾತ್ಮನ ಫಲಗಳು ಹೊರತು ಪವಿತ್ರಾತ್ಮ ವರಗಳಲ್ಲ. ಸರಿ, ಇವಾಗ ಏನ್ ಮಾಡೋಣ ಅಂದ್ರೆ, ಮೊದಲು ಅನ್ಯ ಭಾಷೆ ಬಗ್ಗೆ ನಾವೇನ್ ಮಾಡೋಣ, ನಾವು ಓದೋಣ. ಸರಿ, ಮೊದಲು ಅನ್ಯ ಭಾಷೆ ಬಗ್ಗೆ ಬೈಬಲ್ ಎಲ್ಲಪ್ಪ ಬರೆದಿದೆ ಅಂತಂದ್ರೆ, ಅಪೊಸ್ತಲ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ಯಾವಾಗ ಪವಿತ್ರಾತ್ಮ ದೇವ್ರ ಮಕ್ಕಳಿಗೆ ಕೊಡ್ತಾರೋ, ಪೆಂಟಿಕಾಸ್ಟ್ ದಿನ ಏನ್ರಿ ಸಭೆ ಮೇಲೆ ಸುರಿಸ್ತಾರೋ, ಆವಾಗ ಮೊದಲು ಸತ್ಯವೇದದಲ್ಲಿ ಅನ್ಯ ಭಾಷೆಗೆ ಕೊಡ್ತಿರೋದು. ಸರಿ, ಇಲ್ಲಿ ಏನಾಯ್ತು ಓದೋಣ ನೋಡಿಂತೀರಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1-4. ದಯವಿಟ್ಟು ಜರಿಂತಾ ಸಿಸ್ಟರ್ ಓದ್ತೀರಾ? ಜರಿಂತಾ ಸಿಸ್ಟರ್ ಓದ್ಬೋದಾ? ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ನೋಡ್ರ, ಏನಂತ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಏನ್ರಿ ಒಂದು ಶಬ್ದವು ಉಂಟಾಯ್ತು ಅಲ್ರ, ಏನ್ರಿ ಕೂತಿದ್ದ ಮನೆಯೆಲ್ಲ ಏನಂತ ತುಂಬಿಕೊಂಡಿತ್ತು ಅಲ್ರ. ಅದ್ ಮಾತ್ರ ಅಲ್ಲಂತೆ, ಉರಿಯುತ್ತಿದ್ದ ನಾಲಿಗೆ ತರ ವಿಂಗಡಿಸುವಂತ ಹಾಗೆ ಏನ್ರಿ ಅವ್ರಿಗೆ ಕಾಣಿಸಿಕೊಂಡಿತ್ತು. ಒಬ್ಬೊಬ್ರು ತಲೆ ಮೇಲೆ ಅಂತ ಬಂದು ಕೂತ್ಕೊಂಡಂತೆ ಅಲ್ರ. ನೆಕ್ಸ್ಟ್ ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ನೋಡ್ರ, ಏನ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಈ ತರ ಪವಿತ್ರಾತ್ಮ ಯಾವಾಗ ಅವ್ರ ಮೇಲೆ ಬಂತ ಏನ್ರ ಆಯ್ತಂತಂದ್ರೆ ನೋಡ್ರಿ, ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ತಮಗೆ ನುಡಿಯುವ ಶಕ್ತಿ ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡಕ್ ಪ್ರಾರಂಭಿಸಂತೆ. ನೋಡ್ರಿ, ಇದು ಫಸ್ಟ್ ಟೈಮ್ ಏನ್ರಿ ಪವಿತ್ರಾತ್ಮ ಬಂದವಾಗ ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೆ. ಪವಿತ್ರಾತ್ಮ ಬಂದ ತಕ್ಷಣ ಅನ್ಯ ಭಾಷೆಯಲ್ಲಿ ಮಾಡ್ತಾರೆ, ಮಾತಾಡಕ್ಕೆ ಶುರು ಮಾಡ್ತಾರೆ ಅಲ್ವರ. ಅದಕ್ಕೆ ಏನ್ರಿ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ, ಅದಕ್ಕೆ ಪವಿತ್ರಾತ್ಮ ಹೆಂಗ್ ಬರ್ತಾರಂತಲ್ಲಿ ಅಲ್ಲಿ ಬಂತು ಅಂತೀವಿ, ಅಗ್ನಿ ತರ ಬಂತು, ಅಗ್ನಿಮಯವಾಗಿ ಬಂತು ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ಎಷ್ಟೋ ಜನ ಮಾಡ್ತಾರೆ, ಪವಿತ್ರಾತ್ಮ ಅಂದ್ರೆ ಅಗ್ನಿ ಬರ್ತಾರೆ, ಅಗ್ನಿ ಬರ್ತದೆ, ಬೆಂಕಿ ಫೈರ್ ರಿವೈವಲ್ ಫೈರ್, ಫೈರ್ ಹೋಲಿ ಸ್ಪಿರಿಟ್ ಫೈರ್ ಅಂತ ಹೇಳ್ತಾರೆ ಅಲ್ವರ. ಅಲ್ಲಿ ಏನ್ ಬಂತಂತೆ, ಬೆಂಕಿ ಬಂತಂತ. ಇನ್ನೊಂದ್ಸತಿ ವಾಕ್ಯನ ಓದ್ರೆ ಗಮನಿಸಿ, ಎಲ್ಲಾರು ಓದ್ಬೇಕಾರೆ. ಸಿಸ್ಟರ್ ಇನ್ನೊಂದ್ಸತಿ ಓದಿಂತೀನಿ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಏನ್ ಬಂತಂತೆ, ಏನ್ರಿ ಬಿರುಗಾಳಿ ಬಂತ, ಬಿರುಗಾಳಿ ಬೀಸುತ್ತದೋ ಎಂಬಂತೆ ಅದರ ಆ ತರ ಬಂದಿದೆ ಹೊರತು ಬಿರುಗಾಳಿ ಎಲ್ಲ ಬಂದಿಲ್ಲ ರೀ. ನೆಕ್ಸ್ಟ್ ಮುಂದಕ್ಕೆ ಹೋಗ್ರಿ. ನೆಕ್ಸ್ಟ್ ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ನೋಡ್ರ, ಹೆಂಗ್ ಕಾಣಿಸ್ಕೊಂತಂತೆ,
ಏನ್ರಿ ಉರಿ ಅಂತ ಬೆಂಕಿ ತರ ನಾಲ್ಗೆ ಕೂತ್ಕೊಂಡ್ಬಿಡ್ತಾ ಅನ್ಕೊಟ್ಟೈತಾ? ನಾ ಉರಿ ಬೆಂಕಿ 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 ಕೂತ್ಕೊಂಡ್ಬಿಡ್ತಾ? ಉರಿ ಅಂತಿದ್ದ ನಾಲಿಗೆಗಳು ಆ ತರ. ಯಾರೋ ಫಾಸ್ಟ್ ಓಡ್ ಬಂದ್ರೆ ಗಾಡಿಲಿ ಏನಂತಾರೆ, ಏನಪ್ಪಾ ಒಳ್ಳೆ ಜೆಟ್ ಬಂದಂಗೆ ಬಂದ್ಬಿಟ್ಟೆ, ಜೆಟ್ಟ ಬಂದ್ಬಿಡ್ತು. ಆ ತರ ಎಕ್ಸ್ಪ್ರೆಷನ್ ಹೇಳ್ತಾರೆ. ಅದಿಲ್ಲ ಹಿಂಗ್ ಬಂತು ಅಂತ ಬಂತು, ಅದೇ ಬಂತು ಅಂತಲ್ಲ ರೀ, ಅಲ್ವರ? ಏನ್ ಮಾಡ್ಬಿಡ್ತಾರೆ, ಎಕ್ಸಾಜುರೇಷನ್ ಮಾಡ್ಕೊಂಡ್ಬಿಡ್ತಾರೆ. ಹಿಂಗೆ ಬಂದ್ಬಿಡ್ತು, ಇದೇ ಬಂದ್ಬಿಡ್ತು, ಇದೇ ಬಂದ್ಬಿಡ್ತು ಅಂತ. ಇಲ್ಲರಿ ಹಂಗ್ ಬಂದಿಲ್ಲ ರೀ, ಈ ತರ ಬಂತು ಅಂತ ಕೊಟ್ಟಿದ್ದಾರೆ. ಬಂದ ಅವಾಗ ಏನಪ್ಪ ಆಯ್ತು ಅಂದರೆ ಏನ್ರಿ, ನುಡಿಯುವಂತ ಶಕ್ತಿ ಪ್ರಕಾರ ಅವ್ರೇನ್ರಿ ಬೇರೆ ಬೇರೆ ಭಾಷೆಗಳನ್ನ ಮಾತಾಡೋರಂತೆ. ಓಕೆನಾ? ಇದು ನೋಡಿ, ಫಸ್ಟ್ ಟೈಮ್ ಪೆಂಟಿಕಾಸ್ಟ್ ದಿನ ಸಭೆಯಲ್ಲಿ ಪವಿತ್ರಾತ್ಮ ಸುರಿಸ್ದಂಗೆ ಆಯ್ತು. ಇದೇ ತರ 3.5 ವರ್ಷದ ನಂತರ ಅನ್ಯ ಜನಾಂಗದವರ ಮೇಲೆ ದೇವರು ತನ್ನ ಪವಿತ್ರಾತ್ಮ ಸುರಿಸ್ಬೇಕಾರೆ ಇದೇ ತರ ಆಯ್ತು. ಅಲ್ಲೂ ಕೂಡ ಏನಾಯ್ತು ಓದ ನೋಡಿದ್ದೀನಿ ಆ ವಾಕ್ಯನ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 44ರಿಂದ 46. ಆನಂದ್ ಬದರ್ ಓದ್ಬೋದಾ? ಬ್ರದರ್. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ, ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಆಶ್ಚರ್ಯಪಟ್ಟರು. ನಡೆದ ಸಂಗತಿಯನ್ನು ಪೇತ್ರನಿಗೆ ನೋಡಿದರು. ಇಲ್ಲೂ ಕೂಡ ನೋಡಿರ್ತೀರಿ, ಅನ್ಯ ಜನಾಂಗದವರ ಮೇಲೆ ಪವಿತ್ರಾತ್ಮ ಸುರಿಸ್ತಾವಾಗ ಅವರು ಏನ್ ಮಾಡ್ತಾರೆ, ನಾನಾ ಭಾಷೆಗಳಿಂದ ನುಡಿತಾ ದೇವರನ್ನು ಕೊಂಡಾಡ್ತಾ ಇದ್ರಂತೆ. ಅದ್ರ ನೋಡಿ, 2 ಇನ್ಸಿಡೆಂಟ್ ಅಲ್ಲೂ ಸೇಮ್ ಇದೇ ತರ ಇದ್ರೆ ಬೇರೆ ಬೇರೆ ಭಾಷೆ ಮಾಡಿದ ಪವಿತ್ರಾತ್ಮ ಬಂದವಾಗ ಮಾತಾಡಿದ್ರು ಅಂತ ಕೊಟ್ಟಿದ್ದಾರೆ ಅಲ್ವರ? ಅದಕ್ಕೆ ಏನ್ ಮಾಡ್ಬಿಡ್ತಾರೆ, ಪವಿತ್ರಾತ್ಮ ಬಂದ ಬೇರೆ ಬೇರೆ ಭಾಷೆ ಮಾತಾಡ್ತಾರೆ. ಅದಕ್ಕೆ ಅಂತ ಏನ್ ಮಾಡೋದು, ಮಾತಾಡೋದು ಅಲ್ವರ? ಅದಕ್ಕೆ ಅನ್ಯ ಭಾಷೆ ಬರ್ತಾರೆ, ಇದು ಪವಿತ್ರಾತ್ಮನ ಅಭಿಷೇಕ ಆಗಿರೋದು ಅನ್ಯ ಭಾಷೆ ಅಂತ ಹೇಳೋದು ಅಲ್ವರ? ಸರಿ, ಇವಾಗ ನಾವೇನ್ ಮಾಡೋಣ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಆ ವಾಕ್ಯನ ಇನ್ನೊಂದ್ಸತಿ ಓದೋಣ. ಅಪೊಸ್ತಲ ಕೃತ್ಯಗಳಲ್ಲಿ ಏನ್ರಿ ಏನಾಯ್ತು ಅಂತ ಇನ್ನೊಂದ್ಸತಿ ಓದ ನೋಡಿರ್ತೀನಿ. ಯಾರಪ್ಪ ಅಂತಂದ್ರೆ ವಿಕ್ರಮ್ ಬದರ್ ಓದ್ಬೋದಾ? ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 2ರಿಂದ 4 ನಿಧಾನ ಓದ್ಕೊಂಡ್ಬಂದ್ಬಿಡ್ತಾರೆ. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ನೋಡ್ರ, ಅವ್ರು ಏನಪ್ಪ ಮಾತಾಡಿದ್ರು ಅಂತಂದ್ರೆ ಏನ್ ಮಾತಾಡೋರಂತೆ ಗಮನಿಸಿದ್ರು? ಯಾರಾದ್ರ ಕೊನೆಗೆ ಏನಂತ ಹೇಳ್ತಾರೆ ವಾಕ್ಯದಲ್ಲಿ? ಅವ್ರು ಏನ್ ಮಾತಾಡಿದ್ರಂತೆ? ಬೇರೆ ಬೇರೆ ಭಾಷೆಗಳಲ್ಲೂ ಮಾತನಾಡಿದ್ರು. ನೋಡ್ರ, ಅನ್ಯ ಭಾಷೆ ಅಂತ ಕೊಟ್ಟವ್ರ? ಬೇರೆ ಬೇರೆ ಭಾಷೆ ಅಂತ ಕೊಟ್ಟಾರೆ ಹೊರತು ಅನ್ಯ ಭಾಷೆ ಅಂತ ಕೊಟ್ಟಿಲ್ಲ ರೀ. ಸರಿ ಬ್ರದರ್, ಬೇರೆ ಬೇರೆ ಭಾಷೆ ಅಂದ್ರೆ ಅದೇ ಬದರ್ ಅನ್ಯ ಭಾಷೆ ಬದರ್ ನಿಮ್ಗೆ ಗೊತ್ತಿಲ್ವ ಬದರ್ ಅಂತ ಎಷ್ಟೋ ಜನ ಕನ್ಕ್ಲೂಷನ್ ಬಂದ್ಬಿಡ್ತಾರೆ. ಸ್ವಲ್ಪ ಸಮಾಧಾನವಾಗಿರ್ರಿ. ನಮಗೆ ಏನಪ್ಪ ಪ್ರೂಫ್ ಬೇಕು. ಕರೆಕ್ಟಾ? ಏನ್ ಪ್ರೂಫು? ವಾಕ್ಯಕ್ಕೆ ವಾಕ್ಯನೇ ಆಧಾರ. ನಾವು ಎಷ್ಟು ಸತಿ ಹೇಳಿದ್ರಿ, ಬೈಬಲ್ಗೆ ಬೈಬಲ್ ಡಿಕ್ಷನರಿ. ಬೈಬಲಲ್ಲಿ ಏನೋ ಕ್ವಶನ್ ಇತ್ತು ಅಂದ್ರೆ ಎಲ್ಲಿ ಹುಡುಕ್ಬೇಕು? ಬೈಬಲಲ್ಲೇ ಹುಡುಕ್ಬೇಕು. ಎಲ್ಲಿದೆ? ಅಲ್ಲೇ ಮುಂದಕ್ಕೆ ಹೇಳ್ತಾರೆ, ಓದಿಂತ್ರಿ. ನೋಡಿ, ಔ ಟು ಸ್ಟಡಿ ದ ಬೈಬಲ್ ನಾವು ಏನ್ ಕಲ್ತಿದ್ರಿ? ಯಾವಾಗೋ ನಮಗೆ ಯಾವಾಗಾರ ಏನೋ ಪ್ರಶ್ನೆ ಬಂದ್ರೆ 10 ವಿಧಗಳಿದೆ ಬೈಬಲ್ ಅರ್ಥ ಮಾಡ್ಕೊಂಡಾಗ. ಅಂದ್ರೆ ಒನ್ ಆಫ್ ದ ಮೆಥಡ್ ಕಾಂಟೆಕ್ಸ್ಟಲ್ ಸ್ಟಡಿ ಅಂತ ಹೇಳ್ತಾರೆ. ಕಾಂಟೆಕ್ಸ್ಟ್ ಏನ್ ಹೇಳ್ತಾರೆ, ಮೇಲ್ಗಡೆ ಕೆಡೆ ಏನ್ ಹೇಳ್ತಾರೆ, ಸ್ವಲ್ಪ ನಾವು ನಿಧಾನವಾಗಿ ಓದ್ಬೇಕು. ಇವಾಗ ಹಂಗೆ ಮುಂದಕ್ಕೆ ಓದೋಣ ಏನ್ ಹೇಳ್ತಂತ ಅಲ್ಲೇ ಉತ್ತರ ಕೊಟ್ಟಾರೆ ವಿಕ್ರಮ್ ಬದರ್. ಹಂಗೆ ಕಂಟಿನ್ಯೂ ಮಾಡಿ ಬದರ್. 5ನೇ ವಾಕ್ಯನ ಓದಿ ಬದರ್ ಮುಂದಕ್ಕೆ. ಆಕಾಶದ ಕೆಳಗಿರುವ ಎಲ್ಲ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ನೋಡ್ರ, ಇಲ್ಲಿ ಸಿಚುವೇಶನ್ ಏನಪ್ಪಾ ಅಂದ್ರೆ, ಪೆಂಟಿಕಾಸ್ಟ್ ಟೈಮ್ ಅಲ್ಲಿ ಪಂಚಶತಮ ದಿನ ರೀ, 58th ಡೇ. ಅವತ್ತು ಪೆಂಟಿಕಾಸ್ಟ್ ಅಂತ ಅದೊಂದು ಗ್ರ್ಯಾಂಡ್ ಫೆಸ್ಟಿವಲ್ ಇಸ್ರೇಲ್. ಅದಕ್ಕೆ ಎಲ್ಲಾ ದೇಶಗಳಿಂದ ಎಲ್ಲಾ ಪ್ರಾಂತ್ಯಗಳಿಂದ ಯಹೂದ್ಯರು ಬಂದಲ್ಲಿ ನೆಲೆಸಿದ್ದಾರೆ. ನೆಕ್ಸ್ಟ್ ಏನಾಯ್ತಂತೆ ಬದರ್ ಆಮೇಲೆ? ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿಯೇ ಇವರು ಮಾತನಾಡುವುದನ್ನು ಕೇಳಿ ಭ್ರಮೆಗೊಂಡರು. ನೋಡ್ರ, ಅವರೆಲ್ಲ ಏನ್ ಕೇಳಿದ್ರಂತೆ? ಬೇರೆ ಬೇರೆ ದೇಶಗಳಲ್ಲಿ ಬಂದಿದ್ರಲ್ಲ, ಇವರ ಪವಿತ್ರಾತ್ಮ ಬಂದಾಗ ಅಪೋಸ್ತಲರ ಮೇಲೆ ಇವ್ರೇನ್ ಮಾತಾಡ್ರಂತೆ? ಬೇರೆ ಭಾಷೆಯಲ್ಲಿ ಮಾತಾಡೋರಲ್ಲ,
ಇದನ್ನ ಕೇಳಿರಂತ ಅಲ್ಲಿ ಜನಗಳು ಏನಂತ ಸಾಕ್ಷಿ ಕೊಟ್ರಂತೆ, ಅಯ್ಯೋ ಇವ್ರೇನಪ್ಪ ಅನ್ಯ ಭಾಷೆ ಮಾತಾಡ್ತಾ ಇದ್ದಾರೆ, ನಮ್ಗೇನು ಗೊತ್ತೇ ಆಗ್ತಾ ಇಲ್ಲ ಅಂತಂದ್ರ. ಶಿವ ಅಂತ ಈ ತರ ಮಾತಾಡಿದ್ರ, ಅವಾಗ ಅರ್ಥನೇ ಆಗಿಲ್ಲ ಅಂತ ಆ ತರ ಅಂದ್ರ. ಇಲ್ಲ ರೀ, ಗಮನಿಸಿ ಚೆನ್ನಾಗಿ ಏನ್ ಹೇಳ್ತಾರೆ, ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡೋದನ್ನ ಕೇಳಿ ಭ್ರಮೆಗೊಂಡರು ಅಂತ ಹೇಳ್ತಾರೆ. ಯಾವ ಭಾಷೆಯಲ್ಲಿ? ತಮ್ಮ ತಮ್ಮ ಭಾಷೆಯಲ್ಲಿ. ತಮ್ಮ ತಮ್ಮ ಭಾಷೆಯಲ್ಲಿ ಯಾವ ಭಾಷೆ? ಮುಂದಕ್ಕೆ ಹೇಳ್ತಾರೆ ನೋಡ್ರಿ, ಹಂಗೆ ಓದಿಂತೀನಿ, ಅಲ್ಲೇ ಓದಿ ಬದರ್, ಕಂಟಿನ್ಯೂ ಮಾಡಿ ಬದರ್. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತನಾಡುತ್ತಿರುವ ಇವರೆಲ್ಲರೂ ಗಲಾಲಿಯದವರೇ, ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತನಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಏನ್ ಹೇಳ್ದಿದೆ ಹೇಗೆ ಅಂತ ಕೇಳ್ತಾ ನೋಡ್ತೀನಿ. ಏನಪ್ಪ, ಇವರೆಲ್ಲ ಗಲೀಲಿಯದವ್ರದಲ್ವಾ ಇಸ್ರೇಲ್ ಜನಗಳು? ಅಪೊಸ್ತಲರಲ್ಲಿ ಯಾವ ಊರವ್ರು? ಎಲ್ಲ ಗಲೀಲಿಯದವರು, ಗಲೀಲಿಯಾದವರು. ಇವ್ರಿಗೆ ಹೆಂಗಪ್ಪ ನಮ್ಮ ಭಾಷೆ ಗೊತ್ತು? ಯಾವ ಭಾಷೆ? ನಮ್ಮ ಹುಟ್ಟು ಭಾಷೆ, ನಮ್ಮ ಮಾತೃಭಾಷೆ ಇವ್ರಿಗೆ ಹೆಂಗಪ್ಪ ಗೊತ್ತು? ಇವರು ನಮ್ಮ ಹುಟ್ಟು ಭಾಷೆಯಲ್ಲಿ ಮಾತಾಡ್ತಾ ಇದ್ದಲ್ಲ ಅಂತಂದ್ಬಿಟ್ಟು ಇದು ಹೇಗೆ ಅಂತಂದ್ಬಿಟ್ಟು ಭ್ರಮೆಗೊಂಡವರು ಅತ್ಯಾಶ್ಚರ್ಯಪಟ್ರಂತೆ. ನೋಡ್ರ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ, ಇವ್ರು ಮಾತಾಡಿರೋ ಭಾಷೆ ಏನ್ ಭಾಷೆ ಅಂತೆ? ಅರ್ಥ ಆಗ್ದಿರೋ ಭಾಷೆನಾ? ಶಿವಬಲ ಇವ್ರ ಅಂತ ಮಾತಾಡೋರ? ಇಲ್ಲ ರೀ, ಸ್ಪಷ್ಟವಾಗಿ ಅರ್ಥ ಆಗ ಭಾಷೆ ಮಾತಾಡೋರಿರ್ತೀನಿ. ಎಷ್ಟು ಭಾಷೆಯಲ್ಲಿ ಮಾತಾಡಿದ್ರು ಅದು ಕೊಟ್ಟಾರ ನೋಡ್ರಿ ಅಂತೀನಿ, ಎಣ್ಸ್ಕೊಂಡು ಹೋಗಿಬೇಕಾರೆ 17 ಭಾಷೆಯಲ್ಲಿ ಮಾತಾಡ್ತಾರೆ. ಕಂಟಿನ್ಯೂ ಮಾಡಿ ಬದಾರೆ, ಯಾರು ಎಣ್ಸಿ ಕೂತ್ಕೊಂಡು ಓದಿ ಬದಾರೆ, ಕಂಟಿನ್ಯೂ ಮಾಡಿ ಬದಾರೆ. ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತೇಮಿಯಾ, ಯೂದಾಯ, ಕಸ್ಟದೋಕಿಯಾ, ಪೋಂತ, ಆಸ್ಯ, ಫ್ರುಗ್ಯ, ಪಂಫುಲ್ಯ, ಐಗುಪ್ತ, ಕುರೇನೆಯ, ಮಗ್ಗಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು, ರೋಮಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತವಂತ ಲಿಬ್ಬಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರುಗಳ ಮಹತ್ತುಗಳನ್ನು ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ನೋಡ್ರ, ಇಷ್ಟು ಜನ 17 ಜನ ಏನಪ್ಪ ಸಾಕ್ಷಿ ಕೊಡ್ತಾರೆ ಅಂದ್ರೆ, 17 ಭಾಷೆಗಳಿಗೆ ಬಂದಿರೋ ಜನಗಳು ಏನಪ್ಪ, ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಾತುಗಳನ್ನು ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ನೋಡ್ರ, ಏನ್ ಸಾಕ್ಷಿ ಕೊಟ್ರಂತೆ, ಎಷ್ಟು ಕ್ಲೀನ್ ಆಗಿ ತೊಗೊಳ್ತೀನಿ. 17 ಭಾಷೆಗಳಿಂದ 1000 ಜನ ಬಂದಿದ್ರಿ. ಆ 1000 ಜನ ಏನು ವಿಟ್ನೆಸ್ ಕೊಟ್ರು ಅಂದ್ರೆ, ಏನಪ್ಪ ಇವರು ಏನ್ ಮಾತಾಡ್ತಾ ಇದಾರಪ್ಪ ಅಂತಂದ್ರೆ, ದೇವ್ರ ಮಹತ್ವಗಳನ್ನ ಮಾತಾಡ್ತಾ ಇದ್ದಾರೆ, ಅರ್ಥ ಆಗೋ ತರ ಮಾತಾಡ್ತಾರೆ. ಯಾವ ಭಾಷೆಯಲ್ಲಿ ಮಾತಾಡ್ತಾರೆ? ನಮ್ಮ ಹುಟ್ಟು ಭಾಷೆ ಅದಲ್ಲ, ಪ್ರಾಂತ್ಯ, ಪೊಂತ, ಅದರ ಏನ್ರಿ ಅರಬ್ಯ, ಅದರ ಕ್ರೀತ, ಈ ಎಲ್ಲಾ ಊರುಗಳಲ್ಲಿ ಒಂದೊಂದು ಭಾಷೆಗಳು ತೊಗೊಳ್ತೀವಿ. ಇವೆಲ್ಲಾ ಭಾಷೆಗಳಲ್ಲಿ ನಮ್ಮ ಹುಟ್ಟು ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಾರೆ ಅಲ್ವರ. ಹಂಗಾರೆ ಅನ್ಯ ಭಾಷೆ ಅಂದ್ರೆ ಸತ್ಯವೇದರ ಪ್ರಕಾರ ಏನ್ ಗೊತ್ತಾ ಏನ್ರಿ, ಅರ್ಥ ಆಗಂತ ಭಾಷೆ ಹೊರ್ತು ಅರ್ಥ ಆಗಿರೋಂಥ ಭಾಷೆ ಅಲ್ವೇ ಅಲ್ಲ ರೀ. ಅದಕ್ಕೆ ಇಂಗ್ಲೀಷ್ ಹೇಳ್ತಾರೆ ಟಂಗ್ಸ್ ಅಂತ ಹೇಳ್ತಾರೆ. ಎಷ್ಟು ಜನ ಮಾಡ್ತಾರೆ ಟಂಗ್ಸ್ ಅಂತ ತಕ್ಷಣ ಒಬ್ಬರು ಟಂಗ್ ಅಂತಂದ್ರೆ ದಟ್ ಇಸ್ ಅನ್ಲೋನ್ ಲ್ಯಾಂಗ್ವೇಜ್ ಬದರ್ ಅಂದ್ಬಿಟ್ಟು. ನೋ ನೋ, ಟಂಗ್ ಅಂದ್ರೆ ಏನು? ಇವಾಗ ನಾವು ಹೇಳ್ತೀವಿ, ಇಂಗ್ಲೀಷ್ ಕೇಳ್ತೀರಿ, ವಿಚ್ ಇಸ್ ಎ ಮದರ್ ಟಂಗ್ ಅಂದ್ರೆ ಏನರ್ಥ? ವಿಚ್ ಇಸ್ ಎ ಮದರ್ ಟಂಗ್ ಅಂದ್ರೆ ನೀವೇನು ಹೇಳ್ತೀರಾ ಹೇಳ್ರಿ? ಅಲ್ವರ, ಮಾತೃಭಾಷೆ, ಅದನ್ನ ಮದರ್ ಟಂಗ್ ಅಂತ ಹೇಳೋದು. ಅದಕ್ಕೆ ನಿಮ್ಮ ತಾಯಿ ನಾಲ್ಗೆ ಅಂದ್ರೆ ಪಿಂಕ್ ಆಗಿದೆ, ವೈಟ್ ಆಗಿದೆ ಅಂತ ಹೇಳ್ತೀರಾ? ಮದರ್ ಟಂಗ್ ಏನ್ರಿ? ನಾವು ಹುಟ್ಟು ಭಾಷೆ ರೀ, ನಾವು ಹುಟ್ಟಾಗಿರ್ಬೇಕು, ಏನ್ ಭಾಷೆ ಮಾತಾಡ್ತಾರೆ ಆ ಭಾಷೆನ ಹೇಳೋದು. ಅದನ್ನೇ ಸತ್ಯವೇದಲೆ ಟಂಗ್ಸ್ ಅಂತ ವಾರ್ತೆ ಏನ್ ಮಾಡೋರು, ಯೂಸ್ ಮಾಡೋರಿ ಅಷ್ಟೇ. ಟಂಗ್ ಅನ್ನ ಏನ್ರಿ, ಬೇರೆ ಏನಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಅದೊಂದು ಭಾಷೆ, ಅರ್ಥ ಆಗಂತ ಭಾಷೆ ಹೊರತು ಅರ್ಥ ಆಗದಿರಂತ ಭಾಷೆ ಅಲ್ವೇ ಅಲ್ಲ. ಇವತ್ತೆಲ್ಲ ಏನ್ ತಿಳ್ಕೊಂಡ್ಬಿಟ್ಟವ್ರೆ ಅಂತಂದ್ರೆ, ಎಲ್ಲಾ ವಿಶ್ವಾಸಿಗಳು ಪವಿತ್ರಾತ್ಮ ಇದ್ರೆ ಅನ್ಯ ಭಾಷೆ ಮಾತಾಡ್ಬೇಕು. ಅನ್ಯ ಭಾಷೆ ಇದ್ರೆ ನಾವೆಲ್ಲರಿಗೂ ಏನಪ್ಪಾ ನೋಡಿಸ್ತಾ ಇದ್ದೀರಿ ಅಂತಂದ್ರೆ, ನನ್ನಲ್ಲಿ ಪವಿತ್ರಾತ್ಮ ಇದೆ ನೋಡಪ್ಪ ಅಂತ ನಾವೇನ್ ಮಾಡ್ತಾ ಇದ್ರಿ, ಮತ್ತೊಬ್ರಿಗೆಲ್ಲ ನೋಡಿಸ್ತಾ ಇದ್ರಿ ಅಂತ ಒಂದು ಅಭಿಪ್ರಾಯ. ಸತ್ಯವೇದ ಹೇಳ್ತಾರೆ ಹಂಗೆ. ಸತ್ಯವೇದ ಏನ್ ಹೇಳ್ತಾರೆ ನೋಡಿದ್ರಿ? 1 ಕೊರಿಂಥ 14:22, 1 ಕೊರಿಂಥ 14:22. ರೂತ್ ಸಿಸ್ಟರ್ ಓದ್ತೀರಾ? ರೂತ್ ಸಿಸ್ಟರ್ ಓದ್ಬೋದ ಬೈಬಲ್? ಬಿಂದು ಅಷ್ಟು ಓದಿ.
ಆದದರಿಂದ ವಾಣೆಗಳನ್ನಾಡುವುದು ಹಂಬದವರಿಗೆ ಸೂಚನೆಯಾಗಿದೆ ಹೊರತು ಹಂಬುವವರಿಗೆ ಸೂಚನೆಯಾಗಿಲ್ಲವೆಂದು ನಾನು ತಿಳ್ಕೊಳ್ಳಬೇಕು. ನೋಡ್ರ, ಯಾರಿಗಂತ ಸೂಚನೆ ಇದು? ಏನ್ರಿ, ನಮ್ಮವ್ರಿಗ? ಏನ್ರಿ? ಏನ್ರಿ? ಬೈಬಲ್ ಅಪ್ಪ, ಅಯ್ಯೋ ನಾವು ಬಿಲಿವರ್ಸು, ಅಯ್ಯೋ ನನಗೆ ಪವಿತ್ರಾತ್ಮ ಬಂದಿದೆ, ಇದಕ್ಕೆ ವಿಟ್ನೆಸ್ ಏನ್ ಹೇಳ್ತಾರೆ? ಕ್ಲೀನಾಗಿ ಹೇಳ್ತಾರೆ. ಅಲ್ಲ ರೀ, ಅಲ್ರ ನಾವು ಕ್ರಿಸ್ತನ್ನ ಹಿಂಬಾಲಿಸ್ತಾ ಇದ್ರೆ ವಿಶ್ವಾಸಿಗಳಾಗಿದ್ರಿ ಅಂದ್ಬಿಟ್ಟು ಇದೆಲ್ಲ ರೀ ಸೂಚನೆ ಅಲ್ವರ. ಅದಕ್ಕೆ ಅನ್ಯ ಭಾಷೆಗೆ ತಿಳ್ಕೊಂಡು ನಿಪ್ಪಟ್ರು. ಸರಿ, ಇವಾಗ ಏನ್ ಮಾಡೋಣ ಅಂದ್ರೆ, ಇದು ಏನಕ್ಕೆ ಬಂತು ಅನ್ಯ ಭಾಷೆ? ಯಾಕೆ ಅಪೊಸ್ತಲ ಪೌಲ್ ಸಭೆಗೆ ಬರೀತಾರೆ ಅಂತ ನೋಡೋಣ. ಏನಾಯ್ತು ಪರಲ್ಲ, ಬ್ಯಾಕ್ ಗ್ರೌಂಡ್ ತಿಳ್ಕೊಬೇಕ್ರಿ ಅಲ್ವರ, ಏನಾಗಿದೆ ಅಂತ ಅಂದ್ಬಿಟ್ಟು ಅಲ್ವರ. ಯಾಕೆ ಅಂತಂದ್ರೆ, ಆಕ್ಚುಲಿ ಕೊರಿಂಥ ಸಭೆಗೆ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಅನ್ಯ ಭಾಷೆ ಬಗ್ಗೆ ಬರೀತಾರೆ. ಯಾಕೆ ಕೊರಿಂಥ ಸಭೆಗೆ ಪರ್ಟಿಕ್ಯುಲರ್ ಬರೀತಾರೆ? ಕೊರಿಂಥ ಅಂತ ಹೇಳ್ಬೇಕಾದ್ರೆ ಆ ಕಾಲದಲ್ಲಿ ಒಂದು ಬಿಸ್ನೆಸ್ ಹಬ್ ರೀ. ಇವಾಗ ಹೆಂಗೆ ನಮಗೆ ಬಿಸ್ನೆಸ್ ಹಬ್ ಅಂತಂದ್ರೆ ಬಾಂಬೆ ಅಲ್ರ. ಯಾಕೆ? ಬಾಂಬೆಲಿ ಸೀ ಪೋರ್ಟ್ ಇದೆ, ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಗೋದು, ನಮ್ಮದು ಸ್ಟಾಕ್ ಶೇರ್ಸ್ ಎಲ್ಲ ಹ್ಯಾಂಡಲ್ ಆಗೋದೆಲ್ಲ ಇಂಡಿಯಾದೆಲ್ಲ ಇರೋದಲ್ಲಿ ಡೆಲ್ಲಿಯಲ್ಲಿ ಇಲ್ಲ, ಬಾಂಬೆಲಿ ಇರೋದ್ರಿ ಅದರ. ಯಾಕಂದ್ರೆ ಬಾಂಬೆ ಬಿಸ್ನೆಸ್ ಹಬ್ಬು ಅಲ್ವರ. ಏನ್ರಿ, ಏರ್ಕ್ರಾಫ್ಟ್ ಇಂದ ಹಿಡ್ದು, ಏನ್ರಿ ಸೀ ಪೋರ್ಟ್ ಇಂದ ಹಿಡ್ದು, ರೈಲ್ ಇದರಿಂದ ಇದು ಎಲ್ಲ ಫೆಸಿಲಿಟೀಸ್ ಎಲ್ಲಪ್ಪ ಇದೆ ಅಂತಂದ್ರೆ ಬಾಂಬೆ ಇರೋಂಥ. ಬಾಂಬೆ ಅಂದ್ಬಿಟ್ಟು ಒಂದು ಬಿಸ್ನೆಸ್ ಹಬ್. ಅದರಿಂದ ಇದೇ ತರ ಕೊರಿಂಥ ಅಂದ್ಬಿಟ್ಟು ಒಂದು ಬಿಸ್ನೆಸ್ ಹಬ್ ಆಗಿತ್ತು ಆ ಕಾಲದಲ್ಲಿ. ಅದನ್ನ ಎಲ್ಲಾ ದೇಶದಲ್ಲಿ ಎಲ್ಲಾ ತರ ಭಾಷೆಗಳಿರೋಂಥ ಜನಗಳು ಎಲ್ಲಿ ವಾಸ ಮಾಡ್ತಾರೆ? ಕೊರಿಂಥ ಸಭೆಯಲ್ಲಿ ಮಾಡ್ತಾರೆ, ವಾಸ ಮಾಡ್ತಿದ್ರು. ಅದರಿಂದ ಕೊರಿಂಥ ಸಭೆಯಲ್ಲಿ ಎಂಥ ಒಂದು ಸಭೆ ಅಂದ್ರೆ ಮಲ್ಟಿ ಲ್ಯಾಂಗ್ವೇಜ್ ಚರ್ಚ್ ರೀ. ಒಂದೇ ಭಾಷೆ ತರ ಇರೋಂಥ, ಒಂದೇ ಜನಗಳು ಇರ್ತಾರಲ್ಲ, ಎಲ್ಲಾ ತರ ಭಾಷೆ ಮಾತಾಡ್ತಾರಂತ ಎಲ್ಲಾ ಭಾಷೆಗಳಿರೋಂಥ ಸೋದರಗಳು ಏನಾಗಿದ್ರು ಸಭೆಯಲ್ಲಿ ಇದ್ದಾರೆ. ಇವರೆಲ್ಲ ಏನಪ್ಪ ಮಾಡ್ತಾ ಇದ್ರು? ಸಭೆಗೆ ಬಂದವಾಗ ಇವ್ರ ಸ್ವಂತ ಭಾಷೆಯಲ್ಲಿ ಇಷ್ಟ ಬಂದಂಗೆ ಏನ್ ಮಾಡಿದ್ರು? ಮಾತಾಡಕ್ಕೆ ಶುರು ಮಾಡ್ತಾ ಇದ್ರು ಅದರ. ಇದು ಏನಾಯ್ತು ಅಂತಂದ್ರೆ, ಹೊರಗಡೆ ಇರೋರಿಗೆ ಕೇಳಿದವಾಗ ಇದೇನಪ್ಪ ಇವರು ಇಷ್ಟ ಬಂದಂಗೆ ಒಬ್ಬೊಬ್ಬರು ಒಂದೊಂದು ಭಾಷೆಯಲ್ಲಿ ಮಾತಾಡ್ತಾರಲ್ಲ, ಇದು ಏನಿದೆ ಒಂದು ಗಲಿಬಿಲಿ ತರ ಇದೆಯಲ್ಲ ಅಂತ ಏನ್ ಮಾಡ್ತಿದ್ರೆ, ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿತ್ತು ಸಭೆಯಲ್ಲಿ ಅಲ್ರ. ಹೇಗೆ ಇವತ್ತು ನೋಡಿರ್ತೀನಿ, ಇವತ್ತು ಯಾರ ಈ ಪೆಂಟಿಕಾಸ್ಟ್ ಸಭೆಗಳಲ್ಲಿ ಮಾತಾಡೋದು ಅನ್ಯ ಭಾಷೆ ಅದರ. ಭಾನುವಾರ ಆಗ್ಬಿಟ್ಟಂದ್ರೆ ದೊಡ್ಡದಾಗ ಚಪ್ಪಳೆ ತಕೊಂಡು ದೊಡ್ಡದಾಗ ತಮ್ಮಲ ಬಾಡ್ಸ್ಕೊಂಡು ಏನ್ತಾರೆ ಅನ್ಯ ಭಾಷೆಯಲ್ಲಿ ಕೂಗ್ತಾ ಇರ್ತಾರೆ. ಆಚೆ ಕಡೆ ಇರೋ ನೋಡೋದು ಏನ್ ಹೇಳ್ತಾರೆ? ಏನಪ್ಪ ಹುಚ್ಚಿಡಿ ಬಿಡುತ್ತೆ ಅವರು, ಏನ್ ಹಿಂಗೆ ಕೂಗಾಡ್ತಾರೆ, ಏನ್ ಹಿಂಗೆ ಎಗರಾಡ್ತಾರೆ ಅಂತ ಹೇಳ್ತಾರ ಇಲ್ವಾ? ನೋಡಿ, ಅಪೊಸ್ತಲ ಪೌಲ್ ಇದನ್ನೇ ಹೇಳ್ತಾರೆ ನೋಡಿದ್ರಿ. ಇದು ನೋಡ್ಬಿಟ್ಟು ಜನಗಳು ಏನ್ ಹೇಳ್ತಾರಂತೆ? 1 Corinthians 14:23 ರೂಪ ಓದ್ಬೋದಾ? 1 Corinthians 14:23. ಈಗಿರುವಲ್ಲಿ ಸಭೆಯೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಎಲ್ಲರೂ ವಾಣಿಗಳನ್ನಾಡಿದರೆ ಈ ವರವನ್ನು ಹೊಂದಿದವರ ಸಭೆಯವರು ಅಥವಾ ಕ್ರಿಸ್ತ ನಂಬಿಕೆಯಿಲ್ಲದವರು ಒಳಗೆ ಬಂದು ನೋಡಿ, ನಿಮಗೆ ಹುಚ್ಚು ಹಿಡಿದವರೇ ಎಂದು ಹೇಳುವುದಿಲ್ಲವೋ? ಇವತ್ತು ಹೇಳ್ತಾರಲ್ಲ, ಹುಚ್ಚಿಡ್ತಿಲ್ಲ ನಿಮ್ಗೆ, ಹುಚ್ಚಿಡ್ತಾರ ಆಡ್ತೀರ ಅಂದ್ಬಿಟ್ಟು ಇದೇ ತರ ಹೇಳ್ತಾ ಇದ್ರು ನೋಡಿದ್ರಿ ಸಭೆಯಲ್ಲಿ ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಅಪೊಸ್ತಲ ಪೌಲು ಅದನ್ನ ಏನ್ ಮಾಡ್ತಾರೆ ಇವಾಗ ಡೀಟೇಲ್ ಆಗಿ ಅರ್ಥಪಡಿಸ್ತಾರೆ. ಏನಂತ ಅರ್ಥಪಡಿಸ್ತಾರೆ ನೋಡಪ್ಪ, ನಿಮಗೇನೋ ಈ ಭಾಷೆ ಪ್ರಯೋಜನ ಆಗ್ತದೆ, ನೀವು ಮಾತಾಡ್ಬಿಡ್ತೀರಾ ಅಲ್ವರ. ಸರಿ, ಮತ್ತೊಬ್ರು ಇರ್ತಾರೆ ಗೊತ್ತಾ, ಆ ಭಾಷೆ ಬರ್ದಿರೋರು, ಅವ್ರಿಗೆ ಇದು ಪ್ರಯೋಜನ ಆಗ್ಬೇಕಲ್ಲ. ಹೆಂಗ್ ಪ್ರಯೋಜನ ಆಗ್ತದೆ? ನೀವೆಲ್ಲ ಪ್ರಾರ್ಥನೆ ಮಾಡೋದು ಮಾಡ್ಬಿಡ್ತೀರಾ, ಕೊನೆಯಲ್ಲಿ ಅವ್ರು ಆಮೇನ್ ಅಂತ ಹೇಳ್ಬೇಕಲ್ವಾ? ಹೆಂಗೆ ಆಮೇನ್ ಅಂತ ಹೇಳಕ್ ಸಾಧ್ಯ? ನಿಮ್ಮ ಹೇಳಂತ ಭಾಷೆ ಮತ್ತೊಬ್ಬರಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಹೆಂಗೆ ಅವ್ರು ಆಮೇನ್ ಅಂತ ಹೇಳಕ್ ಸಾಧ್ಯ? ಅದರಿಂದ ದಯವಿಟ್ಟು ಸಭೆಯಲ್ಲಿ ಅರ್ಥ ಆಗಂತ ಭಾಷೆ ಮಾತಾಡಿ ಅಂತ ಹೇಳ್ತಾರೆ ಅಪೊಸ್ತಲ ಪೌಲು. ನೋಡಿ, ವಾಕ್ಯ ಓದೋಣ. ಎಲ್ಲಪ್ಪ ಅಂದ್ರೆ 1 ಕೊರಿಂಥ 14ನೇ ಅಧ್ಯಾಯ 14-17. ವಿಶಾಲಾಕ್ಷಿ ಸಿಸ್ಟರ್ ಓದ್ತೀರಾ? 1 Corinthians 14 chapter 14-17. ಯಾಕಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಹಾಗಾದರೇನು? ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ನೀನು ಆತ್ಮದಿಂದ ಮಾತ್ರ ದೇವರ ಸ್ತೋತ್ರ ಮಾಡಿದರೆ ಆ ವರವನ್ನು ಹೊಂದದಿರುವ ಸಭೆಯವನಿಗೆ ನೀನು ಹೇಳಿದ್ದು ತಿಳಿಯದೆ ಇರುವುದರಿಂದ ನೀನು ಮಾಡುವ ಕೃತಜ್ಞತಾ ಸ್ತುತಿಗೆ ಅವನು ಆಮೇನ್ ಎಂದು ಹೇಗೆ ಹೇಳಾನು? ನೋಡ್ರ ಎಷ್ಟು ಕ್ಲೀನ್ ಆಗಿದೆ ಅಂತ. ಅದರ ನೀನೇನೋ ಮಾಡ್ಬಿಡ್ತೀಯಪ್ಪ ಅದರ, ಆದ್ರೆ ಏನ್ರಿ ಆ ಭಾಷೆನ ಅರ್ಥ ಮಾಡ್ಕೊಳಕ್ಕೆ ವರ ಇಲ್ವಲ್ಲ, ಅರ್ಥನೇ ಆಗೋದಲ್ಲ. ಅರ್ಥ ಆಗ್ದಿರಂತ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನು ಹೆಂಗೆ ಕೃತಜ್ಞತಾ ಸ್ತುತಿ ಮಾಡಿ ನೀನು ಹೇಳಂತ ಮಾತಿಗೆ ಆಮನೆ ಅಂತ ಹೇಳ್ತಾರೆ. ಆಮನಿಂದ ಅರ್ಥ ಏನೋ? ಹಾಗೇ ಆಗಲಿ
ಅದಕ್ಕೆ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಮಾಡ್ತಾರೆ, ಕೊನೆ ಒಬ್ಬರು ಪ್ರಾರ್ಥನೆ ಮಾಡ್ತಾರೆ, ಎಲ್ಲರೂ ಆಮೇಲೆ ಅಂತ ಹೆಂಗೆ ಗೊತ್ತಾರ್ಥ, ಅದೇ ಥರ ಆಗಲಿ ಅವ್ರು ಏನು ಪ್ರೇಯರ್ ಮಾಡಿದ್ರೋ ಅದು ನಮ್ಮ ಪ್ರೇಯರು ಕೂಡ ಅಂತ ಅಂದಂಗೆ ರೀ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ, ನೀವು ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ದಯವಿಟ್ಟು ಅರ್ಥ ಆಗಂತ ಭಾಷೆ ಮಾತಾಡ್ರಪ್ಪ ಹೇಳ್ತಾರೆ ಅಪೊಸ್ತಲ ಪೌಲ್. ಎಲ್ಲಾರ್ಕಿಂತ ಅಧಿಕವಾಗಿ ನಾನೇನು ಮಾಡ್ತೀನಿ, ಬೇರೆ ಭಾಷೆಯಲ್ಲಿ ಮಾತಾಡ್ತೀನಿ, ಆದರೆ ಸಭೆಯಲ್ಲಿ ಮಾತ್ರ ಬೇರೆಯವ್ರಿಗೆ ಅರ್ಥ ಆಗಂತ ರೀತಿಲಿ 5 ಮಾತು ಮಾತಾಡಿದ್ರೆ ಅದು ಬೆಟರು ಅಂತ ಹೇಳ್ತಾರೆ. 1 Corinthians 14 ಚಾಪ್ಟರ್ 18 to 20. ನಾಗಪ್ಪ ಬ್ರದರ್ ಓದ್ತೀರಾ? ನಾಗಪ್ಪ ಬ್ರದರ್ ಸರಿ, ಓಕೆ. ಜರಿಂತ ಅಷ್ಟು ಓದ್ಬೋದಾ? ಎಸ್ ಪಾಸ್ಟರ್. ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚು ವಾಣಿಗಳನ್ನಾಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನಾಡುವುದಕ್ಕಿಂತ ನನ್ನ ಬುದ್ಧಿಯಿಂದ 5 ಮಾತುಗಳನ್ನಾಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದದ್ದು. ನೋಡ್ರ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿರ್ತೀನಿ. ಎಲ್ಲಾರ್ಕಿಂತ ಜಾಸ್ತಿ ನಾನೇಪ್ಪ ಮಾತಾಡೋದು ಅನ್ಯ ಭಾಷೆಯಲ್ಲಿ, ಅದೇ ಬೇರೆ ಭಾಷೆಯಲ್ಲಿ. ಆದರೂ ಸಭೆಗೆ ಪ್ರಯೋಜನಾರ್ಥಕವಾಗಿರ್ಬೇಕಾದ್ರೆ ನನಗೇನೋ ಗೊತ್ತೊಂಬಿಟ್ಟು ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಏನ್ ಪ್ರಯೋಜನ ಆಗ್ತದೆ? ಏನ್ ಪ್ರಯೋಜನ ಆಗ್ತದೆ? 10,000 ಮಾತುಗಳು ಅರ್ಥ ಆಗ ರೀತಿಯಲ್ಲಿ ಮಾತಾಡೋದಕ್ಕಿಂತ ಸಭೆಯಲ್ಲಿ ಅರ್ಥ ಆಗಂತ 5 ಮಾತು ಮಾತಾಡಿದ್ರೆ ಗ್ರೇಟು ಅಂತ ಹೇಳ್ತಾರೆ. ದಟ್ ಈಸ್ ದ ಬೆಸ್ಟ್ ವೇ ಅಂತ ಹೇಳ್ತಾರೆ. ಅದಕ್ಕೆ ನಾನು ಸಭೆಗೆ ಪ್ರಯೋಜನಕ್ಕಂತರ 5 ಮಾತು ಮತ್ತೊಬ್ರಿಗೆ ಅರ್ಥ ಆಗ್ಬೇಕು ನೋಡ್ರಿ ಅಂತ 5 ಮಾತು ಮಾತಾಡ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ, ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಕೊಡ್ತಾರೆ? ಮ್ಯೂಸಿಕಲ್ ಎಕ್ವಿಪ್ಮೆಂಟ್ಸ್ಗಳದ್ದು ಉದಾಹರಣೆ ಕೊಡ್ತಾರೆ. ಆ ಕಾಲದಲ್ಲಿ ನಮ್ಮ ಥರ ಎಲ್ಲ ಮ್ಯೂಸಿಕಲ್ ಎಕ್ವಿಪ್ಮೆಂಟ್ ಜಾಸ್ತಿ ಇಲ್ಲ ರೀ. ಅದಕ್ಕೆ ಏನು ಮಾಡ್ತಾರೆ, ತುತ್ತೂರಿ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ. ಇಸ್ರೇಲಲ್ಲಿ ಹಲವಾರು ತುತ್ತೂರಿಗಳಿರ್ತಾರೆ. ಒಂದೊಂದು ತುತ್ತೂರಿ ಊದ್ರೆ ಒಂದೊಂದು ಅರ್ಥಗಳಿತ್ತು. ಅಂದರೆ ಯೂಬ್ಲಿ ಹಬ್ಬಕ್ಕೆ ಒಂದು ತುತ್ತೂರಿ ಇತ್ತು, ಅದರ ಪಾಪ ನಿವಾರಣೆ ದಿನಕ್ಕೆ ಒಂದು ತುತ್ತೂರಿ ಇತ್ತು, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಒಂದು ತುತ್ತೂರಿ ಇತ್ತು, ಎಚ್ಚರಿಕೆಗೆ ಒಂದು ತುತ್ತೂರಿ ಇತ್ತು. ಈ ಥರ ಪ್ರತಿಯೊಂದು ತುತ್ತೂರಿ ಓದ್ಬೇಕಾದ್ರೆ ಆ ಒಂದು ಶಬ್ದ ಕೇಳಿದ ತಕ್ಷಣ ಇದು ಏನಕ್ಕೆ ಅಂತಂದ್ಬಿಟ್ಟು ಅರ್ಥ ಕೊಡೋದ್ರಿ. ಅಪೊಸ್ತಲ ಪೌಲ್ ಇದನ್ನ ಉದಾಹರಣೆ ಇಟ್ಕೊಂಡು ಹೇಳ್ತಾರೆ, ಒಂದೊಂದು ತುತ್ತೂರಿಗೆ ಹೆಂಗೆ ಅರ್ಥಗಳಿದೆಯೋ, ಒಂದೊಂದು ಸೌಂಡ್ಗಳಿಗೆ ಹೆಂಗೆ ಅರ್ಥ ಇದೆಯೋ, ಆ ಥರ ಎಲ್ಲ ಲೋಕದಂಥ ಭಾಷೆಗಳಿಗೆ ಅರ್ಥ ಇದೆ. ಅರ್ಥ ಇಲ್ದಿರ ಯಾವ ಭಾಷೆನೂ ಇಲ್ಲ ಅಂತ ಹೇಳ್ತಾರೆ ನೋಡಿದ್ರಿ. ಎಲ್ಲಿ? 1 Corinthians 14 ಚಾಪ್ಟರ್ 7 to 10. ಆನಂದ್ ಬದರ್ ಓದ್ತೀರಾ? 1 Corinthians 14 ಚಾಪ್ಟರ್ 7 to 11. ಕೊಳಲು, ವೀಣೆ ಮೊದಲಾದ ಆ ಚೇತನ ವಾದ್ಯಗಳು ಸ್ವರಗಳಲ್ಲಿ ಯಾವ ಭೇದವನ್ನು ತೋರಿಸದಿದ್ದರೆ ಓದಿದ್ದು ಅಥವಾ ಬಾರಿಸಿದ್ದು ಇಂಥದೇ ಎಂದು ಹೇಗೆ ತಿಳಿಯುವುದು? ನೋಡ್ರ, ಇಂಥದೇ ಅಂತ ಹೆಂಗ್ ಗೊತ್ತಾಯ್ತದೆ? ಅದಲ್ಲ, ಕೊಳ್ಳಳು ವೀಣೆ ಎಲ್ಲ ಹೇಳ್ತಾರಲ್ಲ, ಎಲ್ಲಾ ಒಂದೇ ತರ ಕೊಟ್ಬಿಟ್ರೆ ಅಥವಾ ಎಂದ ಸೌಂಡೇ ಕೊಡ್ಲಿಲ್ಲ ಅಂತಂದ್ರೆ ಯಾವ್ದು ಹೆಂಗ್ ಕ್ರಿಟಿಕ್ ಸಾಧ್ಯ? ಆಮೇಲೆ ಕಂಟಿನ್ಯೂ. ತುತ್ತೂರಿಯು ಗೊತ್ತಿಲ್ಲದ ಶಬ್ದವನ್ನು ಕೊಟ್ಟರೆ ಯಾರು ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳುವರು? ನೋಡ್ರ, ಯಾರು ಸಿದ್ಧ ಮಾಡ್ಕೊಳಕ್ ಸಾಧ್ಯ? ತುತ್ತೂರಿ ಸರಿಯಾದ ಶಬ್ದ ಕೊಡಿದ್ರೆ ಯುದ್ಧಕ್ಕೆ ಯಾರಪ್ಪ ತಯಾರಿ ಮಾಡ್ಕೊತಾರೆ? ಆಮೇಲೆ ಹಾಗೆ ನೀವು ತಿಳಿಯಬಹುದಾದ ಭಾಷೆಯನ್ನು ಬಾಯಿಂದ ಆಡದೆ ಹೋದರೆ ನಿಮ್ಮ ಮಾತಿನ ಅರ್ಥವನ್ನು ಹೇಗೆ ತಿಳಿಯುವುದು? ನೋಡ್ರ, ನೀವು ಬಾಯಿಂದ ಮಾತಾಡ್ಬೇಕಾದ್ರೆ ತಿಳಿದಿರಂತ ಭಾಷೆನೇ ಮಾತಾಡ್ಬಿಟ್ಟ ಅಂತಂದ್ರೆ ಅರ್ಥ ಮಾಡ್ಕೊಳಕ್ ಹೆಂಗ್ ಸಾಧ್ಯ? ಸುಮ್ನೆ ನಿಮ್ ಬಾಯಿ ಮಧ್ಯೆ ಇದು ದೇವ್ರ ಹತ್ರ ಮಾತಾಡ್ತಾ ಇದ್ದೀವಿ ಅನ್ಯ ಭಾಷೆ ಅಂತಂದ್ಬಿಟ್ಟು ನಿಮ್ ಊಹೆ ಮಾಡ್ಕೊಂಡು ನೀವು ಮಾತಾಡ್ಬಿಟ್ಟ ಅಂತಂದ್ರೆ ಇದು ಅರ್ಥ ಆಗೋದಿಕ್ಕೆ ಹೆಂಗಪ್ಪ ಸಾಧ್ಯ? ಸಾಧ್ಯನೇ ಇಲ್ಲ ರೀ. ಅನ್ನೋಣ ನೆಕ್ಸ್ಟ್ ಹೇಳ್ತಾರೆ, ಮುಂದಕ್ಕೆ ಓದಿಬೋದಾರ. ನೀವು ಗಾಳಿಯ ಸಂಗಡ ಮಾತಾಡಿದ ಹಾಗಿರುವುದು ಅಷ್ಟೇ. ಯಾರ ಸಂಗಡ ಮಾತಾಡ್ದಂಗಿರ್ತದೆ? ಗಾಳಿಯ ಸಂಗಡ ಮಾತಾಡ್ದಂಗಿರ್ತದೆ. ಇದೆಲ್ಲ ಲಾಸ್ಟ್ ಹೇಳ್ತೀನಿ ನೋಡಿರ್ತೀನಿ. ಗಾಳಿಯ ಸಂಗಡ ಮಾತಾಡೋದು ಯಾರು ಮಾತಾಡ್ತಾರೆ, ಅರ್ಥ ಏನು ಅಂತ ಲಾಸ್ಟ್ ಹೇಳ್ತೀನಿ. ಆಮೇಲೆ ಲೋಕದಲ್ಲಿ ಎಷ್ಟು ವಿಧವಾದ ಭಾಷೆಗಳಿದ್ದರೂ ಅವುಗಳಲ್ಲಿ ಒಂದಾದರೂ ಅರ್ಥವಿಲ್ಲದಾಗಿರುವುದಿಲ್ಲ. ನೋಡ್ರ, ಲೋಕದಲ್ಲಿ ಎಷ್ಟೋ ಭಾಷೆಗಳಿರ್ತಾರೆ. 2500 ಲ್ಯಾಂಗ್ವೇಜಸ್ ಗೊತ್ತಾ? ಗೂಗಲ್ ಸರ್ಚ್ ಮಾಡಿರ್ತೀನಿ. ಇವೆಲ್ಲ ಭಾಷೆಗಳಿದಂತೆ ಎಲ್ಲಾ ಭಾಷೆಗಳಿಗೆ ಅರ್ಥ ಇದೆ ಅಂತಾರಿ. ಅರ್ಥ ಇಲ್ದದ್ದು ಒಂದು ಭಾಷೆನೂ ಇಲ್ಲ ಅಂತಾರಿ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ನೋಡ್ರ ಅರ್ಥ ಇಲ್ದಿರ ಭಾಷೆ ಆಯ್ತಾ? ಅದಕ್ಕೆ ಎಷ್ಟೋ ಜನ ಏನು ತಪ್ಪಾದ ಅಭಿಪ್ರಾಯ ಅಂದ್ರೆ ಅನ್ಯ ಭಾಷೆ ಅರ್ಥ ಆಗ್ದಿರೋ ಭಾಷೆ ಬದರಂತ. ಅಪೊಸ್ತಲ ಪೌಲ್ ಅದನ್ನ ಹೇಳ್ತಾರ. ಎಲ್ಲಾ ಭಾಷೆಗಳಿಗೆ ಹೆಂಗ ಅರ್ಥ ಇದೆಯೋ ಅದೇ ತರ ನೀವು ಸಭೆಯಲ್ಲಿ ಮಾತಾಡ್ತ ಭಾಷೆ ಕೂಡ ಏನಾಗಿರ್ಬೇಕು, ಅರ್ಥ ಇರಬೇಕು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಸಭೆಯಲ್ಲಿ ರೂಲ್ಸ್ ಹೇಳ್ತಾರೆ. ಏನಪ್ಪ ರೂಲ್ಸ್ ಅಂತಂದ್ರೆ, ಫಸ್ಟು ಸಭೆಯಲ್ಲಿ ಯಾರೋ ಈ ಅನ್ಯ ಭಾಷೆಯಲ್ಲಿ ಮಾತಾಡಿದ್ರೆ ಅರ್ಥ ಹೇಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನೋಡಿದ್ರೆ ಏನಂದ್ರೆ ವೀಣೆಗಳು ಏನ್ರಿ ಈ ವಾದ್ಯಗಳಿಗೇನೆ ಇರ್ಬೇಕು, ಅರ್ಥ ಇರ್ಬೇಕು ತಾನೆ. ಅದೇ ತರ ನೀವು ಮಾತಾಡೋಂಥ ಭಾಷೆಗೆ ಅರ್ಥ ಇರಬೇಕು ಅಂತ ಹೇಳ್ತಾರೆ ನೋಡ್ತೀನಿ. 1 Corinthians 14 ಚಾಪ್ಟರ್ 5th verse. ಮೇಷಕ್ ಬದರ್ ಓದ್ತೀರಾ? 1 Corinthians 14:5. ಮೇಷಕ್ ಬದರ್ ಏನಿದ್ದೀರಾ?
ಓಕೆ, ರೂತ್ ಸಿಸ್ಟರ್. ಓಕೆ, ಹಾ, ಓದಿ ಜರಿಂತಸ್ ಓದಿ. ನೀವೆಲ್ಲರೂ ವಾಣಿಗಳನ್ನಾಡಬೇಕೆಂದು ನಾನು ಅಪೇಕ್ಷಿಸಿದರೂ ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನಿಷ್ಟ. ವಾಣಿಗಳನ್ನಾಡುವವನು ಸಭೆಗೆ ಭಕ್ತಿವೃದ್ಧಿಯಾಗುವುದಕ್ಕಿಂತ ಆ ವಾಣಿಯ ಅರ್ಥವನ್ನು ಹೇಳದೆ ಹೋದರೆ ಅವನಿಗಿಂತ ಪ್ರವಾದಿಸುವವನು ಶ್ರೇಷ್ಠ. ನೋಡ್ರ, ಅರ್ಥನ ಹೇಳ್ದೇ ಇದ್ರೆ ಏನ್ ಬೆಟರ್ ಅಂತೆ, ಪ್ರಾಫಸಿ ಮಾಡೋರೇ ಬೆಟರ್ ಅಂತ ಹೇಳ್ಬಿಟ್ರು. ಹಾಗಾದ್ರೆ ಏನ್ ಮಾಡ್ಬೇಕು, ಅರ್ಥ ಏನ್ ಮಾಡ್ಬೇಕ್ರಿ, ಅಲ್ಲಿ ಹೇಳ್ಬೇಕ್ರಿ. ಅದು ಮಾತ್ರ ಅಲ್ಲ ರೀ, ಹೆಂಗ್ ಗೊತ್ತ ಅರ್ಥ ಹೇಳ್ಬೇಕು. ಸಭೆಯಲ್ಲಿ ಅನ್ಯ ಭಾಷೆ ಮಾತಾಡ್ಬೇಕಾದ್ರೆ ಒಂದು ಕ್ರಮ ಇದೆ. ಏನಪ್ಪ ಅದು ಕ್ರಮ ಅಂತಂದ್ರೆ, ಎಲ್ಲಾರು ಮಾತಾಡಂಗಿಲ್ಲ. ಏನ್ರಿ ಎಲ್ಲ ನೋಡಿ ಅಪವಿತ್ರಾತ್ಮ ಬಂತು ಮಾತಾಡೋಂಗೆ ಎಲ್ಲರೂ ಸಭೆ ಎಲ್ಲ ಒಂದೇ ಸರಿ ಮಾಡಂಗಿಲ್ಲ, ಮಾತಾಡಂಗಿಲ್ಲ. ಕ್ರಮ ಇದೆ. ಏನ್ ಕ್ರಮ ಅಂತಂದ್ರೆ, ಸಭೆಯಲ್ಲಿ ಮ್ಯಾಕ್ಸಿಮಮ್ 2 ಅಥವಾ 3 ಜನ ಮಾತಾಡ್ಬೇಕು ಅನ್ಯ ಭಾಷೆ ಅಷ್ಟೇ ರೀ. ಮ್ಯಾಕ್ಸಿಮಮ್ 2 ಇಲ್ಲ 3 ಜನ ಮಾತಾಡಂಗಿಲ್ಲ ರೀ ಸಭೆಯಲ್ಲಿ. ಆಮೇಲೆ ಅದಕ್ಕೆ ಮತ್ತೊಬ್ರು ಅರ್ಥ ಹೇಳ್ಬೇಕಂತಾರೆ. ಇವರೇ ಮಾತಾಡ್ಬಿಟ್ಟು ಇವರೇ ಅರ್ಥ ಹೇಳೋದಲ್ಲ, ಮತ್ತೊಬ್ರು ಏನ್ ಮಾಡಕ್ಕೆ ಇನ್ನೊಬ್ರು ಅದನ್ನ ಅರ್ಥ ಹೇಳ್ಬೇಕು ಅಂತ. ನೋಡಿ, ಎಲ್ಲೇ ಓದೋಣ. 1 Corinthians 14 chapter 27 ಇಂದ 29. ಬಿಂದು ಸಿಸ್ಟರ್ ಓದ್ತೀರಾ? ಹಾ ಬ್ರದರ್, ಓದ್ತೀನಿ ಬ್ರದರ್. ವಾಣೆ ನಾಡುವುದಾದರೆ 2 ಅಥವಾ ಅವಶ್ಯಕತೆವಿದ್ದರೆ 3 ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು. ಏನ್ ಸಿಸ್ಟರ್, ಹೆಂಗ್ ಮಾತಾಡ್ಬೇಕಂತೆ ನೋಡ್ರ? ಸಭೆಯಲ್ಲಿ ಮಾತಾಡಂಗಿದ್ರೆ 2 ಇಲ್ಲ 3, ಅದು 2 3 ಜನ ಒಟ್ಟಿಗೆ ಮಾತಾಡಂಗಿಲ್ಲ, ಒಬ್ರು ಆಮೇಲೆ ಒಬ್ರು. ಇವತ್ತು ಯಾವ ಸಭೆಯಲ್ಲಿ ಪವಿತ್ರಾತ್ಮದಿಂದ ಭರಿತರಾಗಿದೆ ಅಂತ ಯಾವ ಸಭೆ ಅದನ್ನ ಕ್ಲೇಮ್ ಮಾಡ್ತಾರೋ, ಈ ವಾಕ್ಯನ ಎಷ್ಟು ಫಲ ಮಾಡ್ತಾರ್ರಿ? ಒಬ್ರು ಆಮೇಲೆ ಒಬ್ರು, 2 ಇಲ್ಲ 3 ಜನ ಮಾತ್ರ ಮಾತಾಡ್ಬೇಕಂತೆ. ಇದನ್ನ ಯಾರು ಫಲ ಮಾಡ್ತಾವ್ರೆ? ನೆಕ್ಸ್ಟ್ ಮುಂದಕ್ಕೆ ಓದಿಂತೀನಿ, ಆಮೇಲೆ ಕಂಟಿನ್ಯೂ ಮಾಡಿ. ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು. ಏನ್ರಿ, ಮತ್ತೇನ್ ಮಾಡ್ಬೇಕಂತೆ? ಒಬ್ಬನೇ ಮತ್ತೊಬ್ಬನ ಅರ್ಥ ಹೇಳ್ಬೇಕಂತೀರಿ ಅಲ್ರ? ಒಬ್ಬನ ಅರ್ಥ ಇರ್ಬೇಕಂತ ನೋಡ್ರಿ ಅಂತೀನಿ. ಆಮೇಲೆ ನೋಡಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಆಮೇಲೆ ಅರ್ಥವನ್ನು ಹೇಳುವನಿಲ್ಲದಿದ್ದರೆ ವಾಣೆ ನಾಡುವವನು ಸಭೆಯಲ್ಲಿ ಸುಮ್ಮಗಿರಲಿ. ನೋಡ್ರ, ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ಅರ್ಥ ಹೇಳಕ್ ಯಾರು ಇಲ್ಲ ಅಂತಂದ್ರೆ ದಯವಿಟ್ಟು ಸಭೆಯಲ್ಲಿ ಅಂತ ವ್ಯಕ್ತಿ ಏನ್ ಮಾಡ್ಬೇಕಂತೆ? ನನ್ಗೆ ಅರ್ಥ ಹೇಳಕ್ ಪರವಾಗಿಲ್ಲಪ್ಪ, ನಿಮ್ ಪಾಂಡೆ ನನ್ ಪಾಂಡನು ಬರು ಅಂತ ಹೇಳ್ತಾರ್ಬೇಕಾ? ಮಾತಾಡ್ಲೇ ಬಿಡಪ್ಪ ದಯವಿಟ್ಟು ಸಭೆಯಲ್ಲಿ, ನೀನು ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ನೋಡ್ರ ವಾಕ್ಯ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ. 2 ಇಲ್ಲ 3 ಜನ ಮಾತಾಡ್ಬೇಕಂತೆ, ಒಬ್ರು ಮಾತಾಡ್ಬೇಕಂತೆ. ಒಂದೇ ಸತಿ ದಡ ಬುಡ ಅಂತ ಎಲ್ಲ ಮಾತಾಡಂಗಿಲ್ಲ, ಮತ್ತೊಬ್ರು ಅರ್ಥ ಹೇಳಲೇಬೇಕಂತೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಯೋಚನೆ ಮಾಡಿರ್ತೀನಿ, ಸಭೆಯವರು ಎಲ್ಲಾರು ಏನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ರೆ ಏನ್ ಹೇಳ್ತಾರೆ ಒಬ್ರು ನೋಡಿದ್ರಲ್ಲ, ಹುಚ್ಚರು, ಇದೇನಪ್ಪ ಇದು ದೇವ್ರಾ ಅಂತ ಹೇಳ್ತಾರ ಇಲ್ವಾ? ಇದನ್ನೇ ಅಪೊಸ್ತಲ ಪೌಲ್ ಹೇಳ್ತಾರೆ, ದೇವರು ಗಲಿಬಿಲಿಗೆ ಕಾರಣನಲ್ಲ, ಸಮಾಧಾನಕ್ಕೆ ಕಾರಣನಂತೆ. ಅದಲ್ಲೇ 33ನೇ ವಾಕ್ಯ ಓದಿ ಸಿಸ್ಟರ್, ಅದಲ್ಲೇ 33rd verse. ಅನ್ನೊಂದಿಗೆಯೂ ದೇವರೊಂದಿಗೆಯೂ ಮಾತಾಡಿಕೊಳ್ಳಲಿ. 33ನೇ ವಾಕ್ಯ, 1 ಕೊರಿಂಥ 14:33. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ನೋಡ್ರ, ಸಮಾಧಾನಕ್ಕೆ ಕಾರಣ ಹೊರತು ಗಲಿಬಿಲಿ ಅಲ್ಲ. ಇವತ್ತು ಯೋಚನೆ ಮಾಡಿದ್ದೀವಿ, ಸಭೆಗಳೆಲ್ಲ ಮಾತಾಡ್ತಾರೆ ಗಲಿಬಿಲಿ ತರ ಇದೆ, ಸಮಾಧಾನ ತರ ಇದೆ. ಹೇಳ್ರಿ ಯೋಚನೆ ಮಾಡಿ. ಸಭೆ ಅಂದ್ರೆ ಸಮಾಧಾನ ಇರ್ಬೇಕ್ರಿ, ಪೀಸ್ ಆಫ್ ಮೈಂಡ್ ಇರ್ಬೇಕ್ರಿ. ಅವ್ರ ಹೋಗ್ಬಿಟ್ಟು ಬರೀ ಗಲಿಬಿಲಿ ಅಂತ ಅಂದ್ಬಿಟ್ಟು ಗಜ ಅನ್ಕೊಂಡ ಇದಾ ದೇವ್ರು ಹೋಗ್ಬಿಟ್ಟು ಏನ್ರಿ ಗಲಿಬಿಲಿಗೆ ಕಾರಣನ? ಅದ್ರ ಯೋಚನೆ ಮಾಡಿರ್ತೀರಿ. ಅಂದ್ರೆ ಇನ್ನ ಇದೇ ಪಾಯಿಂಟ್ಸ್ ಹೇಳ್ತೀನಿ ಕೇಳಿರ್ತೀನಿ. ಅಂದ್ರೆ ಇದೇ ತರ ನೋಡಿರ್ತೀನಿ. ಇದು ಅಪೊಸ್ತಲ ಕೃತ್ಯಗಳಲ್ಲಿ ಪವಿತ್ರಾತ್ಮ ಫಸ್ಟ್ ಟೈಮ್ ಬಂದಾಗ ಆಗಿದ್ದು. ಅದರ ನೋಡ್ರಿ, ನಾವು ಫಸ್ಟ್ ಏನ್ ನೋಡಿದ್ರಿ, ಪೆಂಟಿಕಾಸ್ಟ್ ಜನ ಪವಿತ್ರಾತ್ಮ ಬಂತಲ್ಲ, ಅಲ್ಲಿ ಏನ್ ಮಾಡಿದ್ರು, ಮತ್ತೊಬ್ರು ಅನ್ಯ ಭಾಷೆಗಳ ಅರ್ಥಗಳನ್ನ ಹೇಳಿದ್ರು, ಬೇರೆ ಭಾಷೆನ ಅರ್ಥ ಹೇಳಿದ್ರು. ಅದರ 10ನೇ ಅಧ್ಯಾಯದಲ್ಲಿ ಅನ್ಯ ಜನಾಂಗದ ಮೇಲೆ ಬಂತಲ್ಲ, ಆವತ್ತು ಕೂಡ ಈ ವಾಕ್ಯದ ಏನ್ರಿ, ಈ ವಾಣಿಯದು ಈ ಒಂದು ಅನ್ಯ ಭಾಷೆದು ಬೇರೆ ಭಾಷೆದ ಅರ್ಥ ಮತ್ತೊಬ್ರು ಹೇಳವ್ರೆ. ಎಲ್ಲಿದೆ ವಾಕ್ಯ ನೋಡಿ, ಬೋಧನ ಅಪೊಸ್ತಲ ಕೃತ್ಯಗಳಲ್ಲಿ ಏನ್ರಿ 2ನೇ ಅಧ್ಯಾಯ 6ನೇ ವಾಕ್ಯ. ರೂಪಷ್ಟು ಓದ್ತೀರಾ? ಅಪೊಸ್ತಲ ಕೃತ್ಯಗಳು 2:6. ಆ ಸಪ್ಪಳವಾದಾಗ ಜನರ ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲೇ
ಇವರು ಮಾತನಾಡುವುದನ್ನು ಕೇಳಿ ಭ್ರಮೆಗೊಂಡರು. ನೋಡ್ರ, ತಮ್ಮ ತಮ್ಮ ಭಾಷೆಯಲ್ಲಿ ಅಂತ ಅದ್ ಹೇಳೋದು. ಹಂಗಾರೆ ಏನಾಗಿದೆ, ಆ ಭಾಷೆ ನೀವು ಅರ್ಥ ಮಾಡ್ಕೊಡೋರೆ, ಏನ್ ಮಾತಾಡೋದು ಸ್ಪಷ್ಟವಾಗಿ ಏನಾಗಿದೆ ಇವ್ರಿಗೆ, ಕ್ಲಿಯರ್ ಆಗಿ ಅರ್ಥ ಆಗಿದೆ. ಅದಕ್ಕೆ ಅದನ್ನ ನೋಡಿ ಏನ್ ಮಾಡಿದ್ರು, ದೇವರ ಮಾತುಗಳನ್ನ ಹೇಳ್ತಾರಲ್ಲ ಅಂದ್ಬಿಟ್ಟು ತಮ್ಮ ತಮ್ಮ ಭಾಷೆಯಲ್ಲಿ ಕೇಳಿ ಭ್ರಮೆಗೊಂಡರು. ಇನ್ನೊಂದು ವಾಕ್ಯ ಓದೋಣ, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 45ನೇ ವಾಕ್ಯ. ವಿಶಾಲಕ್ಷಿಷ್ಟ ಓದ್ಬೋದಾ? ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ನೋಡ್ರ, ಏನ ಬೇರೆ ಏನ್ ಮಾಡಿದ್ರಂತೆ, ಬೇರೆ ಭಾಷೆನಲ್ಲಿ ಏನ್ರಿ ದೇವರಿಗೆ ಕೊಂಡಾಡದ್ನ ಹೆಂಗ್ ಕೊಂಡಾಡಿದ್ರು, ಅಶಿವ ಬರ ಇವರು ಹೆಂಗ್ ಕೊಂಡಾಡ್ರ, ದೇವ್ರಿಗೆ ಹೆಂಗ್ ಕೊಂಡಾಡ್ತಾರೆ, ಅದರ ಸ್ತುತಿ ಸ್ತೋತ್ರ ಘನ ಮಾನ ಸದಾಕಾಲ ಯಾರ್ದು, ನಿನ್ನದೇ, ಹಲುಲಿಯ ಸ್ತೋತ್ರ ಅಂತ ಈ ತರ ಏನ್ ಮಾಡ್ತಾರೆ ಬೇರೆ ಬೇರೆ ಭಾಷೆಯಲ್ಲಿ. ಏನ್ ಭಾಷೆಯಲ್ಲಿ? ಅವರೆಲ್ಲ ಯಾರಂತೆ, ಕೊರ್ನೆಲಿಯಸ್ ರೋಮನ್ ಸಿಟಿಸನ್. ಇವ್ರು ಏನ್ ಮಾಡ್ತಾರೆ, ಬೇರೆ ಭಾಷೆಯಲ್ಲಿ ಏನ್ ಮಾಡೋದು ದೇವ್ರಿಗೆ ಅಲ್ಲಿ ಸ್ತುತಿ ಸ್ತೋತ್ರಗಳ ಮಾಡೋದನ್ನ ಅಪೋಸ್ಟಲ್ಸ್ ಎಲ್ಲ ಕಂಡಿಡ್ಕೊಂಡ್ರಂತೆ. ಆ ಭಾಷೆ ಇವ್ರಿಗೆ ಅರ್ಥ ಆಯ್ತಂತೆ. ಇವತ್ತು ಎಷ್ಟೋ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಬ್ರದರ್ ಅನ್ಯ ಭಾಷೆ ಅಂದ್ರೆ ಅದು ಯಾರಿಗೂ ಅರ್ಥ ಆಗ್ತಿರೋ ಭಾಷೆ ಬ್ರದರ್, ಅದು ಯಾರಿಗೂ ಗೊತ್ತಾಗಲ್ಲ ಬ್ರದರ್ ಅಂತ ಏನ್ ಮಾಡ್ತಾರೆ, ಒಂದು ಡಿಸಿಷನ್ ಬಂದ್ಬಿಡ್ತಾರೆ. ಯಾಕಪ್ಪ ಡಿಸಿಷನ್ ಬರ್ತಾರೆ ಅಂತಂದ್ರೆ, ಬೈಬಲ್ ಅಂತ ಒಂದೇ ಒಂದು ವಾಕ್ಯ ರೀ ಅಲ್ವರಾ. ನೋಡಿ, ಯೋಚನೆ ಮಾಡೋಣ, ವಾಕ್ಯ ಓದೋಣ ಅಂತೀನಿ. ಎಲ್ಲಪ್ಪ ಅಂದ್ರೆ 1 Corinthians 14:2. 1 Corinthians 14 chapter 2nd verse. ವಿಕ್ರಮ್ ಬದರ್ ಓದ್ಬೋದಾ? 1 Corinthians 14:2. ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರು ತಿಳ್ಕೊಳ್ಳುವುದಿಲ್ಲ. ಯಾರು ತಿಳಿದುಕೊಳ್ಳೋದಿಲ್ಲ. ಅಷ್ಟಿಗೆ ನಿಂತ್ಬಿಡ್ತಾರೆ. ಬದರ್ ಬದರ್ ನೋಡಿ ಬದರ್ ಅಂದ್ರೆ ಅವ್ನು ರಹಸ್ಯಾರ್ಥಗಳನ್ನ ಮಾತಾಡ್ತಿರ್ತಾನೆ ಬದರ್, ಅವ್ನು ಯಾರಿಗೂ ತಿಳಿಯೋದಿಲ್ಲ. ಅವ್ನು ದೇವ್ರ ಸಂಗಡ ಮಾತಾಡ್ತಿರ್ತಾನೆ ಬದರ್, ಮನುಷ್ಯ ಸಂಗಡ ಅಲ್ಲ ಅಂತ. ಸರಿಯಪ್ಪ, ಆಯ್ತು. ಯಾರ ಸಂಗಡ ಮಾತಾಡ್ತಾರೆ? ದೇವ್ರ ಸಂಗಡ ಮಾತಾಡ್ತಾರೆ, ಅವ್ರು ಯಾರಿಗೂ ತಿಳಿಯೋದಿಲ್ಲ. ಅದಕ್ಕೆ ತಾನೇ ಅಪೊಸ್ತಲ ಪೌಲ್ ಹೇಳಿರೋದು ಏನಂತ, ಅದನ್ನ ಅರ್ಥ ಹೇಳೋರು ಸಭೆಯಲ್ಲಿ ಇರಬೇಕು ಅಂತ. ಅರ್ಥ ಎಳೆದಿದ್ರೆ ದಯವಿಟ್ಟು ಮಾತಾಡ್ಲೇಬೇಡ ಅಂತ ಹೇಳಿದ್ವಿ. ಅದಕ್ಕೆ ಅಪೊಸ್ತಲ ಪೌಲ್ ಈ ರಹಸ್ಯಗಳು ಮಾತಾಡ್ತಾ ಇದಾರೆ, ರಹಸ್ಯಗಳ ಅರ್ಥ ಯಾರಿಗೆ ಹೇಳ್ಬೇಕು? ಸಭೆಗೆ ಹೇಳ್ಬೇಕು. ಈ ದೇವ್ರು ನಿನ್ನ ಹತ್ರ ಮಾತಾಡ್ತಾ ಇದಾರೆ ಅಂತಂದ್ರೆ ದೇವ್ರ ನಿನ್ ಮುಖಾಂತರ ಸಭೆಗೆ ಹೇಳ್ಬೇಕು, ಮಾತಾಡ್ಲಿ ಬಿಡಿ. ಇನ್ನೊಬ್ಬರು ಅರ್ಥ ಏನ್ ಮಾಡ್ಲಿ ಹೇಳಿ? ನೀವೇ ಅನ್ಯ ಭಾಷೆ ಮಾತಾಡ್ಬಿಟ್ಟು ನೀವೇ ಅರ್ಥ ಬಿಡೋದು ಅಂತ ಹೇಳ್ತಾರ? ಅಪೊಸ್ತಲ ಪೌಲ್ ನೋಡಿ ಹೆಂಗ್ ಕ್ಲೀನ್ ಆಗಿ ಹೇಳ್ತಾರೆ ಇಲ್ಲಿ. ಈ ವಾಕ್ಯಗಳನ್ನ ತಪ್ಪಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಡೋದು. ಹೆಂಗ್ ಅರ್ಥ ಮಾಡ್ಕೊಡೋದು? ಓದ್ವರ ನೋಡೋದಲ್ಲ ನಾವು. ಪ್ರಭು ರಾತ್ರಿ ಭೋಜನ ಯಾವಾಗ ತಗೊಬೇಕು? ನೀವು ಎಷ್ಟು ಸತಿ ತಗೊಂತಿರೋ ಅಷ್ಟು ಸತಿ ಕರ್ತನ ಮರಣ ನೋಡ್ಸೋದ್ರಿಂದ, ಅಯ್ಯೋ ನಾನು ದಿನ ತಗೊಂತೀನಿ, ವಾರಕ್ಕೊಂದ್ಸತಿ ತಗೊಂತೀನಿ. ಯಾಕಪ್ಪ ಪೈಪಾಕ್ ಇಟ್ಕೊಂಡ್ಬಿಡೋದು? ಅವ್ರು ತಗೊಂತಾನೆ ಇರೋದು 3 ಹೊತ್ತು, 3 ಹೊತ್ತು ನೆನ್ಸ್ಕೊಂತ ಇರೋದು. ಹಂಗೆ ಹೇಳ್ತದ? ಅರ್ಥ ಗೊತ್ತಿಲ್ವ ಸ್ವಲ್ಪನವರು? ವಾಕ್ಯಕ್ಕೆ ಏನ್ ಮಾಡೋದು? ಜೋಡ ಇಟ್ಬಿಟ್ಟು ನಾವು ಮಾತಾಡ್ಬೇಕು. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಯೆಹೋವನ ಶಾಸ್ತ್ರ ಹುಡುಕಿ ಓದಿರಿ ಅಂತ ಹೇಳೋದು. ಏನೋ ಪ್ರಶ್ನೆ ಬಂದಾರೆ ಬೈಬಲ್ ಒಂದು ವಾಕ್ಯ ಇಟ್ಕೊಂಡು ಕನ್ಕ್ಲೂಷನ್ ಬರೋದಲ್ಲ. ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ, ಇದು ಮಾತಾಡ್ದೆ ಯಾರ ಸಂಗಡ ಮಾತಾಡ್ದಂಗಂತೆ? ದೇವ್ರ ಸಂಗಡ ಮಾತಾಡ. ಸರಿಯಪ್ಪ, ಸ್ವಲ್ಪ ಸಮಾಧಾನ ಥಿಂಕ್ ಮಾಡಿ ನೀವೇ. ದೇವ್ರ ಸಂಗಡ ಮಾತಾಡ್ದಂಗೆ. ಸರಿ, ನೀವೇ ಹೇಳ್ರಿ, ದೇವ್ರು ಯಾರ ಜೊತೆ ಮಾತಾಡಿದಾರೆ ಬೈಬಲಲ್ಲಿ? ಎಕ್ಸಾಂಪಲ್ ಹೇಳ್ರಿ ನೀವೇ. ದೇವರು ಬೈಬಲ್ನಲ್ಲಿ ಯಾರ ಜೊತೆ ಮಾತಾಡಿದಾರೆ? ಇದೆಯಾ? ರೆಕಾರ್ಡ್ ಇದೆಯಾ? ಮೋಸೆ ಅಂಕಲ್. ಎಸ್, ವೆರಿ ಗುಡ್ ಸ್ಟರ್. ಯಾರ ಜೊತೆ ಮಾತಾಡೋರು ಸ್ಟರ್? ಮೋಸೆ ಹತ್ರ ಮಾತಾಡೋರೆ. ನೆಕ್ಸ್ಟ್ ಆಮೇಲೆ ಬರೀ ಮೋಸೆಸ್ ಮಾತ್ರನಾ? ಇನ್ಯಾರ ಹತ್ರ ಮಾತಾಡಿದ್ದಾರೆ? ಅಬ್ರಾಹ್ಮನ್ ಜೊತೆ ಮಾತಾಡಿದ್ರು. ವೆರಿ ಗುಡ್. ನೋಡ್ರ, ಇವೆರಡು ಬ್ಯೂಟಿಫುಲ್ ರೆಕಾರ್ಡ್ ನಮ್ಗೆ ಕ್ಲಿಯರ್ ಆಗಿದೆ ಬೈಬಲಲ್ಲಿ. ಅವರ ದೇವರು ಅಬ್ರಹಾಂ ಸಂಗಡ ಮಾತಾಡಿದ್ರು ಅಂತ. ಅಬ್ರಹಾಮ್ಗೆ ಏನ್ ಮಾಡ್ತಾರೆ? ಅಬ್ರಹಾಮ್ನೇ, ನೀನು ಒಬ್ಬನೇ ಮಗನ್ನ ನನಗಾಗೆ ಕೊಡೋದಕ್ಕೆ ಹಿಂಜರಿದ ಕಾರಣ ನಿನ್ನ ಸಂತತಿ ಮುಖಾಂತರ ಎಲ್ಲಾದ್ನೂ ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಏನ್ ಮಾಡ್ತಾರೆ ದೇವ್ರು ಅಬ್ರಹಾಮ್ ಹತ್ರ ಮಾತಾಡ್ತಾರೆ. ನೋಡ್ತೀರಿ ಅದರ ಅಬ್ರಹಾಮ್ ಹತ್ರ ಹೆಂಗ್ ಮಾತಾಡಿದ್ರು? ಯಾವ ಭಾಷೆಯಲ್ಲಿ ಮಾತಾಡಿದ್ರು? ಅಬ್ರಹಾಮನು ಹೆಬ್ರೇಯನು ಅಂತ ಬೈಬಲ್ ಐತೆ, ಕರೆಕ್ಟಾ? ಅವ್ನು ಇಬ್ರೇ ಭಾಷೆ ಮಾತಾಡ್ತಾರೆ ಅಂತ ಬೈಬಲ್ ಐತೆ ಅಲ್ವರ? ಹಂಗ ಅವ್ರ ಮಾತಾಡ್ಬೇಕಾದ್ರೆ ಯಾವ ಭಾಷೆಯಲ್ಲಿ ಮಾತಾಡಿರ್ಬೇಕು ದೇವ್ರು? ಆಕಾಶದಿಂದ ಅಬ್ರಹಾಮನೇ ಅಂತ ಇಬ್ರೇಯರ್ ಭಾಷೆಯಲ್ಲಿ ಕರೀದಿರಾ ಏನ್ರಿ? ಬರ ಅಂತ ಇವ್ರು ಕರೆದವಾಗ ಇವರು ಭೂಲೋಕದಿಂದ ದೇವ್ರ ಹತ್ರ ಮಾತಾಡ್ಬೇಕು. ಅಯ್ಯೋ ನನ್ನ ಮಾತನ್ನ ಚೇತನ ಅರ್ಥ ಮಾಡ್ಕೊಂಡ್ಬಿಡ್ತಾನೆ, ಅಯ್ಯೋ ನಾನು ಅನ್ಯ ಭಾಷೆಯಲ್ಲಿ ಮಾತಾಡೋಣಪ್ಪ ಅಂತ ಅಂದ್ಬಿಟ್ಟು ಬವ್ವ ಅಂತ ಕೇಳಿತಾನ? ಹೆಂಗ್ ಕೇಳಿದ್ದಾನೆ ಹೇಳ್ರಿ? ನೀವು ಯೋಚನೆ ಮಾಡಿರ್ತೀನಿ ಅಲ್ರ? ಅಬ್ರಾಮ್ ಹತ್ರ ದೇವ್ರು ಮಾತಾಡ್ಬೇಕಾದ್ರೆ ಸರಳವಾಗಿರೋಂಥ ಭಾಷೆಯಲ್ಲೇ ಅಬ್ರಾಮ್ಗೆ ಅರ್ಥ ಆಗಿರೋ ಭಾಷೆಯಲ್ಲೇ ಮಾತಾಡ್ತಾರೆ ಹೊರತು ಅರ್ಥ ಆಗ್ದಿರೋ ಭಾಷೆಯಲ್ಲಿ ಖಂಡಿತವಾಗೂ ಮಾತಾಡಿರಲ್ಲ ರೀ. ಮೋಸೆಗೆ ಪೊದೆಲ್ ಕರೆದ್ರು,
ಏನ್ ಕರೆದ್ರು, ಹೆಂಗ್ ಕರೆದ್ರು? ಮೋಸೆಯೇ ಮೋಸೆಯೇ. ಪೊದೆಲ್ ಕಳಿತಾರೆ ಅಲ್ರ, ಮೋಸೆಯೇ ಮೋಸೆಯೇ ಅಂತ ಪೊದೆಲ್ ಕೊಡ್ದವಾಗ ಮೋಸೆ ಹೆಂಗ್ ಉತ್ತರ ಕೊಟ್ರು? ಇವ ಬರ ಅಂತ ಉತ್ತರ ಕೊಟ್ರ? ಹಂಗೇನು ಹೇಳಿದ್ರೆ ದೇವ್ರನ್ನ ಹೇಳಿದ್ರೆ, ಲೈ ಕರೆಕ್ಟಾಗಿ ಮಾತಾಡು ಮೋಸೆ, ನೀನ್ ಏನ್ ಕರೆದ ನನ್ನ ಮೋಸೆ ಮೋಸೆ ಅಂತ ಕರೆದ, ಕರೆಕ್ಟಾಗಿ ಮಾತಾಡು, ಯಾಕೆ ಹಿಂಗೆ ಮಾತಾಡ್ತೀನಿ ನಿಂಗ? ಏನು ನಿಂಗೆ ಮಾತು ಬರಲ್ಲ ನಿನ್ಗೆ ಅಂತ ಕೇಳಿರೋರ ಇಲ್ವಾ? ಈ ತರ ಕನ್ಫ್ಯೂಷನ್ ಇರ್ತಾರೆ ಮಾತಾಡಿದ್ರ. ಸರಿ, ಮೋಸೆ ಮಾತಾಡ್ಬೇಕು ಶ್ವೇತಮ್ಮನ್ ಕೇಳಿಸ್ಕೊಂಡ್ಬಿಟ್ಟ, ಅಬ್ರಾಮ್ ಮಾತಾಡ್ಬೇಕು ಶ್ವೇತಮ್ಮನ್ ಕೇಳಿಸ್ಕೊಂಡ್ಬಿಟ್ಟ. ಕರ್ತನಲ್ಲಿ ಪ್ರೀತಿ ಅಂತ ಸುಗಳ ಇವರೆಲ್ಲ ಭಕ್ತರುಗಳು ದೇವ್ರ ಮಾತಾಡ್ಬೇಕಾರೆ ದೇವರು ಅವ್ರವ್ರ ಭಾಷೆಗಳಲ್ಲೇ ಮಾತಾಡೋರೆ ಅಲ್ವರ. ಹಂಗಾರೆ ಏನಪ್ಪ ವಿಚಿತ್ರ, ಏನ್ ವಿಶೇಷ? ನಮಗ್ ಮಾತ್ರ ಏನು ರಹಸ್ಯಗಳು ಯಾರಿಗೂ ಗೊತ್ತಾಗ್ದಿರೋ ಭಾಷೆ ಅಂತ ಅದು ದೇವ್ರ ಹತ್ರ ಮಾತ್ರ ಮಾತಾಡ್ತಾರಂತೆ. ಸರಿಯಪ್ಪ, ಆಯ್ತಪ್ಪ, ಒಂದು ಪಕ್ಷ ಹಂಗಿಲ್ಲ ತಗೊಂಬಿಡೋಣ, ಹಂಗೆ ಅಂತ ತಗೊಂಬಿಡೋಣ, ಅರ್ಥ ಆಯ್ತಪ್ಪ, ದೇವ್ರು ಇವ್ರ ಸಂಗಡ ರಹಸ್ಯ ಮಾತಾಡ್ತಾರೆ ಅಂತ ಅಲ್ವರ. ಈ ತರ ಎಷ್ಟು ವರ್ಷದಿಂದ ಎಷ್ಟು ಸಭೆಗಳಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡ್ತಾರಂಥವ್ರು ದೇವ್ರ ಹತ್ರ ಮಾತಾಡ್ತಾ ಇದಾರೆ. ಕರೆಕ್ಟಾ? ದೇವ್ರ ಹತ್ರ ಮಾತಾಡ್ತಿರೋದು, ದೇವ್ರ ಹತ್ರ ಕಮ್ಯುನಿಕೇಶನ್ ಆಗ್ತಾ ಇದ್ದಲ್ಲ, ದೇವ್ರ ಹತ್ರ ಕೇಳ್ಬಿಡೋದಪ್ಪ ಹೋಗ್ಲಿ. ದೇವ್ರೇ ನಿನ್ನ ಒಂದು ಭಾಷೆ ನಮ್ಗೆ ಕ್ಲೀನಾಗಿ ಹೇಳ್ಕೊಡು. ನನಗೆ ಮಾತ್ರ ಅಲ್ಲ ದೇವ್ರೇ, ಇಡೀ ಕ್ರೈಸ್ತ ಸಮುದಾಯದಲ್ಲಿರೋಂಥ ಎಲ್ಲಾ ಮಕ್ಳುಗಳಿಗೂ ನಿನ್ನ ಭಾಷೆ ಬಗ್ಗೆ ನಾನು ತಿಳಿಸ್ತೀನಿ ದೇವ್ರೆ, ದಯವಿಟ್ಟು ನಿನ್ನ ಭಾಷೆ ನನಗೆ ಸ್ಪಷ್ಟವಾಗಿ ಹೇಳ್ಕೊಡು. ಹೆಂಗೆ ಹೇಳ್ಕೊಡು ಅಂತಂದ್ರೆ, ಮಕ್ಳಿಗೆ ಹೇಳ್ಕೊಟ್ಟಂಗೆ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಯ್, ಸಿ ಫಾರ್ ಕ್ಯಾಟ್, ಇದೇ ತರ ದೇವ್ರೆ ನನ್ಗೆ ಹೇಳ್ಕೊಟ್ಬಿಡು. ಏನ್ ಹೇಳ್ಕೊಟ್ಬಿಡು? ಶೀ ಬಾಬಾ ಈ ಬರಬರ್ಬಾ ಅಂದ್ರೆ ಅರ್ಥ ಏನಪ್ಪ ಅಂತ ಹೇಳ್ಬಿಡು ಅಂದ್ರೆ ನಾನು ಒಂದೊಂದು ಪದಕ್ಕೆ ಅರ್ಥ ಬಿಡ್ಬಿಡ್ತೀನಿ ದೇವ್ರೆ, ಬುಕ್ ಪಬ್ಲಿಷ್ ಮಾಡ್ಬಿಡ್ತೀನಿ, ಎಲ್ಲ ಕ್ರೈಸ್ತ ಸೋದರಗಳು ಕೊಟ್ಬಿಡ್ತೀನಿ. ಇನ್ಮೇಲಿಂದ ನಿನ್ನ ಹತ್ರ ಮಾತಾಡ್ಬೇಕಾದ್ರೆ ಸಭೆಯಲ್ಲಿ ಬೇರೆ ಯಾವ ಭಾಷೆಯಲ್ಲೂ ಮಾತಾಡಬಾರ್ದು. ಎಲ್ಲ ಸಭೆಯಲ್ಲಿ ಕನ್ನಡ ಬೇಡ, ಇಂಗ್ಲಿಷ್ ಬೇಡ, ಜರ್ಮನ್, ಇಟಾಲಿಯನ್, ನಥಿಂಗ್ ಯಾವ್ದು ಬೇಡ, ಎಲ್ಲ ಬಿಸಾಕ್ಬಿಡೋಣ, ಈ ಭಾಷೆಯಲ್ಲೇ ಮಾತಾಡೋಣ ದೇವ್ರೆ. ಎಲ್ಲರೂ ಕಾಮನ್ ಆಗಿರೋಂಥ ಎಲ್ಲಾ ಕ್ರೈಸ್ತವರು ಈ ಅನ್ಯ ಭಾಷೆಯಲ್ಲೇ ಮಾತಾಡ ಅಂತ ಎಷ್ಟು ಸಭೆಯಲ್ಲಿ ಎಷ್ಟು ಜನ ನಿರ್ಧಾರ ತಗೊಂಡ್ರು ಹೇಳ್ರಿ? ಯಾವುದು ಇಲ್ಲ ರೀ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸುಗಳೇ 1 Corinthians 13:1 ಏನ್ ಹೇಳ್ತಾರೆ? ದೇವದೂತರುಗಳು ಆಡುವಂತ ಭಾಷೆ ಅಂತ ಇದ್ರಂಗೆ ದೇವದೂತರುಗಳ ಭಾಷೆ ಇದೆಲ್ಲ, ಭಾಷೆ ಬರೀಬಿಡೋದು ಬುಕ್ಕಲ್ಲಿ. ಹೌದ್ರಿ, ಯಾಕೆ ದೇವ್ರು ನಿಮ್ಮ ಹತ್ರ ಮಾತಾಡ್ತಾರಲ್ಲ, ಬರೀದಪ್ಪ ಬುಕ್ಕು. ಅದಕ್ಕೆ ಹೇಳ್ತಾರೆ, ಇಲ್ಲ ಬದರ್ ಅಯ್ಯೋ ಸೇತಾನ್ ಕೇಳಿಸ್ಕೊಂಡ್ಬಿಡ್ತಾನೆ ಅಂತ. ಅಲ್ಲಪ್ಪ, ಸೇತಾನ್ ಪವರ್ಫುಲ್, ನಮ್ಮ ಕರ್ತನು ರಕ್ಷಕಾದಿ ರಕ್ಷಕ, ರಾಜ್ಯಾದಿ ರಾಜ ಪವರ್ಫುಲ್ ರೀ. ಯೋಚನೆ ಮಾಡಿದ್ರಿ ಅಲ್ಲ, ಕೆಂಪು ಸಮುದ್ರನ ವಿಭಾಗಿಸ್ಬಿಟ್ರು, ಫಾರನ ಹೊಡೆದಾಕ್ಬಿಟ್ರು, ಸೇತಾನ್ ಏನ್ರಿ ಮಾಡಕ್ಕಾಯ್ತು? ಏನು ಮಾಡಕ್ಕಾಗಿಲ್ಲ ರೀ ಅಲ್ವರ. ಯೇಸು ಕ್ರಿಸ್ತು ಸತ್ರು 3 ದಿನದಲ್ಲಿ ಎಬ್ಸಿದ್ರು, ಸೇತಾನು ಕ್ರಿಸ್ತನ ಮುಟ್ಟಕ್ಕೂ ಸಾಧ್ಯ ಆಗಿಲ್ಲ ರೀ ಅಲ್ವರ. 3 ಸತಿ ಶೋಧನೆ ಕೊಡ್ತಾನೆ, 40 ದಿವಸ ಉಪವಾಸ, ಆಮೇಲೆ ಸೇತನ ಹತ್ರದಿಂದ ಬದಲಂತ ವಾಕ್ಯ ಸ್ಪಷ್ಟವಾಗಿದೆ ನೋಡಿದ್ದೀನಿ. ಯಾಕಂದ್ರೆ ಗೊತ್ತಾಗ್ಬಿಡ್ತು ಕ್ರಿಸ್ತಂತ ಏನ್ ಬೆಳಕಾಯಿ ಬೇಯಲ್ಲ ಅಂತಂದ್ಬಿಟ್ಟು. ಅಂದ್ರ ನಾವು ಅವ್ರ ಮಕ್ಕಳು, ಅವ್ರ ದೇಹಕ್ಕೆ ಅಂಗವಾಗಿರಂತ ಸ್ತ್ರೀ ಸಂತತಿ, ನಾವು ನಮ್ಮ ಸಂಗಡ ಬಂದು ಸೇತಾನ್ ಆಟಾಡಕೈತೇನ್ರಿ? ನಮ್ಮ ನಂಬಿಕೆ ಯಾರ ಮೇಲೆ ಇದೆ ಯೋಚನೆ ಮಾಡಿ ಇವತ್ತು. ಸೇತಾನ್ ಮೇಲೆ ಇದೆಯಾ, ದೇವ್ರ ಮೇಲೆ ಇದೆಯಾ? ಬೈಬಲ್ ಏನ್ ಹೇಳ್ತಾರೆ ಏನ್ರಿ? ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮಗೆ ಎದುರಿಸುವವರು ಯಾರು ಅಂತ ಬೈಬಲ್ ಹೇಳಲ್ಲ. ಇಫ್ ಗಾಡ್ ಬಿ ಫಾರ್ ಅಸ್ ದೆನ್ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್ ಅಂತ ಬೈಬಲ್ ಹೇಳಲ್ಲ, Romans 8:31. ಮತ್ತೆ ಇನ್ಯಾರ ಮೇಲೆ ನಂಬಿಕೆ ಇರೋದು ನಮ್ಗೆ? ದೇವ್ರಕ್ಕಿಂತ ಅಧಿಕವಾಗಿ ಸೇತಾನ್ ಮೇಲೆ. ಏನಪ್ಪಾ, ಸೇತಾನ್ಗೆ ದೇವ್ರ ಮಾತಿಗೆ ಗೊತ್ತಿಲ್ವಾ? ಏನ್ ದೇವ್ರು ಹೇಳೋದೇನು ಸೇತಾನ್ ಕೇಳಿಸ್ಕೊಳೋದೇ ಅಲ್ವಾ? ಯೋಚನೆ ಮಾಡಿರ್ತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸುಳ್ಳೆ ಸ್ಪಷ್ಟವಾಗಿ ಕೇಳಿಸ್ಕೊಂತಾನೆ, ಕೇಳಿಸ್ಕೊಂಡ್ಲಿ ಬಿಡ್ರಿ, ಏನ್ರಿ ಮಾಡಕ್ಕಾಗ್ತದೆ? ಯೋಬನ್ ಪುಸ್ತಕದಲ್ಲಿ ಹೇಳಲ್ವಾ ಅಲ್ಲಿ? ಏನಪ್ಪಾ ಎಲ್ಲಿಂದ ಬಂದೆ ಅಂತಂದ್ರೆ, ಭೂಮಿನ ಅತಿತ್ತ ಸಿದ್ರಾಡ್ತಾ ಬಂದೆ. ಸರಿ, ಅತಿಥಿ ತಿರಾಡ್ಕೊಂಡ್ ಬಂದೆ, ಏನ್ ಮಾಡಿದೆ ಅಂತ ಕೇಳ್ತಾರೆ. ನನ್ನ ಭಕ್ತನ ಯೋಬನ ನೋಡಿದ್ಯಾ? ನೋಡಿದ್ದೇವ್ರೆ. ಏನೋ ಮಾಡ್ತೀಯ ಅವನಿಗೆ ಅಂತಂದ್ರೆ, ಅಯ್ಯೋ ನಾನು ಏನ್ ಮಾಡ್ಲಿದ್ದಾರೆ, ಸುತ್ತಲೂ ಬೇಲಿ ಹಾಕ್ಬಿಟ್ಟಿದ್ದೀನಿ, ಟಚ್ ಮಾಡಕ್ಕೆ ಬಿಡ್ತಾ ಇಲ್ವಲ್ಲ. ಅಷ್ಟು ಪವರ್ಫುಲ್ ರೀ ನಮ್ ಗಾಡು. ನಮ್ಮ ದೇವ್ರ ನಮ್ಮ ಸಂಗಡ ಇರ್ಬೇಕಾರೆ, ನಮ್ಮ ಸುತ್ತಲೂ ಬೇಲಿ ಹಾಕಿರ್ಬೇಕಾರೆ ಯಾರು ಬಂದು ನಮ್ಮ ಟಚ್ ಮಾಡಕ್ಕೂ ಸಾಧ್ಯ ಇಲ್ಲ. ನಿಮ್ಮನ್ನು ಮುಟ್ದವನು ಅವರ ಕಣ್ಣುಗುಡ್ಡೆ ಮುಟ್ತವನು ಅಂತ ಬೈಬಲ್ ಕೊಟ್ಟಿರ್ಬೇಕಾರೆ, ಇವ್ ನಮ್ಮ ಭಾಷೆ ಅಂತ ತಿಳ್ಕೊಂಡ್ಬಿಟ್ಟು ನಮ್ಮ ಪ್ರಾರ್ಥನೆ ಕೇಳ್ಬಿಟ್ಟು ಆ ಪ್ರಾರ್ಥನೆ ದೇವ್ರ ತಗ ಹೋಗ್ತಿರ್ಬೇಕು, ಹಂಗೆ ಕ್ಯಾಚ್ ಹಿಡ್ಬಿಟ್ಟು ಲಬ್ಬಕ್ಕಂದ್ರೆ ಬುಟ್ಟಿಗೆ ಹಾಕೊಂಡ್ಬಿಡ್ತಾರೆ. ವಾಟ್ ಸೆನ್ಸ್ಲೆಸ್ ಥಿಂಗ್ ಇವೆಲ್ಲ. ಏನ್ರಿ ಯೋಚನೆ ಮಾಡಿದ್ರಿ? ಇವೆಲ್ಲ ಪವಿತ್ರಾತ್ಮನ ವಿಚಾರಗಳ ಯೋಚನೆ ಮಾಡಿದ್ರಿ? ಹಂಗಾರೆ ಇವೆಲ್ಲ ಮಾಡೋರು ಯಾರು ಅಂತಾರೆ? ನಂಬಿಕೆ ಇಲ್ದಿರೋದು ಮಾಡೋದು. ಸತ್ಯವೇದದಲ್ಲಿ ದೇವ್ರ ಮೇಲೆ ನಂಬಿಕೆ ಇದ್ರೆ ಈ ತರ ಬಿಹೇವಿಯರ್ ನಮ್ಮಲ್ಲಿ ಇರಲ್ಲ. ಫಸ್ಟ್ ಆಫ್ ಆಲ್ ಈ ತರ ಮಾತಾಡೋದು ಯಾರು ಗೊತ್ತಾ? ಬಾಯಿ ಬಂದು ಮಾತಾಡೋದು ಅಂತ ಮಾತಾಡೋದು ಯಾರು ಗೊತ್ತಾ? ಎಳೆ ಮಕ್ಕಳು, ಅದರ ಪುಟಾಣಿ ಮಕ್ಳು ಹೆಂಗ್ ಮಾತಾಡ್ತಾರೆ ಹೇಳಿ? ಹಿಂಗೆ ಮಾತಾಡೋದು. ಅದರ ಹುಟ್ಟಿರೋ ಮಕ್ಳಿಗೆ ಬಾಯಿ ಬರಲ್ವಲ್ಲ, ಅದೇ ಮಾಡ್ತಾರೆ ಹಿಂಗೆ. ಒಂದು 4-5 ವರ್ಷ ಹಿಂಗೆ ಮಾತಾಡ್ತಿರ್ತಾರೆ ಅಂತ. ಅವಾಗ ಅಮ್ಮ ಏನ್ ಕೇಳ್ತಾರೆ, ಏನ್ ಬೇಕನ್ನ, ಏನ್ ಬೇಕಪ್ಪ, ಫ್ರೆಕ್ಸ್ ಬೇಕಪ್ಪ, ಹಾಲು ಬೇಕಪ್ಪ, ನೀರ್ ಬೇಕಪ್ಪ ಅಂದ್ರೆ ಅದು ತಿರ್ಗಾ ಹಂಗೆ ಹೇಳ್ತಾರೆ, ಬೂ ಅಂತ ಹೇಳ್ತಾರೆ. ಅವ್ರ ಅಮ್ಮ ಅವ್ರ ಅಜ್ಜಿ ನೋಡ್ಬಿಟ್ಟು ಹೇಳ್ತಾರೆ, ಲವ್ ಏನ್ ಬೇಕು ಹೇಳೋ ಸ್ಪಷ್ಟವಾಗಿ ಅಂತ ಹೇಳ್ತಾರೆ. ಅವ್ನು ಸ್ಪಷ್ಟವಾಗಿ ಹೇಳ್ಬಿಡ್ತಾನ?
ತಿರ್ಗಾ ಅದೇ ರಿಪೀಟು, ಹೇಳಿದ್ದು ಕೊನೆಗೆ ಏನ್ ಹೇಳ್ಬಿಡ್ತಾರೆ, ನೀನ್ ಮಾತಾಡೋದು ಯಾರಿಗೂ ಅರ್ಥ ಆಗಲ್ಲಪ್ಪ, ದೇವ್ರಿಗೆ ಅರ್ಥ ಆಗೋದು ಅಂತ ಹೇಳ್ತಾರೆ ಇಲ್ಲೋ ಅಪ್ಪ ಅಮ್ಮಗಳು. ಇದೇ ಅರ್ಥದಲ್ಲಿ ಅಪೊಸ್ಟಲ್ ಪೌಲ್ ಹೇಳಿರೋದು 1 Corinthians 4:2 ಅಲ್ಲಿ, ನೀವೇನೋ ಮಾತಾಡ್ಬಿಡ್ತೀರ ಸಭೆಯಲ್ಲಿ, ಇಷ್ಟ ಬಂದಂತ ರೀತಿಯಲ್ಲಿ ನಿಮ್ಗೆ ಈ ಭಾಷೆ ಗೊತ್ತು ಆ ಭಾಷೆ ಗೊತ್ತು ಅಂದ್ಬಿಟ್ಟು ಏನ್ರಿ ಗೊತ್ತಾಗ್ತಾರೆ ಬೇರೆಯವ್ರಿಗೆ, ಮತ್ತೊಬ್ರಿಗೆ ಏನೋ ಗೊತ್ತಾಗಲ್ಲ. ನೀವೇನೋ ನಿಮ್ಗೆ ಅರ್ಥ ಆಗಂತ ಭಾಷೆಯಲ್ಲಿ ನಿಮ್ಗೆ ದೇವ್ರ ಕಮ್ಯುನಿಕೇಶನ್ ಮಾತಾಡ್ಕೊಂತೀರಾ, ಆದ್ರೆ ದೇವ್ರ ಮಕ್ಳಿಗೆ ಅರ್ಥ ಆಗ್ತದ? ಅರ್ಥ ಆಗಲ್ಲ. ಸಭೆಯಲ್ಲಿ ಅದಕ್ಕೆ ಮಾತಾಡ್ಬೇಕಾದ್ರೆ 10,000 ಮಾತುಗಳು ಅರ್ಥ ಆಗದೆ ಮಾತಾಡೋದಕ್ಕಿಂತ 5 ಮಾತುಗಳು ಅರ್ಥ ಆಗತ್ತರ ಮಾತಾಡ್ತೀನಿ ಅಂತ ಹೇಳ್ತಾರೆ. ಸಭೆಯಲ್ಲಿ ಅರ್ಥ ಹೇಳೋನ್ ಇದ್ರೆ ಮಾತ್ರ ಮಾತಾಡಿ, ಇಲ್ಲ ಅಂದ್ರೆ ದಯವಿಟ್ಟು ಮಾತಾಡ್ಬೇಡಿ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಮಾತಾಡಕ್ಕೆ ಅದೊಂದು ರೂಲ್ಸ್ ಇದೆ, 2 ಇಲ್ಲ 3 ಜನ ಮಾತ್ರ ಮಾತಾಡುವಾಗ ಮ್ಯಾಕ್ಸಿಮಮ್. ಅದರ ಒಬ್ರು ಮರ್ತು ಎಲ್ಲಾರು ಸೇರಿ ಅಟ್ ಟೈಮ್ ಎಲ್ಲ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಇದು ಬೈಬಲ್ ಇರೋಂಥ ಡಿಸಿಪ್ಲಿನ್, ಗೌರವ, ನಮ್ಮ ಸಭೆಯಲ್ಲಿ ಇರ್ಬೇಕಂತ ಮರ್ಯಾದೆ. ಯೋಚನೆ ಮಾಡ್ರಿ, ಎಲ್ಲಾರ್ಕಿಂತ ಅಧಿಕವಾಗಿ ಪವಿತ್ರಾತ್ಮ ಯಾರಿಗಂತ ಕೊಟ್ಟಿದ್ದ? ಯೇಸು ಕ್ರಿಸ್ತನ್ಗೆ. ಅದರ ಅವ್ರಕ್ಕಿಂತ ದೊಡ್ಡವ್ರು ನಾವೆಲ್ಲ ಏನೇನು ಬಿಡ್ರಿ, ಅವಳೆಲ್ಲ ಅವ್ರ ಕಾಲ್ ಧೂಳಲ್ಲ ರೀ ನಾವೆಲ್ಲ. ಅವ್ರಿಗೆ ಪವಿತ್ರಾತ್ಮ ಕೊಟ್ರು, ಅಳತೆ ಇಲ್ದ್ರೆ ಕೊಟ್ರು. ಯೇಸು ಕ್ರಿಸ್ತ ಎಷ್ಟು ಸತಿ ಅನ್ಯ ಭಾಷೆಯಲ್ಲಿ ಮಾತಾಡ್ರು ನೋಡ್ಸಿ, ಒಂದು ರೆಕಾರ್ಡ್ ನೋಡ್ಸ್ಬಿಡಿ ಅಂತೀನಿ. ಅವ್ರು ಆರಂಭಿಕಲ್ಲಿ ಮಾತಾಡೋದು, ಅರ್ಥ ಆಗಂತ ಭಾಷೆಯಲ್ಲಿ ಮಾತಾಡೋದು. ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಈ ತರ ಅರ್ಥ ಆಗದಿರಂತ ಭಾಷೆ ಮಾತಾಡ್ಲೇ ಇಲ್ಲ ರೀ. ಅಂದ್ರೆ ಅದರಿಂದ ಪವಿತ್ರಾತ್ಮ ಬಂದವಾಗ ಈ ಅನ್ಯ ಭಾಷೆ ಇವತ್ತೇನಿದೆಯೋ ಇದು ಸತ್ಯವೇದ ಇಲ್ದಿರಂತ ಕಾನ್ಸೆಪ್ಟ್. ಅನ್ಯ ಭಾಷೆ ಅಪೊಸ್ತಲ ಕೃತಿಗಳಲ್ಲಿ ಬಂದಿರೋ ಪ್ರಕಾರ ಅದೇನಪ್ಪ ಅಂದ್ರೆ ಅರ್ಥ ಆಗಂತ ಭಾಷೆ. ಸರಿ, ಇವಾಗ ಏನ್ ಮಾಡೋದಂದ್ರೆ, ಇದು ಅರ್ಥ ಆಗಂತ ಭಾಷೆ ಅಂತ ಗೊತ್ತಾಯ್ತು ಅದರ. ಆಮೇಲೆ ಇದು ಯಾತಕ್ಕಾಗಿ ಸಭೆಗೆ ಈ ತರ ಒಂದು ಕರೆಕ್ಷನ್ಗೆ ಪತ್ರ ಬರೆದ ಗೊತ್ತಾಯ್ತು. ಇವಾಗ ಏನ್ ಮಾಡೋದ್ರೆ, ಯಾತಕ್ಕಪ್ಪ ಕೊಟ್ರು, ಸಭೆಗೆ ಏನ್ ಬೇಕಾಗಿತ್ತು ಈ ಗಿಫ್ಟು, ಯಾಕೆ ಕೊಟ್ರು ಅಂತ ನಾವೇನ್ ಮಾಡೋದು ನೋಡೋಣ. ಯಾತಕ್ಕೆ ಕೊಟ್ರು ಅಂತಂದ್ರೆ, ಅವಾಗ ಏನ್ ನೋಡಿದ್ವಿ ಕೊರಿಂಥದಲ್ಲಿ, ಸಭೆಗೆ ಪ್ರಯೋಜನಾರ್ಥಕವಾಗಿ ಕೊಡ್ತಾರೆ ಹೊರತು ಪ್ರಯೋಜನ ಇಲ್ದ್ರೆ ಏನೂ ಕೊಡಲ್ಲ ಅಂತ. ನನಗೆ ಏನ್ ಪ್ರಯೋಜನ ಅಂತಂದ್ರೆ, ಯೇಸು ಕ್ರಿಸ್ತ ಸತ್ತ ಮೇಲೆ ಶಿಷ್ಯರುಗಳಿಗೆಲ್ಲ ಒಂದು ಕೆಲಸ ಕೊಡ್ತಾರೆ. ಲೋಕದ ಕಡೆಗೆ ಹೋಗಿ ನೀವು ಸುವಾರ್ತೆ ಸಾರ್ರಿ ಅಂತ ಹೇಳ್ತಾರೆ. ಇವರೆಲ್ಲ ಯಾವ ಊರವರು? ಅವಾಗ ಹೋದಲ್ಲ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ, ಎಲ್ಲ ಗಲೀಲಿಯಾದವರು, ಎಲ್ಲ ಯೆರೂಸಲೇಮ್ ಇದ್ದವರು, ಮೀಡಿಯವರು ಅಲ್ರ, ಎಲ್ಲ ಟ್ಯಾಕ್ಸ್ ಕಲೆಕ್ಟರ್ಗಳು ಅದ್ರ, ಅದು ಇದು ಅಂತ ಎಲ್ಲ ಏನ್ರಿ ಲೋಕಲ್ ಕೆಲಸಗಳು ಮಾಡ್ತಾರವ್ರು. ಇವರು ಲೋಕದ ಕಡೆಗೆ ಹೋಗ್ಬೇಕು, ಏಷ್ಯಾ ಪ್ರಾಂತಕ್ಕೆ ಹೋಗ್ಬೇಕು, ರೋಮ್ಗೆ ಹೋಗ್ಬೇಕು, ಇಂಡಿಯಾಗೆ ಬರ್ಬೇಕು. ಥಾಮಸ್ ಬಂದಿಲ್ವ ಇಂಡಿಯಾಗೆ? ಬಂದ್ ಏನ್ ಮಾಡ್ಬೇಕು? ಇಲ್ಲಿ ಸುವಾರ್ತೆ ಸಾರಬೇಕು. ಹೆಂಗ್ ಸಾರಕ್ ಸಾಧ್ಯ? ಯೋಚನೆ ಮಾಡಿ, ಭಾಷೆ ಗೊತ್ತಿಲ್ಲದೆ ಹೆಂಗ್ರಿ ಸಾರ್ತಾರ ಸಾಧ್ಯ ಆಗ್ತದಾ? ಸಾರಬೇಕು. ಆ ಸಾರದಿಕ್ಕಾಗ್ಲಿ ಅಂತ ಅಂದ್ಬಿಟ್ಟೆ ಈ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದು. ಏನ್ ಗಿಫ್ಟು? ಶಿವಲ್ಲ ಅಂತ ಮಾತಾಡೋಂತಲ್ಲಪ್ಪ, ನೀನು ಬೇರೆ ಭಾಷೆ ದೇವ್ರ ಪವಿತ್ರಾತ್ಮದಿಂದ ಸುಲಭವಾಗಿ ಮಾತಾಡಕ್ಕೆ ದೇವ್ರೇನ್ ಮಾಡ್ಲಿ, ನಿನಗೆ ಕೃಪೆ ಕೊಡ್ಲಿ, ವರ ಕೊಡ್ಲಿ ಅಂತ ಈ ವರ ಕೊಟ್ಟಿದ್ದು. ಅದಕ್ಕೆ ಥಾಮಸ್ ಬಂದವಾಗ ಎಲ್ಲೋದ್ರು ಗೊತ್ತವ್ರು? ಕೇರಳಾಗ ಹೋಗಿದ್ರಿ. ಕೇರಳಲ್ಲಿ ಹೋಗಿ ಮಲಯಾಳಂನಲ್ಲಿ ಸುವಾರ್ತೆ ಸಾರ್ಬಿಟ್ಟು ಒಬ್ಬನ ಫಸ್ಟ್ ಕ್ರೈಸ್ತವರಕ್ಕೆ ತಂದವ್ರು ನೋಡಿದ್ರಿ. ಅದ್ರ ಹೆಂಗ್ ಮಲಯಾಳಿ ಭಾಷೆ ಕಲ್ತಿದ್ದು ಏನ್ರಿ? ಹೆಂಗೆ? ದೇವರು ಪವಿತ್ರಾತ್ಮನಿಂದ ದೇವ್ರ ಕೃಪೆ ಕೊಟ್ಟಿ ಏನ್ರಿ ಆ ಭಾಷೆನ ಸರಳವಾಗಿ ಕೆಲವೊಂದು ನಿಮಿಷಗಳಲ್ಲೇ ಕಲಿಯೋ ತರ ದೇವ್ರ ಮಾಡೋದು ಕೃಪೆ ಕೊಟ್ಟಾರ ನೋಡಿದ್ರಿ ಅಲ್ವರ. ಓದಿ ವಾಕ್ಯ ಅಂತೀನಿ ಇಲ್ಲಿ, ಅಪೊಸ್ತಲ ಕೃತ್ಯ ಲೂಕ 24:47. ಲೂಕ 24ನೇ ಅಧ್ಯಾಯ 47ನೇ ವಾಕ್ಯ ಓದ್ರಿ ಸಹೋದರ ಸಹೋದರಿಗಳು. ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮಿನ ಮೊದಲುಗೋಡೆ ಸಮಸ್ತ ದೇಶದಲ್ಲಿವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಟ್ಟತೆಂದು ಬರೆದದೆ. ನೋಡ್ರ, ಯೆರೂಸಲೇಮ್ ಮೊದಲುಗೊಂಡು ಯಹೂದ್ಯರು ಹೋಗಿ ಬೇರೆ ಬೇರೆ ಊರಲ್ಲಿ ಮಾತಾಡ್ಬೇಕು ಅಂದ್ರೆ ಸುಮ್ಮನೆ ಈಸಿನಾ? ಆ ಭಾಷೆಗಳೆಲ್ಲ ಕಲಿಯೋದಿಕ್ಕೆ ದೇವ್ರು ಕೊಟ್ಟರೆ ಕೃಪೆ. ಹೆಂಗೆ ಅಂತಾರೆ, ಬಾಬೆಲ್ ಟವರ್ ಜ್ಞಾಪನ ಇದೆಯಾ? ಎಲ್ಲರಿಗೂ ಮೊದಲನೇ ಹೋಗ್ತಾರೆ ಒಂದೇ ಭಾಷೆ ಇತ್ತು. ಎಲ್ಲ ಒಂದು ದೊಡ್ಡ ಗೋಪುರ ಕಟ್ಟಕ್ಕೆ ಶುರು ಮಾಡೋದು. ಎಲ್ಲಿಗೆ ಹೋಗೋದಕ್ಕೆ? ಆಕಾಶಕ್ಕೆ ಹೋಗಕ್ಕೆ. ಇನ್ನೊಂದು ಜಳಪಡ ಬಂದ ಎಸ್ಕೇಪ್ ಆಗ್ಬಿಡ ಅಂತ ದೇವರಾಗ ಭಾಷೆಗಳನ್ನ ತಾರುಮಾರು ಮಾಡ್ಬಿಟ್ರು. ಎಲ್ಲ ಜನಗಳು ಆ ಭಾಷೆಗಳು ಜನಗಳು ಆ ಜಾಗದಲ್ಲಿ ಸೆಟ್ಲ್ ಆಗ್ಬಿಟ್ರು. ಇವಾಗ ಎಲ್ಲ ಭಾಷೆಗಳ ತರ ಜನಗಳು ಇವನ್ನೆಲ್ಲ ಸತ್ತಿಗೆ ಸೇರಿಸ್ಬೇಕು. ಬೈಬಲ್ ಅಂತ ಒಂದ್ ಲ್ಯಾಂಗ್ವೇಜ್ಗೆ ಒಂದ್ ಸತ್ತಿಗೆ ಸೇರಿಸ್ಬೇಕು. ಅದರ ಹೆಂಗ್ ಸೇರ್ಸೋದ? ಅದಕ್ಕೇನೆ ಈ ಒಂದು ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ತಾ ವರ ಏನ್ ಮಾಡಿದ್ರು? ಕೊಟ್ರು. ಅದರ ಯಾಕೆ? ಸತ್ಯ ಬೇರೆ ಬೇರೆ ಭಾಷೆಗಳಲ್ಲಿ ಇಲ್ಲ, ಅದು ಯಹೂದ್ಯರಿಂದ ಏನ್ರಿ ಇಬ್ರೇರ ಒಂದು ಭಾಷೆಯಿಂದ, ಅರಮಿಕ್ ಭಾಷೆಯಿಂದ ಎಲ್ಲ ಕಡೆ ಹೋಗ್ಲಿ ಅಂದ್ಬಿಟ್ಟು ಈ ಸ್ಪೆಷಲ್ ಗಿಫ್ಟ್ ಏನ್ ಮಾಡಿದ್ರು ಆದಿ ಸಭೆಗೆ ಮಾತ್ರ ಕೊಟ್ಟಿದ್ರಿ, ಎಲ್ಲಾ ಸಭೆಗಳಿಗೆಲ್ಲ ರೀ. ಆಮೇಲೆ ಇದು ಅಪೋಸಸ್ಗಳು ಕೈ ಇಟ್ರೆ ಮಾತ್ರ ಈ ವರ ಮತ್ತೊಬ್ರಿಂದ ಮತ್ತೊಬ್ರಿಗೆ ಹೋಗ್ತಾ ಇರ್ತದೆ, ಟ್ರಾನ್ಸ್ಫರ್ ಆಗ್ತಾ ಇರಲ್ಲ. ಅಂದ್ರೆ ಅಪೋಸಸ್ಸು ಯಾರ ಮೇಲೆ ಕೈ ಇಡ್ತಾರೋ ಅವ್ರಿಗೇನಾಗೋದು ಈ ವರ ಬರೋದು. ಅಪೋಸಸ್ಗೆ ಈ ವರ ಇರ್ತಾ ಇತ್ತು ಏನ್ರಿ, ಅನ್ಯ ಭಾಷೆ ಮಾತಾಡ್ತಾ ವರ.
ಅವ್ರು ಯಾರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೋ ಅವರು ವರನೇ ಮಾಡೋರು, ಹೊಂದ್ಕೊಂಡವ್ರು. ಅವ್ರು ಯಾರೋ ಅಪೋಸಿಷನ್ ವರನ ಹೊಂದ್ಕೊಂಡಿದ್ರು ಅವ್ರು ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಬೈಬಲ್ನ ವಾಕ್ಯಗಳಿದೆ, ಹೇಳ್ತೀನಿ ನೋಡಿ, ಓದಿದ್ದೀನಿ. ಎಲ್ಲಿ? ಅಪೋಸ್ಟ್ಲ ಕೃತ್ಯಗಳು 19:6. ಜರಿಂತ ಅಷ್ಟು ಓದ್ಬೋದಾ? ಅಪೋಸ್ಟ್ಲ ಕೃತ್ಯಗಳು 19:6. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವನ ಮೇಲೆ ಬಂದು ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ನೋಡ್ರ, ಇದು ಕೂಡ ನೋಡ್ರಿ, ಅಪೋಸ್ಟ್ಲ್ ಪೌಲ್ ಕೈ ಇಟ್ಟಾಗ ಅಪೋಸ್ಟ್ಲು ಎಲ್ಲಾರಲ್ಲರಿ, ಸುಮ್ಮನೆ ಅಲ್ಲಾರ, ಅಪೋಸ್ಟ್ಲ್ ಪೌಲ್ ಕೈ ಇಟ್ಟಾಗ. ಅದಕ್ಕೆ ಏನ್ರಿ ಅಪೋಸ್ಟ್ಲ್ ಪೌಲ್ ತಿಮೋತಿಗೆ ಹೇಳ್ತಾರೆ, ರೋಮಲ್ಲಿರೋಂಥ ಸಭೆಗೆ ಹೇಳ್ತಾರೆ, ನಾನು ನಿಮ್ಮ ಸಭೆಗೆ ಬರ್ಬೇಕಾದ್ರೆ ತುಂಬಾ ಕುತೂಹಲದಿಂದ ಆಸೆ ಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ನಾನು ಬಂದ್ರೆ, ನಾನು ಅಪೋಸ್ಟಲ್ಸು, ನಾನು ಬಂದ್ರೆ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ನಾನೇನ್ ಮಾಡ್ಬೋದು, ಈ ಒಂದು ವರ ನೋಡಿ, ಪವಿತ್ರಾತ್ಮ ಅಲ್ಲ, ಪವಿತ್ರಾತ್ಮನ ವರ ನಾನು ನಿಮಗೆ ಕೊಡೋದಿಕ್ಕೆ ಆಗ್ತದೆ ಅಂತ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಏನ್ ನೋಡಿದ್ರೆ ಪವಿತ್ರಾತ್ಮ ವರ ಮತ್ತೆ ಪವಿತ್ರಾತ್ಮ ಫಲಗಳು ಎರಡು ವ್ಯತ್ಯಾಸ ಇದೆ. ಪವಿತ್ರಾತ್ಮ ಎಲ್ಲರಿಗೂ ಕೊಡ್ತಾರೆ, ಆದ್ರೆ ಇದ್ರಲ್ಲಿ ಗಿಫ್ಟ್ ಅಂತ ಬರ್ತಾವೆ ನೋಡಿ, ಇದು ಎಲ್ಲರಿಗೂ ಇರಲಿಲ್ಲ. ಇದು ಸ್ಪೆಷಲ್ ಆಗಿ ಅಪೋಸ್ಟಲ್ಸ್ ಕೊಟ್ಟಿರೋಂಥದ್ದು. ಇದು ಅವ್ರು ಮಾತ್ರ ಮತ್ತೊಬ್ರು ಕೊಡ್ತಾ ಇದ್ರು. ನೋಡಿ ವಾಕ್ಯಗಳು ಓದೋಣ. 2 ತಿಮೋತಿ 1:6. ಆನಂದ್ ಬದ್ರ ಓದ್ತೀರಾ? 2 ತಿಮೋತಿ 1:6. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನು ಇಟ್ಟದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ನೋಡ್ರ, ನಾನು ತಲೆ ಮೇಲೆ ಕೈ ಇಟ್ಟಿ ಏನ್ರಿ ಹಸ್ತವನ್ನಿಟ್ಟಿ ಅದ್ರ ಮೂಲಕ ನಿಮ್ಗೆ ದೊರಕಿದಂತ ಕೃಪಾ ವರ, ಪವಿತ್ರ ಕೂಡ ವರ ಕೊಡ್ತಾರೆ ನೋಡ್ರಿ. ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಇನ್ನೊಂದು ವಾಕ್ಯ ಓದ್ತಾರ, ರೋಮನ್ಸ್ 1:11. ಮೇಷಾಕ್ ಬದರ್ ಓದ್ತೀರಾ? ರೋಮನ್ಸ್ 1:11. ಮೇಷಾಕ್ ಬದರ್. ಓಕೆ, ರೂತ್ ಸಿಸ್ಟರ್. ಓಕೆ, ರೂಪಾ ಸಿಸ್ಟರ್. ಓದ್ತೀನಿ. ನನ್ನ ಮುಖಾಂತರವಾಗಿ ನಿಮಗೆ ಪರಮಾಧಿಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ. ನೋಡ್ರ, ನನ್ನ ಮುಖಾಂತರ ನಿಮಗೆ ಪಾರಮಾರ್ಥಿಕವಾದಂತ ಏನ್ರಿ ವರವೇನಾದರೂ ದೊರಕಿತೋ ಎಂಬಂತೆ ನಾನ್ ನಿಮ್ಮಲ್ಲಿ ಬರೋದಿಕ್ಕೆ ಆಸೆಯಿಂದ ಇದ್ದೀನಿ, ಅಪೇಕ್ಷಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಏನಕ್ಕೆ? ಯಾಕೆ ಬೇರೆ ಯಾರು ಹೋಗಿಲ್ಲ? ಎಷ್ಟೋ ಜನ ಹೋಗಿದ್ರಿ. ನನ್ ಆಫ್ ದ ಅಪೋಸ್ಟಲ್ಸ್ ಹ್ಯಾಡ್ ಗಾನ್ ಟು ರೋಮ್. ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಗೋ ಟು ರೋಮ್. ಅಲ್ಲಿ ಅರೆಸ್ಟ್ ಮಾಡಕ್ ಬಿಡ್ತಾರೆ, ಜೈಲಲ್ಲಿ ಇರ್ತಾರೆ. ದಟ್ ವಾಸ್ ದ ಎಂಡ್ ಆಫ್ ಹಿಸ್ ಜರ್ನಿ. ಅದಕ್ಕೆ ಹೇಳೋದು ಏನ್ರಿ, ರೋಮನ್ಗೆ ನಾನು ಹೋಗ್ಬೇಕು ಅಂತ ಆಸೆ ಪಡ್ತೇನೆ. ಯಾಕೆ ಸಣ್ಣ ಜನಗಳು ಎಲ್ಲ ಏನೋ ಫಿಲಿಪ್ ಅವರೆಲ್ಲ ಹೋಗಿದ್ರು, ಇವರೆಲ್ಲ ಹೋಗಿದ್ರು. ಅಪೋಸ್ಟಲ್ಸ್ ಯಾವ ಅಪೋಸ್ಟಲ್ಸ್ ಹೋಗಿಲ್ಲ. ಅದಕ್ಕೆ ನಾನ್ ಬಂದ್ರೆ ಅಟ್ಲೀಸ್ಟ್ ಈ ಗಿಫ್ಟ್ ಕೊಡ್ಬೋದು, ನೀವು ಮತ್ತೊಬ್ಬರಿಗೆ ಮಾಡೋದು ಸ್ವಾರ್ಥ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಒಂದ್ಸರಿ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಅಪೋಸ್ಟಲ್ ಕೃತ್ಯಗಳು ಏನಾಗ್ತಂದ್ರೆ, ಅಪೋಸ್ಟಲ್ ಪೇತ್ರ ಒಬ್ಬನ ಕೈ ಇಡ್ತಾರೆ, ಕೈ ಇಟ್ಟಿದ ತಕ್ಷಣ ಈ ಗಿಫ್ಟ್ ಬಂದ್ಬಿಡ್ತಾರೆ. ಆ ಗಿಫ್ಟ್ ಬಂದಿದ್ದು ನೋಡ್ಬಿಟ್ಟು ಸಿಮೋನ್ ಏನ್ ಕೇಳ್ತಾರೆ, ನನಗೆ ದಯವಿಟ್ಟು ಈ ಗಿಫ್ಟ್ ಏನ್ ಮಾಡಿ ಕೊಡಿ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವ್ರಿಗೆ ವರ ಬರುವಂತೆ ನನಗೆ ಏನ್ ಮಾಡಿ ಆಶೀರ್ವದಿಸಿ ಅಂತ ಹೇಳ್ತಾರೆ. ಅದಕ್ಕೆ ದುಡ್ಡು ಬೇರೆ ಕೊಡ್ತೀನಿ ಅಂತ ಹೇಳ್ತಾರೆ. ಅಪೋಸ್ಟ್ಲು ಪೀಟರ್ ಏನ್ ಹೇಳ್ತಾರೆ, ನೋಡಪ್ಪ ಇದ್ಯಾವ ದುಡ್ಡೆಲ್ಲ ಕೊಂಡ್ಕೊಳಕ್ಕಾಗಲ್ಲ, ಫ್ರೀ ಕೊಡ್ಬೋಯ್ತಲ್ವಾ, ಫ್ರೀ ಕೊಟ್ಬಿಡ್ತಾ ಇದ್ರ. ಅಯ್ಯೋ, ಫ್ರೀ ಕೊಟ್ರೆ ಏನೋ, ದುಡ್ಡು ಕೊಟ್ರೆ ಏನೋ, ಕೊಡಕ್ ಆಗಲ್ಲ ಅಂತ ಅರ್ಥ ಅಲ್ವರ. ಅಪೋಸ್ಟಲ್ ಪೀಟರ್ ಹಿಂಗೆ ಹೇಳ್ಬೋದೈತಲ್ಲ, ಅಯ್ಯೋ ಯಾಕಪ್ಪ ದುಡ್ಡು ಪರವಾಗಿಲ್ಲ ಬಿಡಪ್ಪ, ಫ್ರೀ ತೊಳಪ್ಪ ಅಂತ ಕೊಡ್ಬೋಯ್ತಲ್ಲ, ಯಾಕೆ ಕೊಡ್ಲಿಲ್ಲ? ಯಾಕಂದ್ರೆ ಅಪೋಸ್ಟಲ್ಸ್ ಮತ್ತೊಬ್ರು ಕೊಡ್ಬೋದು ಅಷ್ಟೇ ಹೊರ್ತು ತಗೊಂಡವರು ಮತ್ತೊಬ್ರು ಕೊಡಕ್ ಆಗಲ್ಲ. ನೀನ್ ದುಡ್ಡು ಕೊಟ್ರೆ ದುಡ್ಡು ಕೊಡ್ತೀರಿ ಏನಂತೆ, ಫ್ರೀಯಾಗೂ ಆಗೋದಿಲ್ಲ. ನೋಡ, ಕ್ಲಾರಿಫೈ ಮಾಡ್ತಾರೆ. ಅಪೋಸ್ಟಲ್ ಕೊಡ್ತಾರೆ 8ನೇ ಅಧ್ಯಾಯ 17-20. ವಿಕ್ರಮ್ ಬದರ್ ಓದ್ತೀರಾ? Acts 8 chapter 17-20. ಓಕೆ. ಅಪೋಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮರನ್ನು ಹೊಂದಿದ್ದರು. ಅಪೋಸ್ತಲರು ಕೈಗಳನ್ನಿಡುವವರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸೀಮೋನನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು, ನಾನು ಯಾರ ಮೇಲೆ ಕೈಗಳನ್ನಿಡುತ್ತೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿರಿ ಅಂದನು. ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ, ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ? ನೋಡ್ರ, ಭಾವಿಸುತ್ತೀಯೋ? ಏನ್ರಿ, ದುಡ್ಡು ಕೊಡ್ದಿರೂ ಪರವಾಗಿಲ್ಲ, ಇಟ್ ಕಾಂಟ್ ಬಿ ಗಿವನ್.
ಅದರ ಒಳ್ಳೆ ಕೆಲಸ ಅಲ್ವಾ? ಫ್ರೀಯಾಗಿ ಕೊಡ್ಬೇಕು. ಅಪೋಸ್ಟಲ್ ಪೇಟ್ರ್ ಕೊಟ್ರ? ಯಾಕೆ ಕೊಡ್ಲಿಲ್ಲ ಅಂದ್ರೆ ಇಟ್ ವಾಸ್ ನಾಟ್ ಅ ಟ್ರಾನ್ಸ್ಫರಬಲ್ ಥಿಂಗ್. ಅದರ ಇನ್ನೊಂದು ಏನಂದ್ರೆ ಅವ್ರ ಸ್ಪಿರಿಟ್ ಸರಿ ಇಲ್ಲ. ಅದರ ಇದನ್ನ ತೊಗೊಂಡೋಗ್ಬಿಟ್ಟು ಏನೋ ಒಂದು ಆದಾಯ ಪಡ್ಕೊಬೇಕು ಅಂತ ಕೇಳ್ತಾ ಇದಾರೆ, ಅದನ್ನ ಕೊಡ್ಲೂ ಇಲ್ಲ. ಅದ್ರ ಯಾಕಂದ್ರೆ ಇದು ಕೊಡೋದಕ್ಕಾಗೋದು ಇಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಇದ್ರಲ್ಲಿ ನಮ್ಗೇನಪ್ಪ ಗೊತ್ತಾಗ್ತಾರೆ ಅಂತಂದ್ರೆ, ಇದು ಒಂದು ಲಿಮಿಟೆಡ್ ಕಾಲದವರೆಗೂ ಮಾತ್ರ ಇರ್ತಾ ಇತ್ತು. ಎಲ್ಲಿವರೆಗೂ? ಯಾವಾಗ ಅಪೋಸ್ತಲರಿಂದ ಯಾರು ಈ ವರಗಳನ್ನ ಪಡ್ಕೊಂಡಿದ್ರು ಅವ್ರ ಜೀವಂತವಾಗಿರೋವರೆಗೂ ಮಾತ್ರ ಇರ್ತಾ ಇತ್ತು. ಒಂದ್ಸರಿ ಸತ್ತೋಗಿದ್ಮೇಲೆ ಇವೆಲ್ಲ ನಿಂತೋಗ್ಬಿಡ್ಬೇಕ್ರಿ. ನಿಂತೋಯ್ತಾ? ಬೈಬಲ್ ಇದೆಯಾ ಈ ತರ ನಿಂತೋಗ್ತಾರೆ ಅಂತ? ಎಸ್, ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? 1 Corinthians 3rd chapter 8-10. 1 ಕೊರಿಂಥ 13ನೇ ಅಧ್ಯಾಯ 8-10. ನಾಗಪ್ಪ ಬ್ರದರ್ ಇದ್ರ ಲೈನಲ್ಲಿ? ನಾಗಪ್ಪ ಬ್ರದರ್ ಇಲ್ವಾ? ರೂತ್ ಸಿಸ್ಟರ್? ಓಕೆ, ಜರಿಂತ ಅಷ್ಟು ಓದ್ಬೋದಾ? 1 Corinthians 13th chapter 8-10. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ, ಪ್ರವಾದನೆಗಳಾದರೂ ಇಲ್ಲದಂತಾಗುವವು, ವಾಣಿಗಳೋ ನಿಂತು ಹೋಗುವವು, ವಿದ್ಯೆಯೋ ಇಲ್ಲದಂತಾಗುವುದು. ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇನೆ, ಅಪೂರ್ವವಾಗಿ ಪ್ರವಾದಿಸುತ್ತೇವೆ, ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ನೋಡ್ರ ಏನ್ ಕ್ಲೀನಾಗಿ ಹೇಳ್ತಾ ಅಂತಾನೆ ಏನ್ರಿ? ಪ್ರವಾದನೆಗಳಾದರೂ ಇಲ್ಲದಂತಾಗುವುದು, ವಾಣಿಗಳ ನಿಂತು ಹೋಗುವು. ಐತೆ ನೋಡ್ರ, ನಿಂತೋಯ್ತವ್ರಿ. ಎಲ್ಲಿ ನಿಂತೋಯ್ತವೆ? ಒಂದು ಕಾಲ ಬರ್ತವೆ ನಿಂತೋಗ್ತದ್ರೆ. ಯಾವಾಗ ಕಾಲ? ಅಲ್ಲಿ ಹೇಳ್ತದೆ ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ. ಅಲ್ಲರ ಏನ್ರಿ? ಅಪೂರ್ಣವಾಗಿ ಪ್ರವಾದಿಸ್ತೇವೆ, ಆದರೆ ಸಂಪೂರ್ಣವಾದದ್ದು ಬಂದಿದ್ಮೇಲೆ ಅಪೂರ್ಣವಾದದ್ದು ಇಲ್ಲದಂತ ಹೋಗ್ತದೆ. ಏನಿದು ಅಪೂರ್ಣ ಸಂಪೂರ್ಣ? ಆವಾಗ ಬೈಬಲ್ಲು ಇನ್ನ ಸ್ಟಿಲ್ ರೈಟಿಂಗ್ ನಲ್ಲಿ ಇತ್ತು. ಇನ್ನ ಬೈಬಲ್ ಕಂಪ್ಲೀಟ್ ಆಗಿ ಬರೆದಿಲ್ಲ. 66 ಪುಸ್ತಕ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆನ ಬರೆಯಲ್ಪಟ್ಟಿಲ್ಲ ರೀ. ಲಾಸ್ಟ್ ಬುಕ್ ಟು ಬಿ ರಿಟರ್ನ್ ಇಸ್ ಬುಕ್ ಆಫ್ ರೆವಲ್ಯೂಷನ್. ಯಾವಾಗ? 90 AD ಅಪೋಸ್ಟಲ್ ಯೋಹಾನ ಬರೀತಾರೆ. ಅಲ್ಲಿವರೆಗೂ ಬೈಬಲೇ ಕಂಪ್ಲೀಟ್ ಆಗಲ್ಲ. ಅದಾದ್ಮೇಲೆ ಬೈಬಲ್ ಅಂತ ಬಂದಿದ್ದು. ಅಪರಿಪೂರ್ಣವಾಗಿರಂತ ಬೈಬಲ್ ಇನ್ನ ಬರೆಯಲ್ಪಟ್ಟಿರಲ್ಲ. ಅದು ಸಂಪೂರ್ಣವಾಗಿ ಬಂದಿದ್ಮೇಲೆ ಅಪೂರ್ಣವಾದದ್ದು ಹೋಗ್ಬಿಡ್ತಾವ್ರಿ. ಬೈಬಲ್ ಕಂಪ್ಲೀಟ್ ಆಗಿ ಬಂದಿದ್ಮೇಲೆ ಇನ್ನೇನು ಅವಶ್ಯಕತೆ ಇದೆ ಬೇರೆ ಬೇರೆ ಭಾಷೆಗಳು ಮಾತಾಡೋಂಥದ್ದು? ಏನಕ್ಕೆ? ಇವಾಗ ಎಲ್ಲಾ ಭಾಷೆಗಳಲ್ಲಿ ಆಲ್ರೆಡಿ ಬೈಬಲ್ ಪ್ರಿಂಟ್ ಆಗಿದೆ. ಎಲ್ಲಾ ಭಾಷೆಗಳಲ್ಲಿ, ಎಲ್ಲಾ ದೇಶಗಳಲ್ಲಿ, ಎಲ್ಲಾ ಭಾಷೆಗಳಿರ್ತ ಸೋದರಿಗಳಿದ್ದಾರೆ. ಆಲ್ರೆಡಿ ಆ ಊರಲ್ಲಿ ಬೇರೆ ಭಾಷೆಯಲ್ಲಿ ಮಾತಾಡಂತ ಬೇರೆ ಕ್ರೈಸ್ತವರಿದ್ದಾರೆ. ಅವರು ಸತ್ಯ ಹೇಳಂತ ಅವಕಾಶ ಇದೆ. ಅದು ನೀವೇ ಹೋಗಿ ಹೇಳ್ಬೇಕು ಅಂತೇನಿಲ್ಲ, ಅವಕಾಶ ಇಲ್ಲ ರೀ. ಅದರಿಂದ ಈ ಅನ್ಯ ಭಾಷೆ ವರಗಳು ಸೀಸ್ ಆಯ್ತು ರೀ. ಯಾವಾಗ ಅಪೋಸಸ್ಸು ಅವರಿಂದ ಹೊಂದಿರೋಂಥ ಸೋದರಿಗಳು ಯಾವಾಗ ಮರಣ ಹೊಂದ್ರೋ ಎಲ್ಲ ನಿಂತೋದ್ರಿ. ಇವಾಗ ಬಿಬ್ಲಿಕಲ್ ಪ್ರಕಾರ ಇರೋಂಥದ್ದು ಯಾವುದೂ ಇಲ್ಲ. ಅನ್ಯ ಭಾಷೆಗಳು ಅದೆಲ್ಲ ನಿಂತೋಯ್ತು. ಅಲ್ವರ? ಇವತ್ತು ಸೇತಾನ್ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಸಭೆಗಳನ್ನ ವಂಚನೆ ಮಾಡೋಕ್ಕೆ ಸಭೆಯಲ್ಲಿರೋ ಮಕ್ಳುಗಳನ್ನ ಈ ಥರ ಮೋಸ ಮಾಡಿ ಅನ್ಯ ಭಾಷೆಗಳಂತ ರೂಪದಲ್ಲಿ ಏನು ಮಾಡ್ತಾರೆ, ತೋರ್ತಾ ಇದ್ರಿ. ನೀವು ಅಬ್ಸರ್ವ್ ಮಾಡಿ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳಿಂದ ಅಬ್ಸರ್ವ್ ಮಾಡಿರ್ತೀನಿ. ಸಭೆಯಲ್ಲೆಲ್ಲ ಅನ್ಯ ಭಾಷೆ ಯಾವ ಥರ ಮಾತಾಡ್ತಾರೆ ಅಂದರೆ, ಲೀಡರ್ ಏನು ಮಾತಾಡ್ತಾರೋ ಸಭೆಯಲ್ಲಿರೋರು ಎಲ್ಲರೂ ಅದೇ ರಿಪೀಟ್ ರೀ. ಅಬ್ಸರ್ವ್ ಮಾಡಿ ಬೇಕಾದ್ರೆ ನಿಂತೀನಿ. ನಾನೇನು ಸುಳ್ಳಲ್ಲ. ಬೇಕಾದ್ರೆ ನೀವು ಯಾರು ನಿಮ್ಮ ಸಭೆಯಲ್ಲಿ ನಡೀತಾ ಇದ್ರೆ ಅಥವಾ ನಡೆದಿಲ್ಲ ಅಂತಂದ್ರೆ ಎಲ್ಲ ನಡೆಯೋ ಸಭೆಗೆ ಹೋಗಿ ನೋಡಿ ನಿಂತೀನಿ. ಲೀಡರ್ ಏನು ಹೇಳ್ತಾರೋ ಅದನ್ನೇ ರಿಪೀಟು. ಅಲ್ಲಪ್ಪ, ದೇವರ ಸತ್ಯಾರ್ಥಗಳನ್ನ ನೋಡಿತಾರೆ ಅಂತಂದ್ಮೇಲೆ ದೇವ್ರು ಹೇಳಿದ್ನ ಹೇಳ್ತಾರ? ಯೋಚನೆ ಮಾಡಿರ್ತೀನಿ. ಹೇಳಿದ್ನ ಹೇಳ್ತಾರ? ಶಿವರ ಹೇಳ್ತಾರೆ. ಇವರೆಲ್ಲ ಆಡಿಯನ್ಸ್ ಎಲ್ಲ ಸರಿ ಶಿವರ ಏನಿದು ಹೇಳಿದ್ನ ಹೇಳ್ತಾರ? ಅಲ್ಲಪ್ಪ, ಏನು ನಮ್ಮ ದೇವ್ರೇನು ಬೇರೆ ಏನಿಲ್ವಾ? ಆ ದೇವ್ರ ಹತ್ರ ಮಾತಾಡೋಕ್ಕೇನೂ ಇಲ್ವಾ? ದೇವ್ರು ಹೇಳಿದ್ನೇ ಹೇಳ್ತಾ ಇರ್ತಾರ. ವಾರ ಅದೇ ರಿಪೀಟು. ಒಪ್ಪ, ಏನೋ ಒಂದು ವಾರ ಅಂದ್ರೆ ಪರವಾಗಿಲ್ಲ, ಒಪ್ಪ ಅಡ್ಜಸ್ಟ್ ಮಾಡ್ಕೊಂಬಿಡೋಣ. ಒಲಿ ಪಾಪ ನಮ್ಗೆ ಅರ್ಥ ಆಗಿಲ್ಲ. ಎ ಫಾರ್ ಆ್ಯಪಲ್ ಅಂತಾನೆ ಹೇಳ್ತಾರೆ ಅಂತ ತಿಳ್ಕೊಂಬಿಡೋಣ. ನೆಕ್ಸ್ಟ್ ವೀಕು ಅದೇನಾ? ಅಯ್ಯೋ, ಇದ್ರಲ್ಲೇ ತಿಳ್ಕೊಳ್ಳಿ, ಇದೆಲ್ಲ ಪವಿತ್ರಾತ್ಮನ ಕೆಲಸನೇ ಅಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಕಾಪಿ ಕ್ಯಾಟ್ರಿ. ಅದರ ಸೇತನ ಏನ್ ಮಾಡ್ಬಿಟ್ಟಾನೆ? ಬುದ್ಧಿ ಭ್ರಮೆ ಮಾಡ್ಬಿಟ್ಟು ಇದು ಅನ್ಯ ಭಾಷೆ, ಇದು ದೇವರಿಂದ ಬಂದಿರೋದು. ಆಮೇಲೆ ಪವಿತ್ರಾತ್ಮ ಬರಿತವರಾಗಿ ಸುಮ್ಮನೆ ಕೈ ಮುಟ್ರೆ ಸಾಕು ದಬ 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 ಅಂತ ಏನಾಗಿದೆ ಬಿದ್ದೋಗ್ಬಿಡೋದು. ಅಲ್ಲೇ ಅದೇ ನಂಬ್ತಾರೆ. ಇದು ಪವಿತ್ರಾತ್ಮ ಬಂದ್ರೆ ಏನ್ರಿ ಬಿದ್ದೋಗ್ಬಿಡ್ತೀರಿ? ಪವಿತ್ರಾತ್ಮ ಬಂದ್ರೆ ಬಿದ್ದೋಯ್ತೀರಾ? ಬಿದ್ದೋಗಿರೋ ನಿಂತ್ಕೊಂತಾರ? ನೀವ್ ಹೇಳ್ರಿ. ಯೇಸು ಕ್ರಿಸ್ತು ಏನ್ರಿ ಮತ್ತೆ ಅಪೊಸ್ತಲರು ಎಷ್ಟೋ ಜನಕ್ಕೆ ಪವಿತ್ರಾತ್ಮ ಏನ್ ಮಾಡಿದ್ರು, ಕೊಟ್ರು. ನಾವಾಗಿ ನೋಡಲ್ಲ. ಅಪೊಸ್ತಲರು ಪೇತ್ರ ಕೈ ಇಟ್ರು, ಪೌಲ್ ಕೈ ಇಟ್ರು, ಆಮೇಲೆ ಎಂತೆ ರೋಮ ಸಭೆಗೆ ತಿಮ್ಮೋತಿಗೆಲ್ಲ ಕೈ ಇಟ್ರು. ಅವರೆಲ್ಲ ಪವಿತ್ರಾತ್ಮ ಬರಿತವರಾಗಿ ಕೈ ಇಟ್ಟಿದ ತಕ್ಷಣ ಇವರೆಲ್ಲ ಏನಾದ್ರು ಬಿದ್ದೋದ್ರ ಅಥವಾ ಏನಾದ್ರು ಎದ್ದು ನಿಂತ್ಕೊಂಡ್ರು. ಎದ್ದು ನಿಂತ್ಕೊಂಡ್ರಂತ ಬೈಬಲ್ ಐತೆ ಅಲ್ವರ?
ಬಲಹೀನರಾಗಿದ್ದವರು ಬಲವಂತರಾದ್ರು, ಸೂಪರ್ ಸ್ಟ್ರಾಂಗ್ ಆದ್ರಿ. ಹೋಗ್ತಾ ಇರ್ತಾರೆ, ಪೆಂಟಿಕಾಸ್ಟ್ ದಿನ ಆಗಿದ ತಕ್ಷಣ ಸಭೆಗೆ ಹೋಗ್ತಾ ಇರ್ತಾರೆ, ನೋಡಿ ಆಲಯಕ್ಕೆ ಹೋಗಿರ್ತಾರೆ, ಒಬ್ಬ ಕುಂಟ ಕೂತಿರ್ತಾನೆ, ಅಮ್ಮ ತಾಯಿ ದಯವಿಟ್ಟು ಕಣ್ಣೆ ನೋಡ್ಸಂಗ್ ಹೇಳ್ತಾರೆ. ಪೇತ್ರನ ಹೇಳ್ತಾರೆ, ದುಡ್ಗಿಡ್ನ ಅಂತಾರಲ್ಲ, ಯೋಹಾನ ಪೇತ್ರ ಹೇಳ್ತಾರೆ ಅಂತ, ದುಡ್ಗಿಡಿಲ್ಲಪ್ಪ, ಒಂದು ಕೊಡ್ತೀನಿ, ಹೇಳು ಯೇಸು ಕ್ರಿಸ್ತ ನಮ್ನ ಹೇಳ್ತೀನಿ ನಿಂತು ಅಂತ ಹೇಳ್ತಾರೆ. ಹಿಂಗೆ ಎದ್ದಿದ ತಕ್ಷಣ ಏನಾಗ್ಬಿಟ್ಟ, ನಿಂತ್ಕೊಂಡ್ಬಿಟ್ಟ, ನೋಡ್ತೀನಿ ದಬ್ಬಕೊಂಡ್ ಬಿದ್ದೋಗ್ಬಿಟ್ಟ, ಅಯ್ಯೋ ಅಂತ. ಕರ್ತನಲ್ಲಿ ಪ್ರೀತಿ ಅಂತ ಪವಿತ್ರಾತ್ಮ ದೇವರ ಶಕ್ತಿ ರೀ. ದೇವರ ಶಕ್ತಿ ಬಂದ್ರೆ ಯಾರು ಬೀಳಲ್ಲ ರೀ, ಎದ್ದು ನಿಂತ್ಕೊಂತೀನಿ. ಇವತ್ತು ಯೋಚನೆ ಮಾಡಿದ್ದೀನಿ, ಸಭೆಯಲ್ಲಿ ದೇವರ ಪವಿತ್ರಾತ್ಮ ಅಂತ ಹೇಳ್ಬಿಟ್ಟು ಯಾವ ತರ ಆಡ್ತಾರೆ ನೋಡಿದ್ದೀನಿ. ಅದರ ಏನ್ರಿ ಒದ್ದಾಡೋದು, ಅದರ ಯಾವ ತರ ಒದ್ದಾಡೋದ್ರೆ ಮೈ ಮೇಲೆ ವಸ್ತ್ರಗಳೇ ನೆಟ್ಟಿಗಿರಲ್ಲ ರೀ. ಅದರ ಅಷ್ಟೊಂದು ಹೊಲಸಾಗಿ, ಅಷ್ಟೊಂದು ಅಸಹ್ಯವಾಗಿ ಏನ್ ಮಾಡಿದ್ರಿ ಒದ್ದಾಡೋದ್ರಿ. ಅದರ ಇದೆಲ್ಲ ದೇವರ ಪವಿತ್ರಾತ್ಮ ಕೆಲಸನ. ಯೋಚನೆ ಮಾಡ್ರಿ ನೀವಂತೀನಿ, ಕರ್ತನಲ್ಲಿ ಪ್ರೀತಿ ಏನೋ ಒಂದು ವಾರ ಆಯ್ತಪ್ಪ, ಏನೋ ದೆವ್ವ ಇಟ್ಕೊಂಡು ಓಟ ಆಯ್ತು, ಪ್ರತಿ ವಾರ ಅದೇನಾ? ಪ್ರತಿ ವಾರ ಅದೇ ಜನಗಳು ಅದೇನಾ? ಹಾಗಾದ್ರೆ ಏನಾಗ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಏನ್ರಿ, ಯೇಸು ಕ್ರಿಸ್ತು ಒಬ್ರಲ್ಲಿ ಎಷ್ಟೊತ್ತಿ ದೆವ್ವ ಓಡಿಸಿದ್ರ? ವಾರ ಓಡಿಸ್ತಾ ಇದ್ರ? ಹೇಳ್ರಿ, ಯೋಚನೆ ಮಾಡಿದ್ರಿ. ಇದು ಸಮಾಧಾನ ಇದೆಯಾ? ಯೇಸು ಕ್ರಿಸ್ತನ ಕಾಲದಲ್ಲಿ ಯೇಸು ಕ್ರಿಸ್ತು ಎಷ್ಟು ಜನಕ್ಕೆ ಎಷ್ಟೆಲ್ಲ ಕೆಲಸಗಳು ಮಾಡಿದ್ರು, ಸಮಾಧಾನ ಇತ್ತ? ಸಭೆಯಲ್ಲಿ ಗಲಿಬಿಲಿ ಇತ್ತ? ಅಲ್ರ ಕರ್ತನಲ್ಲಿ ಪ್ರೀತಿಗಳ. ಅದಕ್ಕೆ ಬೈಬಲ್ ಕೊನೆಯನ್ನು ಹೇಳೋದು 1 ಕೊರಿಂಥ 14:33 ಓದ್ರಿ ಯಾರಾದ್ರು. 1 ಕೊರಿಂಥ 14:33. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಇವೆಲ್ಲ ಗಲಿಬಿಲಿಕ್ಕೆ ದೇವರ ಕಾರಣನೇ ಅಲ್ಲ ರೀ. ಎಷ್ಟು ಕ್ಲೀನ್ ಆಗಿದೆ ವಾಕ್ಯದಲ್ಲಿ ಹಿಂಗೆ ಹೇಳ್ಬಿಟ್ಟು ದೇವ್ರು ಇವತ್ತು ಗಲಿಬಿಲಿ ಸಭೆಯಲ್ಲಿ ಮಾಡ್ತಾರೆ ಅಂತಂದ್ರೆ ಇದು ನಿಜವಲ್ಲ ದೇವ್ರ ಕೆಲಸನ. ಯೋಚನೆ ಮಾಡಿರ್ತೀನಿ ಕರ್ತನಲ್ಲಿ ಪ್ರೀತಿಗಳು. ಎಷ್ಟು ಕೆಲಸಗಳು ಮಾಡಿದ್ರು ಇಲ್ಲಿ ಒಂದು ಇನ್ಸಿಡೆಂಟ್ ಅಲ್ಲಿ ಗಲಿಬಿಲಿ ಆಗಿರತ್ರ ಇದು ಕನ್ಫ್ಯೂಷನ್ ಆಗಿರೋ ನೋಡ್ಸಿದ್ದೀನಿ. ಅದರ ಏನು ಇಲ್ಲ ರೀ. ಅಪೋಸ್ಟಲ್ಸ್ಗಳಲ್ಲಿ ಇಷ್ಟು ಬೈಬಲ್ ಇಷ್ಟು ರೆಕಾರ್ಡ್ಸ್ ಇದೆ, ಎಷ್ಟು ಸಭೆಗಳು ಸ್ಥಾಪನೆ ಮಾಡಿದ್ರು, ಎಷ್ಟು ಸಭೆಯಲ್ಲಿ ಎಷ್ಟೆಷ್ಟು ಕೆಲಸಗಳು ನೋಡಿದ್ದಾರೆ. ಅದರ ಯಾವ ಸಭೆಯಲ್ಲಿ ಈ ಥರ ರೆಕಾರ್ಡ್ ಇದೆ? ಅದರ ಇವತ್ತಿನ ಥರ ಎಲ್ಲೂ ರೆಕಾರ್ಡ್ಗಳ. ಅದಕ್ಕೆ ಹೇಳೋದು ಇದ್ರ ಬಗ್ಗೆ ಓದಬೇಕು, ಓದಿ ಸತ್ಯವೇದ ತಿಳ್ಕೊಬೇಕ್ರಿ. ಅದಕ್ಕೆ ಹೇಳೋದು ನಿಮ್ಮೆಲ್ಲರಿಗೂ ಸೋದರ ಸೋದರಿಗಳ ದಯವಿಟ್ಟು ಬೈಬಲ್ ಕ್ಲಾಸ್ಗೆ ಅಟೆಂಡ್ ಮಾಡಿ. ಇದು ಯಾವುದೋ ಆರ್ಡಿನರಿ ಥರ ಇರೋ ಬೈಬಲ್ ಕ್ಲಾಸ್ ಅಲ್ಲ ರೀ. ತಮಾಷೆ ಜೋಕು, ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋದು, ನಿಮ್ಗೆ ಗಿಲಿಗಿಲ್ಲ ಅಂತ ಹೇಳ್ಕೊಡೋದು, ನಿಮ್ಗೆ ಹಾಡು ಆಡ್ಸೋದು, ಡ್ಯಾನ್ಸ್ ಮಾಡಿಸೋದು ಇದಲ್ಲ ರೀ. ಪ್ಯೂರ್ ಬೈಬಲ್ ಸ್ಟಡಿ, ವಾಕ್ಯದಲ್ಲಿರೋಂಥ ಎಲ್ಲ ಸತ್ಯಾರ್ಥಗಳನ್ನು ತಿಳಿಸೋದು. ಸತ್ಯವೇದನ ತಿಳ್ಕೊಳ್ಳಿ, ಸತ್ಯವೇದ ಪ್ರಕಾರ ಬಾಳ್ರಿ. ನಾವು ಸತ್ಯವೇದನ ತಿಳ್ಕೊಳ್ಳಿಲ್ಲ, ಸತ್ಯವೇದ ಪ್ರಕಾರ ಬಾಳ್ಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕರ್ತನ ನಮ್ಮನ್ನು ನೋಡ್ಬಿಟ್ಟು ಭಲೇ ನಂಬಿಕಸ್ತನಂತ ಒಳ್ಳೆ ಆಳು ನೀನು ಬಾ ದನಿ ಸೋಬೇಕಿದ್ದು ಸೇರ್ಕೊಂತ ಹೇಳಕ್ ಸಾಧ್ಯನಿಲ್ಲ ರೀ. ಅವ್ರು ಹೇಳೋದು ಒಂದೇ ಮಾತು ಏನ್ ಗೊತ್ತಾ ಹೇಳ್ತಾರೆ? ಮತ್ತೆ 7:21-22 ಫಸ್ಟ್ ಹೋದ್ರಲ್ಲ, ನೀನ್ ಯಾರೆಂದು ನಾನು ಅರಿಯೇನೋ ತೊಲಗು ಹೋಗು ಅಂತ ಹೇಳ್ಬಿಡ್ತಾರೆ. ಅರ್ಥದಲ್ಲಿ ಪ್ರೀತಿ ಅಂತ ಸ್ವರಗಳೇ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅನ್ಯ ಭಾಷೆ ಏನು ಅಂತ ಅಲ್ದ್ರ, ಅದನ್ನ ಅನ್ಯ ಭಾಷೆ ಇದು. ಮುಂದೆ ಬರೋ ವಾರದಲ್ಲಿ ನೆಕ್ಸ್ಟ್ ವೀಕಲ್ಲಿ ಅದ್ಭುತಗಳ ಬಗ್ಗೆ ಓದೋಣ. ದಯವಿಟ್ಟು ಯಾರು ಕ್ಲಾಸಸ್ಗೆ ಮಿಸ್ ಮಾಡಬೇಡಿ ಆಯ್ತಾ. ರೆಗ್ಯುಲರ್ ಆಗಿ ಅಟೆಂಡ್ ಆಗಿ. ವೆರಿ ವೆರಿ ಇಂಪಾರ್ಟೆಂಟ್. ಭಾನುವಾರ 6:00ವರೆಗೆ ಏನ್ ಕೆಲಸ ಇದ್ರು ಸರಿ, ಎಂತ ಕಮಿಟ್ಮೆಂಟ್ ಇದ್ರು ಸರಿ, ದೇವ್ರಿಗೋಸ್ಕರ 1.5 ಅವರ್ ಅಷ್ಟೇ, ಮ್ಯಾಕ್ಸಿಮಮ್ 1 ಅವರ್. 1 ಅವರ್ ಮೇಲೆ ನಾನು ಜಾಸ್ತಿ ತೊಗೊಳಲ್ಲ. ಅದರ 1 ಅವರ್ ನಿಮ್ಮ ಕೆಪಾಸಿಟಿ. ಅದರ ದೇವರು ಅಷ್ಟರಲ್ಲಿ ತಿಳಿಸ್ಕೊಡ್ತಾರೆ. ಅದನ್ನ ದೇವ್ರಿಗಾಗಿ ಒತ್ತೆ ಇಡಿ. ಇಂಥ ಇಂಪಾರ್ಟೆಂಟ್ ಕ್ಲಾಸಸ್ಗಳನ್ನ ಕೇಳಿ ವಾಕಿಂದ ಆಶೀರ್ವಾದ ಹೊಂದ್ಕೊಳ್ಳಿ. ಆಮೇಲೆ ನಿಮ್ಗೆ ಏನೇ ಡೌಟ್ಸ್ ಇಲ್ದಿರಿ, ಸಂಕೋಚ ಪಡಬೇಡಿ. ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ ಆಯ್ತಾ. ನಿಮಗೆ ಸತ್ಯವಾದ ಮುಖಾಂತರ ಮಾತ್ರ ಉತ್ತರ ಕೊಡ್ತೀರಿ. ಆದರೆ ನಿಮಗೆ ಉತ್ತರಗಳು ತಗೊಬೇಕು, ನೀವು ಜೀರ್ಣ ಮಾಡ್ಕೋಬೇಕು ಅಂತಂದ್ರೆ ನಿಮಗೆ ಸತ್ಯವೇದಲ್ಲಿ ನಂಬಿಕೆ ಇರಬೇಕು. ಎಷ್ಟೇ ಕೇಳೋದು ನಾವು. ನಮಗೆ ನಿಮ್ಮಿಂದ ಯಾವ ಲಾಭನೂ ಬೇಕಾಗಿಲ್ಲ, ಯಾವ ಆದಾಯನೂ ಬೇಕಾಗಿಲ್ಲ, ಯಾವ ಕಾಣಿಕೆನೂ ಬೇಕಾಗಿಲ್ಲ. ಅದರ ಅಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಜನ ಲೋಕದಲ್ಲಿ ಕ್ರೈಸ್ತವರು ಇದ್ದಾರೆ, ಇದರ ಇಲ್ವಾ? ದಯವಿಟ್ಟು ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ನೋಡಿ, ಸ್ಕ್ರೀನ್ ಶಾಟ್ ಹಾಕಿ ನೋಡಿ. ಈ ಸ್ಕ್ರೀನ್ ಶಾಟ್ನ ಹೊಡೆದ್ಬಿಟ್ಟು ನಿಮ್ಮ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ. ಲೋಕದಲ್ಲಿ ಎಲ್ಲೆಲ್ಲಿದ್ದಾರೆ ನಿಮ್ಮ ಕ್ರೈಸ್ತವರು, ಯಾವ ಗ್ರೂಪ್ ಇದೆಯೋ, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಎಲ್ಲ ಗ್ರೂಪ್ಗಳಿಗೆ ಹಾಕಿರಿ. ನಮ್ಮ QR ಕೋಡ್ ಇದೆ ವಾಟ್ಸಪ್ ಗ್ರೂಪ್ದು. ಆ ಗ್ರೂಪ್ಗೆ ಎಲ್ಲರೂ ಬಂದು ಜಾಯ್ನ್ ಆಗಲಿ. ದೇವರ ಆಶೀರ್ವಾದನ ಹೊಂದ್ಕೊಡ್ಲಿ. ಓಕೆನಾ? ಸರಿ, ಯಾರಿಗಾರ ಡೌಟ್ಸ್ ಇದ್ರೆ ನೀವು ಕೇಳ್ರಿ. ಏನೋ ಕೇಳಬೇಕು ಅಂತಿದ್ರೆ, ಏನೋ ಪ್ರಶ್ನೆಗಳಿತ್ತು ಅಂದ್ರೆ ದಯವಿಟ್ಟು ನೀವು ಕೇಳಿ. ಸೋದರ ಸೋದರಿಗಳು ಯಾರು ಕೇಳಬೇಕು ಅಂದ್ರೆ ದಯವಿಟ್ಟು ಕೇಳಿ. 5 minutes ಟೈಮ್ ಇದೆ. ಆಂಜಿ ಬದರ್ ಮಿಕ್ಕೇನ ಉಂಟಾ? ಬಿಂದು ಪ್ರಶ್ನೆ ಇದೆಯಾ? ಬ್ರದರ್, ಇದು ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ಬೈಬಲ್ ಸ್ಟಡಿ ಅಂತ ಹೇಳ್ತಾರಲ್ಲ ಬ್ರದರ್, ಅದೇ ಉತ್ತರ ತೋರ್ತು. ಅದನ್ನ ಮುಂದಕ್ಕೆ ಹೇಳ್ತೀನಿ ಇಷ್ಟರ್. ಅದೊಂದು ಸ್ವಲ್ಪ ಟೈಪಿಂಗ್ ಇರೋರು, ನಾನು ಹೇಳ್ತೀನಿ ಮುಂದಕ್ಕೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇದೆ, ಸ್ಟಡೀಸ್ ಎಲ್ಲ ಇದೆ. ಆದ್ರೆ ಅದೆಲ್ಲ ಆಗಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ಸ್ಟಡಿ ಅಂತ ಹೇಳ್ತಾರೆ. ಅದನ್ನ ಬೇಸಿಕ್ ಸ್ಟಡಿ ನಿಮ್ಗೆ ಮಾಡ್ತಾರೆ ವಾರಕ್ಕೆ ಒಂದ್ಸತಿ. ಇದೆಲ್ಲ ಆಗಿದ್ಮೇಲೆ ನೆಕ್ಸ್ಟ್ ಹೈಯರ್ ಸ್ಟಡಿಗೆ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀರಿ. ಸರಿ ಬ್ರದರ್, ಥ್ಯಾಂಕ್ ಯು. ಗುಡ್. ಓಕೆ, ರಾಮುಡು ಬ್ರದರ್.
No, Pastor. No doubt. నో డౌట్. ఓకే, ఆంజీ బ్రదర్ ఏమైనా క్వశ్చన్స్ ఉందా? ఓకే, జరింతా స్టార్ ఏమైనా ప్రశ్ನೆ ಇದೆಯಾ? ನೋ ಪಾಸ್ಟರ್. ಓಕೆ, ಆನಂದ್ ಬ್ರದರ್ ಏನೇ ಕ್ವಶನ್ಸ್ ಇದೆಯಾ? ಬ್ರದರ್, ಇವತ್ತಿನ ಸೆಕ್ಷನ್ ಯಾವ್ದು ಡೌಟ್ ಇಲ್ಲ, ಆದ್ರೆ ಹೋದ್ ವಾರದ ಒಂದು ಡೌಟ್ ಇದೆ. ಓಕೆ, ಅದೇ ನೀವ್ ಹೇಳಿದ್ರಲ್ಲ, ಅದು ವರ್ಷಕ್ಕೊಂದ್ಸರಿ ಜ್ಞಾಪನ ಮಾಡ್ಸೋಕೋಸ್ಕರ ತಗೋಬೇಕು ಅಂತ. ಅಂದ್ರೆ ನಾವು ಇಲ್ಲಿ ತಿಂಗಳಿಗೊಂದ್ಸರಿ ಲಾಸ್ಟ್ ಸಂಡೇ ತಗೊಂತೀವಿ. ಅದು ಅರ್ಥ ಏನು, ಯಾಕೆ ಹೆಂಗೆ ಅಂತ? ಸತ್ಯವೇದದಲ್ಲಿ ಎಲ್ಲ ಏನು ಸಂಡೆ ಸತ್ಯವೇದ ಪ್ರಕಾರ ಯಾವಾಗ ತಗೋಬೇಕು? ಸತ್ಯದ ಪ್ರಕಾರ ನೀವ್ ಹೇಳಿದ ಪ್ರಕಾರ ಸ್ಟಡಿ ಮಾಡಿದಾಗ ಅದು ವರ್ಷಕ್ಕೊಂದ್ಸರಿ ಅದು ಅರ್ಥ ಇದೆ. ಅಂದ್ರೆ ನಾವು ಎಷ್ಟು ಸಮಯ ಸತ್ಯದನ್ನ ಜ್ಞಾಪನಗೋಸ್ಕರ ಮಾಡ್ಕೊಂಡಿರೋದು. ಓಕೆ, ಅಂದ್ರೆ ಇವಾಗ ಈ ಲೋಕದಲ್ಲಿ ಎಲ್ಲರೂ ಅದೇ ತರ ಮಾಡ್ತಿದಾರಲ್ಲ, ಎಲ್ಲಾ ಚರ್ಚಲ್ಲಿ ಕೂಡ ತಿಂಗಳಿಗೆ ಲಾಸ್ಟ್ ಸಂಡೇ ಫಸ್ಟ್ ಸಂಡೇ ಆತರ ಇಟ್ಕೊಂಡು ಮಾಡ್ತಿದ್ದಾರೆ. ಅದಕ್ಕೆ ಹೇಳಿದ್ದು ಸ್ವಾಮಿ ಸ್ವಾಮಿ ಎಲ್ಲರೂ ಎಲ್ಗೋಗಲ್ಲ, ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಇವಾಗ ನೀವು ಡಿಸಿಷನ್ ನಿಮಗೆ ಬಿಟ್ಟಿದ್ದು. ಆಯ್ತರ, ನೀವು ಯಾರನ್ನ ಫಾಲೋಅಪ್ ಮಾಡ್ತೀರಾ? ಕ್ರಿಸ್ತನ್ನ ಫಾಲೋಅಪ್ ಮಾಡ್ತೀರಾ ಅಥವಾ ಎಲ್ಲರನ್ನೂ ಫಾಲೋಅಪ್ ಮಾಡ್ತೀರಾ ಅಂತ ಯೋಶುವನಿಗೆ ಇದೇ ಪ್ರಶ್ನೆ ಕೇಳ್ತಾರೆ. ಯೋಶುವ ಒಂದೇ ಮಾತು ಕೇಳ್ತಾರೆ, ನಾನು ನಮ್ಮ ಕುಟುಂಬದವರು ನಿನ್ನನ್ನೇ ಆರಾಧಿಸ್ತಿದ್ದೇವ್ರಿ ಅಂತ. ಅಲ್ವರ ನೋಡಿ, ಇಸ್ರೇಲ್ ಜನಗಳು ಕಾನಾನ್ ದೇಶಕ್ಕೆ ಬಾರ್ಡರ್ಗೆ ಬರ್ತಾರೆ. ನಂಗೆ 2 ನಿಮಿಷ ಟೈಮ್ ಇದೆ, ಜಾಸ್ತಿ ಇಲ್ಲ, ಹೇಳ್ಬಿಡ್ತೀನಿ ಕೇಳ್ರಿ. ಅದರ ಕಾನಾನ್ ದೇಶಕ್ಕೆ ಬಾರ್ಡರ್ ಬರ್ಬೇಕಾದ್ರೆ ಎಲ್ಲ ಕಾನಾನ್ ದೇಶಕ್ಕೆ ಹೋಗ್ಬೇಕಾಗಿರ್ತಾರೆ. ಮೋಸ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಬರ್ರಪ್ಪ ಅಂತ ಹೇಳ್ತಾರೆ. ಮೆಜಾರಿಟಿ ಪೀಪಲ್ಲು ಅಲ್ಲಿ ಹೋಗೋದು ಬೇಡ, ರಾಕ್ಷಸಗಳಿದ್ದಾರೆ, ಅಯ್ಯೋ ಓದು ಸಾಯಿಸಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಯೋಶುವ ಕಾಲೇಬ್ ಮಾತ್ರ ಹೋಗೋಣ, ಧೈರ್ಯವಾಗಿ ಹೋಗೋ ನಡೀರಿ ಅಂತ ಹೇಳ್ತಾರೆ. ಅಪನಂಬಿಕೆಯಿಂದ ಹೋಗೋದೇ ಇಲ್ಲ, ದೇವರು ಕೋಪ ಬಂದ್ಬಿಡ್ತಾರೆ. 40 ದಿನ ನೀವು ಗೂಢಾಚಾರ ಮಾಡಿದ್ರೆ 40 ವರ್ಷ ನೀವು ಅರಣ್ಯದಲ್ಲಿ ಸಾಯ್ಬೇಕು ಅಂತ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಅದರ ಡಿಸಿಷನ್ ನಮಗೆ ಬಿಟ್ಟಿದ್ದು ಬ್ರದರ್, ನಾವು ಯಾರನ್ನ ಫಾಲೋ ಮಾಡ್ತೀರಿ? ಅದರ ನೀವು ಕ್ರಿಸ್ತನ ಸಭೆ ಆಗಬೇಕು ಅಂತ ನಿಮ್ಮ ಓಟ ಹೊಡಿ ನೀವು ಮುಗಿಸ್ಬೇಕು ಅಂತಿದ್ದೀರಾ, ಜನಗಳನ್ನ ಮೆಚ್ಚುಗೆ ಮಾಡ್ಬೇಕು ಅಂತಿದ್ದೀರಾ? ನೀವು ಡಿಸೈಡ್ ಮಾಡಿ. ನಾವು ಸಭೆ ಅಂತ ಪಾಠ ನೋಡಿದಿರಲ್ಲ, ಆ ಪಾಠನ ಇವಾಗ ಗಮನ ಇಟ್ಟು ಇನ್ನೊಂದ್ಸತಿ ಕೇಳಿ ಸ್ಟಾರ್ಟಿಂಗಿಂದ, ನಿಮ್ಗೆ ಅರ್ಥ ಆಗ್ತದೆ ಸಭೆ ಅಂದ್ರೆ ಯಾರು. ಇಡೀ ಲೋಕದಲ್ಲಿರೋಂಥ ಎಲ್ಲಾ ಕ್ರೈಸ್ತವರು ಸಭೆ ಆಗ್ತಾರಾ ಅಥವಾ ವಾಕ್ಯದ ಪ್ರಕಾರ ನಡೆಯೋ ಸಭೆ ಆಗ್ತಾರಾ? ಥಿಂಕ್ ಮಾಡಿ, ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಓಕೆನಾ? ಓಕೆ ಬ್ರದರ್, ಓಕೆ, ಥ್ಯಾಂಕ್ ಯು. ಓಕೆ, ಮೇಷಾಕ್ ಬ್ರದರ್ ಏನೋ ಡೌಟ್ಸ್ ಇದೆಯಾ? ಓಕೆ, ಪ್ರವೀಣ್ ಬ್ರದರ್ ಏನೋ ಡೌಟ್ಸ್ ಇದೆಯಾ? ಡೌಟ್ಸ್ ಇದೆ. ಹಾ ಹೇಳಿ, ಹೇಳಿ ಮೇಷಾಕ್ ಬ್ರದರ್. ದೇವರು ಮೋಸೆ ಜೊತೆ ಅಬ್ರಾಮ್ ಜೊತೆ ಮಾತಾಡ್ತಾನಲ್ಲ, ಮೋಸೆ ಜೊತೆ ಅಬ್ರಾಮ್ ಜೊತೆ ಸ್ವಲ್ಪ ಅದ್ರ ಮೇಲೆ ನನ್ ಡೌಟ್ ಇದೆ. ಸರಿ, ಏನ್ ಡೌಟ್ ಅದಲ್ಲಿ ಮಾತಾಡೋರು? ಏನ್ ಡೌಟ್ ಅದಂದ್ರೆ, ಯೋಹನ್ ಸುವಾರ್ತೆ 5:37 ದೇವರು ಯಾರ ಜೊತೆಯಲ್ಲಿ ಯಾರು ಪರನು ಕೇಳಲಿಲ್ಲ ಇರ್ತದಲ್ಲ. ಓಕೆ, ಅಲ್ಲಿ ಮೋಸೆ ಜೊತೆ ಅಬ್ರಾಮ್ ಜೊತೆ ದೇವ್ರು ಹೆಂಗ್ ಮಾತಾಡಿದ? ವೆರಿ ಗುಡ್ ಕ್ವಶನ್. ಓಕೆ, ಈ ಕ್ವಶನ್ಗೆ ಸಬ್ಜೆಕ್ಟ್ ಇದೆ ಆಯ್ತಾ? 8 ಅವರ್ದು ಒಂದು ಸಬ್ಜೆಕ್ಟ್ ಇದೆ, ಅದು ನಾವು ನೆಕ್ಸ್ಟ್ ಮಂತ್ ಅಲ್ಲಿ ತಗೊಂತೀರಿ. ಅವತ್ತು ನಿಮ್ಗೆಲ್ಲ ಡೌಟ್ ಕ್ಲಾರಿಫೈ ಆಗ್ತಾರೆ. ಓಕೆನಾ? ಓಕೆ, ಗುಡ್. ಓಕೆ, ನೆಕ್ಸ್ಟ್ ಬಿಂದು ಸಿಸ್ಟರ್ ಏನೋ ಡೌಟ್ಸ್ ಇದೆಯಾ? ರೂಪಾ ಸಿಸ್ಟರ್? ಇಲ್ಲ ಬ್ರದರ್, ಇಲ್ಲ. ವಿಕ್ರಮ್ ಬ್ರದರ್? ಇಲ್ಲ ಬ್ರದರ್. ಓಕೆ, ವಿಶಾಲಾಕ್ಷಿ ಸಿಸ್ಟರ್? ಓಕೆ, ಯೇಸು ಸ್ಯಾಮ್ಸನ್ ಬ್ರದರ್? ಓಕೆ, ಗುಡ್. ಸೊ ನಿಮ್ಗೆ ಯಾರಿಗೂ ಡೌಟ್ಸ್ ಇಲ್ಲದ್ರಿಂದ ದೇವ್ರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಕೊನೆಯದಾಗಿ